ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರುವಿಗೆ ವಂದನೆಗಳು. ಗುರು ನಮ್ಮೊಂದಿಗೆ. ದೈವಿಕ ಮಹಾಶಕ್ತಿಯು ನಮ್ಮ ದೇಹದಲ್ಲೂ ಪ್ರಾಣದಲ್ಲೂ ಅಲೆಯಲೆಯಾಗಿ ತುಂಬಿ ದೇಹವೂ ಪ್ರಾಣವೂ ಪರಿಶುದ್ಧವಾಗಲಿ, ಹಿರಿಮೆಯನ್ನು ಹೊಂದಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಪ್ರಾಣಾಯಾಮವನ್ನು ಕಲಿತಾ ಇದ್ದೀವಿ. ನಾವು ನಾಡಿ ಶುದ್ಧಿ ಮತ್ತು ಉಜ್ಜಾಯಿ ಎರಡು ಪ್ರಾಣಾಯಾಮಗಳನ್ನು ಕಲ್ತಿದ್ದೀವಿ. ಪ್ರಾಣಾಯಾಮ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಪ್ರಾಣದ ಓಡಾಟ, ಒಳಗೆ ಹೋಗಿ ಹೊರಗಡೆ ಬರೋದು. ಆಯಾಮ ಅಂದರೆ ಹೋಗಿ ಬರುವುದು. ನಾವು ಗಾಳಿಯನ್ನೇ ಆಯಾಮ ಅಂತ ಸೇರಿಸಿ ಇಟ್ಕೊಳ್ಳೋದ್ರ ಬದಲು ಪ್ರಾಣಾಯಾಮ ಅಂತ ಇಟ್ಕೊಳ್ಳೋದಕ್ಕೆ ಕಾರಣವೇ ಉಸಿರನ್ನು ಒಳಗೆ ತಗೊಂಡೋಗಿ ಹೊರಗಡೆ ತಗೊಂಡು ಬರೋದು ಪ್ರಾಣವೇ. ನಮ್ಮಲ್ಲಿ 5 ಪ್ರಾಣಗಳಿದ್ದಾವೆ. ಪಂಚಪ್ರಾಣಗಳು: ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ ಅಂತ 5 ಪ್ರಾಣಗಳು 5 ಕಡೆ ಕೆಲಸ ಮಾಡ್ತಾ ಇರ್ತವೆ. ಇದಲ್ಲದೆ ಇನ್ನು 5 ಪ್ರಾಣಗಳು ಇದ್ದಾವೆ. 10 ಭಾಗವಾಗಿ ಪ್ರಾಣ ಕೆಲಸ ಮಾಡುತ್ತೆ. ದೇಹದ ಎಲ್ಲ ಭಾಗದ ಕೆಲಸಕ್ಕೂ ಪ್ರಾಣವೇ ಶಕ್ತಿ. ಆ ಪ್ರಾಣಕ್ಕೆ ಗಾಳಿಯೇ ಶಕ್ತಿ. ಇತ್ತೀಚೆಗೆ ನೀವು ಕೆಲವು ರೋಗಿಗಳನ್ನು ಗಮನಿಸಿರ್ಬೋದು. ICUನಲ್ಲಿ ಮಲಗಿಸಿರ್ತಾರೆ. ICUನಲ್ಲಿ ಪೇಷಂಟ್ಸ್ನ ಮಲಗಿಸೋದಕ್ಕೆ ಮೇಜರ್ ಕಾರಣ ಅವರು ಉಸಿರಾಟ ಮಾಡಲ್ಲ. ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ ರಕ್ತ ಪಾಯ್ಸನ್ ಆಗುತ್ತೆ. ಆಗ ಅವರನ್ನು ಉಳಿಸೋದು ಕಷ್ಟ ಆಗುತ್ತೆ. ಅದಕ್ಕಾಗಿಯೇ ವೆಂಟಿಲೇಟರ್ ಹಾಕಿ ICUನಲ್ಲಿ ಪೇಷಂಟ್ನ ಇಟ್ಟಿರ್ತಾರೆ. ಅಂದರೆ ಬಲವಂತವಾಗಿ ಆಕ್ಸಿಜನ್ನ ಒಳಗಡೆ ಫೋರ್ಸಿಬಲ್ ಆಗಿ ಪಂಪ್ ಮೂಲಕ ಸಪ್ಲೈ ಮಾಡ್ತಾ ಇರ್ತಾರೆ. ಅಂದರೆ ದೇಹ ತಾನೇ ಆಮ್ಲಜನಕವನ್ನು ಹೀರ್ಕೊಳ್ಳೋದನ್ನು, ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ತಳ್ಳೋದ ಶಕ್ತಿಯನ್ನು ಕಳ್ಕೊಂಡ್ಬಿಡುತ್ತೆ. ಅಂದರೆ ಪ್ರಾಣಶಕ್ತಿ ಕೊರತೆ ಉಂಟಾಗ್ಬಿಡುತ್ತೆ. ICUಯಿಂದ ಹೊರಗಡೆ ಬದುಕಿ ಬರೋದು ಬಹಳ ಕಮ್ಮಿ. ಕಾರಣ ಪ್ರಾಣದ ಶಕ್ತಿಯಲ್ಲಿ ಕೊರತೆ ಉಂಟಾಗೋದ್ರಿಂದನೇ ಪ್ರಾಣ ದೇಹವನ್ನು ನೋಡುತ್ತೆ. ದೇಹದಲ್ಲಿ ಶಕ್ತಿ ಇರಲ್ಲ, ದೇಹ ಕ್ರಿಯೆ ಸರಿಯಾಗಿ ನಡೆಯಲ್ಲ, ದೇಹ ರೋಗದ ಗೂಡಾಗಿದೆ ಅಂತ ಪ್ರಾಣ ತೀರ್ಮಾನ ಮಾಡಿದಾಗ ದೇಹವನ್ನು ಬಿಟ್ಟು ಹೊರಟೋಗುತ್ತೆ. ಸೊ ನಮ್ಮ ಮರಣಕ್ಕೂ ಪ್ರಾಣದ ಕ್ರಿಯೆ ನಿಲ್ಲೋದೇ ಕಾರಣ. ಉಸಿರಾಟ ನಮ್ಮನ್ನು ಅಷ್ಟು ದೀರ್ಘಕಾಲ ಬದುಕಿಸೋದಕ್ಕೆ ಸಹಾಯ ಮಾಡುತ್ತೆ. ಇಂಥ ಒಂದು ಪ್ರಾಣವನ್ನು ಹೋಗಿ ಬರುವ ಗಾಳಿಯನ್ನು ಕ್ರಮಬದ್ಧವಾಗಿ ನಡೆಸೋದೇ ಪ್ರಾಣಾಯಾಮ ಅಂತ ಕರೀತಾರೆ. ನಾವು ಈಗ 2 ಪ್ರಾಣಾಯಾಮಗಳನ್ನು ಕಲ್ತಿದ್ದೀವಿ. ಮತ್ತೆರಡು ಪ್ರಾಣಾಯಾಮಗಳನ್ನು ಈ ದಿನ ಕಲ್ತ್ಕೊಳ್ಳೋಣ. ಒಂದು ಪ್ರಶಾಂತವಾದ ಬೆಳಗಿನ ಸಮಯದಲ್ಲಿ ಪ್ರಶಸ್ತವಾದ ಒಂದು ಸ್ಥಳದಲ್ಲಿ ಜಮಖಾನ ಹಾಕ್ಕೊಂಡು ಸುಖಾಸನ ಅಥವಾ ಸಿದ್ಧಾಸನ ಅಥವಾ ವಜ್ರಾಸನ ಯಾವುದಾದ್ರೂ ಒಂದು ಧ್ಯಾನದ ಆಸನದಲ್ಲಿ ನಿಮಗೆ ಕಂಫರ್ಟ್ ಆಗೋ ರೀತಿಯಲ್ಲಿ ಕೂತ್ಕೊಳ್ಳಿ. ಕಾಫಿ ಟೀ ಸೇವನೆ ಮಾಡಿದ ಅರ್ಧ ಗಂಟೆ ನಂತರ, ಊಟ ಮಾಡಿದ 3 ಅಥವಾ 4 ಗಂಟೆಗಳ ನಂತರ ಪ್ರಾಣಾಯಾಮವನ್ನು ಮಾಡ್ಬೋದು. ಊಟ ಮಾಡಿದ ತಕ್ಷಣ ಮಾಡಬಾರ್ದು. ಮಲಮೂತ್ರ ವಿಸರ್ಜನೆ ಮಾಡೋದು ಕಡ್ಡಾಯವಾಗಿ ನಿಮಗೆ ಈಗಾಗಲೇ ತಿಳಿದಿದೆ. ಈ ರೀತಿ ತಯಾರು ಮಾಡಿಕೊಂಡು ಒಂದು ಸಡಿಲವಾದ ಉಡುಪನ್ನು ಧರಿಸಿ ಜಮಖಾನದ ಮೇಲೆ ಕೂತ್ಕೊಂಡು ನಾವೀಗ ಪ್ರಾಣಾಯಾಮ ಮಾಡೋದಕ್ಕೆ ಸಿದ್ಧವಾಗೋಣ. ಪ್ರಾಣಾಯಾಮ ಮಾಡ್ತಾನೆ ಮತ್ತಷ್ಟು ವಿಚಾರಗಳನ್ನು ಪ್ರಾಣದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ನಾವು ಶೀತಾಲಿ ಪ್ರಾಣಾಯಾಮವನ್ನು ಮಾಡೋದನ್ನು ಕಲ್ತ್ಕೊಳ್ಳೋಣ. 2 ಕೈಗಳನ್ನು ಚಿನ್ಮುದ್ರೆಯಲ್ಲಿ, ಈಗಾಗಲೇ ನಿಮ್ಗೆ ಗೊತ್ತಿದೆ ಚಿನ್ಮುದ್ರೆ ಇಟ್ಕೊಳ್ಳೋದು. 2 ಕೈಗಳನ್ನು ಚಿನ್ಮುದ್ರೆಯಲ್ಲಿ ಇಟ್ಟು ಬಾಡಿನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ತಲೆ, ಕತ್ತು, ಬೆನ್ನು ನೇರವಾಗಿರಲಿ. ನಾಲಿಗೆನ ಕೊಳವೆ ಥರ ಮಾಡ್ಕೊಳ್ಳಿ. ಈ ಥರ. ಈಗ ನಾಲಿಗೆಯಲ್ಲಿ ಉಸಿರು ತಗೋಬೇಕು. ಆ ಕೊಳ ಇದೆಯಲ್ಲ ಆ ಭಾಗದಲ್ಲಿ ಜಲಂಧರ ಬಂಧವನ್ನು ಮಾಡಬೇಕು. ನಿಮಗೆ ಆಗಲೇ ಹೇಳ್ಕೊಟ್ಟಿದ್ದೀವಿ. ಉಜ್ಜಾಯಿ ಪ್ರಾಣಾಯಾಮದಲ್ಲಿ ಜಲಂಧರ ಮಾಡೋದು. ಕತ್ತನ್ನು ಬಗ್ಗಿಸಿ ಉಸಿರನ್ನು ಒಂದು 5 ಸೆಕೆಂಡ್ ತಡಿಬೇಕು. ನಾವು ಪ್ರಾಣಾಯಾಮ ಮಾಡೋದ್ರಲ್ಲಿ 3 ಪದಗಳನ್ನು ನೆನ್ಪಿಟ್ಕೋಬೇಕು. ಒಂದು ಪೂರಕ, ಉಸಿರನ್ನು ತಗೊಳ್ಳೋದು. ಕುಂಭಕ, ಉಸಿರನ್ನು ಒಳಗಡೆ ತಡೆ ಹಿಡಿಯೋದು. ರೇಚಕ, ಹೊರಗಡೆ ಬಿಡೋದು. ಇನ್ನೊಂದು ಬಾಹ್ಯ ಕುಂಭಕ ಅಂತ, ಹೊರಗಡೆ ಗಾಳಿ ಬಿಟ್ಟು ತಗೊಳ್ಳೋದಲ್ಲೇ ಒಂದು 5 ಸೆಕೆಂಡ್ ಇರೋದು. ಈ ರೀತಿ 4 ವಿಷಯಗಳಿದ್ದಾವೆ ಪ್ರಾಣಾಯಾಮದಲ್ಲಿ. ಸೊ ಈಗ ನಾವು ನಾಲ್ಗೆನ ಕೊಳವೆ ಮಾಡ್ಕೊಳ್ತೀವಿ, ಅದರಲ್ಲಿ ಗಾಳಿ ತೊಗೊಳ್ತೀವಿ. ಗಾಳಿನ ಒಳಗೆ ತೊಗೊಳ್ಳುವಾಗ ಒಳಭಾಗ ಎಲ್ಲ ತಂಪಾಗುತ್ತೆ. ನಿಮ್ಮ ಅನುಭವಕ್ಕೆ ಬರುತ್ತೆ. ನಾಲಿಗೆ, ಒಳಭಾಗದ ಶ್ವಾಸನಾಳ ಎಲ್ಲ, ದೇಹ ಎಲ್ಲ ತಂಪಾಗಬೇಕು.
ಹಾಗೆಯೇ ಉಸಿರು ಹೊರಗಡೆ ಬಿಡೋದು ಮೂಗಿನಲ್ಲಿ, ನಾಲಿಗೆಯಲ್ಲಿ ಬಿಡಬಾರ್ದು. ನಾಲಿಗೆನ ಒಳಗೆ ತಗೊಂಡು ಜಲಂಧರ ಬಂಧ ಮಾಡಿ ಉಸಿರನ್ನು ಮೂಗಿನಲ್ಲಿ ಬಿಡ್ತೀವಿ. ಮೂಗಲ್ಲಿ ಬಿಡುವಾಗ ಉಸಿರು ಬಿಸಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ನೀವು. ಅದರಿಂದನೇ ಕಣ್ಣು ಮುಚ್ಚಿ ಮನಸ್ಸಿಟ್ಟು ಉಸಿರಾಟದ ಬಗ್ಗೆನೇ ಗಮನಿಸಿದ್ರೆ ಈ ಅನುಭವ ನಿಮಗೆ ಗೊತ್ತಾಗುತ್ತೆ. ನೋಡ್ಕೊಳ್ಳಿ. ನಾಲಿಗೆನ ಕೊಳವೆ ಮಾಡಿಕೊಂಡು ಉಸಿರನ್ನು ತಗೊಂಡು ಜಲಂಧರ ಬಂಧ ಮಾಡಿ ಮೂಗಿನಿಂದ ಉಸಿರನ್ನು ಬಿಡೋದು ಒಂದು ಪ್ರಾಣಾಯಾಮ, ಶೀತಾಲಿ ಪ್ರಾಣಾಯಾಮ. ನೋಡ್ಕೊಳ್ಳಿ. ಮತ್ತೊಮ್ಮೆ. 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 ಈಗ ನೀವು ನಿಮ್ಮ ಬಾಯಿಯನ್ನು, ನಾಲಿಗೆನ ಗಮನಿಸಿ ನೋಡಿ ಸ್ನೇಹಿತರೆ. ತೇವಾಗಿದೆ, ಬಾಯಿ ತುಂಬ ನೀರಿದೆ, ದೇಹದ ಒಳಭಾಗನೂ ತಂಪಾಗಿದೆ. ಬಿಸಿಲು ಹೆಚ್ಚಿರುವಾಗ, ನೀರು ಸಿಗದೇ ಇರುವಾಗ, ಮರಳುಗಾಡಲ್ಲಿ ನಡೆಯುವಾಗ, ನೀರು ನಿಮಗೆ ಬೇಕೇ ಬೇಕು ಅನ್ನುವಾಗ, ನೀರು ಸಿಗದೇ ಇರುವಾಗ ಈ ಶೀತಾಲಿ ಪ್ರಾಣಾಯಾಮವನ್ನು ನೀವು ಮಾಡಿದ್ರೆ ವಾತಾವರಣದಲ್ಲಿ ತೇವಾಂಶ ಇದೆ. ಎಷ್ಟೇ ಬಿಸಿಲಿದ್ರೂ ಈ ವಾತಾವರಣದಲ್ಲಿ ತಂಪಾದ ಗಾಳಿ ಇದೆ. ಅದನ್ನು ತಗೊಳ್ಳೋ ಟೆಕ್ನಿಕ್ಕನ್ನು ನಮಗೆ ಸಿದ್ಧಪುರುಷರು ಕೊಟ್ಟಿದ್ದಾರೆ. ಈ ಸ್ಕೈ ಯೋಗದಲ್ಲಿ ಎಲ್ಲ ಸಿದ್ಧರು ಕೊಟ್ಟಿರೋಂಥ ಕೆಲವು ರಹಸ್ಯಗಳನ್ನು ನಾವು ಕಲ್ತ್ಕೊಳ್ತಾ ಹೋಗ್ತಾ ಇದ್ದೀವಿ. ಹೊರಗಡೆ ಇರೋ ಗಾಳಿಯಲ್ಲೇ ತೇವಾಂಶನೂ ಇದೆ, ಆಕ್ಸಿಜನ್ನೂ ನಮಗೆ ಸಿಗುತ್ತೆ, ತೇವಾಂಶನೂ ನಮಗೆ ಸಿಗುತ್ತೆ, ದಾಹ ತೀರುತ್ತೆ, ಇಡೀ ದೇಹ ತಂಪಾಗುತ್ತೆ, ಉಷ್ಣತೆ ಬ್ಯಾಲೆನ್ಸ್ ಆಗುತ್ತೆ, ದೇಹದ ಎಲ್ಲ ಜೀವಕೋಶಗಳೂ ಚಟುವಟಿಕೆಯಿಂದ ಇರುತ್ತೆ. ಮತ್ತೊಮ್ಮೆ ಒಂದೆರಡು ಸಾರಿ ಮಾಡೋಣ. ಪೂರ ಗಾಳಿ ಹೊರಗಡೆ ಬಿಡಬೇಕು. ನಿಮ್ಮ ಹೊಟ್ಟೆ ಪೂರ ಒಳಗೋಗಿರುತ್ತೆ. ಮತ್ತು ಕೊಳವೆ ಥರ ನಾಲಿಗೆ ಮಾಡಿಕೊಂಡು ಉಸಿರು ತಗೊಳ್ಳಿ. ಇದು ಶೀತಾಲಿ ಪ್ರಾಣಾಯಾಮ ಮಾಡೋ ವಿಧಾನ. ನಿಧಾನವಾಗಿ ಎಷ್ಟು ಸಾಧ್ಯ ಅಷ್ಟು ಗಾಳಿಯನ್ನು ಕೊಳವೆ ಇರೋ ನಾಲಿಗೆ ಮೂಲಕ ತಗೊಳ್ಳೋದು, ಆಮೇಲೆ ಮೂಗಿನ ಮೂಲಕ ನಿಧಾನವಾಗಿ ಬಿಡೋದು. ನೀವು ಉಸಿರು ಬಿಟ್ಟ ಮೇಲೆ ಹೊಟ್ಟೆ ಭಾಗ ಒಳಗೊಟ್ಟೋಗಿರುತ್ತೆ. ಅಂದರೆ ನೀವು ಎಂಥ ಭಾವನೆ ಇರಬೇಕು ಅಂದರೆ, ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ನನ್ನ ಒಳಗಿರುವ ಎಲ್ಲ ಟಾಕ್ಸಿನ್ಸ್ ಮತ್ತು ಬೇಡವಾದ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಕೆಟ್ಟ ಗಾಳಿಗಳೆಲ್ಲ ಹೊರಗಡೆ ಹೋಗಲಿ.
ಒಳಗಡೆ ಇರುವ ಶಕ್ತಿ ಮತ್ತು ಗಾಳಿ ಆಮ್ಲಜನಕ ನನ್ನೊಳಗೆ ಬಂದು ಸೇರಲಿ ಅನ್ನೋ ಭಾವನೆಯಿಂದ ನಾವು ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಅನ್ನೋದೇ ಜೀವಕಾಂತ ಶಕ್ತಿ, ಅದರ ಮೂಲವಾದ ಪ್ರಾಣಶಕ್ತಿ. ಪ್ರಾಣಶಕ್ತಿ ಜಾಸ್ತಿ ಆದರೆ ಅದಕ್ಕೆ ಹೆಸರು ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಲೆವೆಲ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಸೊ ಇಮ್ಯುನಿಟಿ ಲೆವೆಲ್ ಜಾಸ್ತಿ ಮಾಡೋದಕ್ಕೆ ಮಾತ್ರೆ ನುಂಗೋದು, ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋದು ಮುಖ್ಯ ಅಲ್ಲ. ನಮ್ಮ ಪ್ರಾಣದ ಸಹಾಯದಿಂದ ಗಾಳಿಯನ್ನು ಕ್ರಮಬದ್ಧವಾಗಿ ಸೇವನೆ ಮಾಡಿ ಹೊರಗಡೆ ಹಾಕೋದೇ ಪ್ರಾಣಾಯಾಮ. ಇದರಿಂದನೇ ನಾವು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಲೆವೆಲನ್ನು ಜಾಸ್ತಿ ಮಾಡ್ಕೊಳ್ಬೋದು. ನಾವು ಇನ್ನೊಂದು ಪ್ರಾಣಾಯಾಮ ನೋಡೋಣ. ಶೀತ್ಕಾರಿ ಅಂತ ಕರೀತಾರೆ. ಒಂದು ಶೀತಾಲಿ, ನಾಲಿಗೆನ ಕೊಳವೆ ಮಾಡಿಕೊಂಡು ಅದರಲ್ಲಿ ಉಸಿರು ತಗೊಂಡು ಜಲಂಧರ ಬಂಧ ಮಾಡಿ ಮೂಗಲ್ಲಿ ಬಿಡೋದು ಶೀತಾಲಿ. ಈಗ ಶೀತ್ಕಾರಿಯಲ್ಲಿ ನಾಲಿಗೆ ಹಲ್ಲನ್ನು ಟಚ್ ಮಾಡುತ್ತೆ, ಕೆಳಭಾಗಕ್ಕೆ ನಾಲಿಗೆ ಮಡ್ಚಿಕೊಂಡು. ಈ ಥರ ಮಾಡಿಕೊಂಡಾಗ ಈ ಬಾಯಿನ ಹಲ್ಲು ಕಚ್ಕೊಳ್ತೀವಿ, ಆ ಹಲ್ಲಿನ ಅಕ್ಕಪಕ್ಕದಲ್ಲಿ ಓಪನ್ ಆಗುತ್ತೆ. ಆ ಭಾಗದಲ್ಲಿ ಉಸಿರನ್ನು ಒಳಗೆ ತಗೋಬೇಕು. ಆಗ ಒಂಥರ ಸೌಂಡ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಅಕ್ಕಪಕ್ಕದಲ್ಲಿ ಗಾಳಿ ಒಳಗೆ ಹೋಗೋದು ಮತ್ತು ತಂಪಾಗಿರುತ್ತೆ. ಅದನ್ನೂ ಶೀತಾಲಿನಲ್ಲಿ ಹೇಗೆ ತಂಪು ಗಾಳಿ ನಮಗೆ ದೇಹಕ್ಕೆ ಹೋಗುತ್ತೋ, ಶೀತ್ಕಾರಿನಲ್ಲೂ ತಂಪಾದ ಗಾಳಿ ಒಳಗೆ ಹೋಗುತ್ತೆ, ಬಿಸಿಯಾದ ಗಾಳಿ ಹೊರಗಡೆ ಬರುತ್ತೆ. ಹೊರಗಡೆ ಬರೋ ಗಾಳಿ ಕಾರ್ಬನ್ ಡೈಆಕ್ಸೈಡು, ಟಾಕ್ಸಿನ್ಸ್ನೆಲ್ಲ ಹೊರಗಡೆ ತರುತ್ತೆ. ಸೊ ನಾಲಿಗೆ ಮಡ್ಚಿಕೊಂಡು ಹಲ್ಲನ್ನು ಕಚ್ಚಿ ಅಲ್ಲಿಗೆ ಒಂದು ಒತ್ತಡ ಕೊಡೋ ಥರ ನಾಲಿಗೆನ ಒತ್ತಿ ಆ ಕಡೆ ಈ ಕಡೆ ಸಂಧಿಯನ್ನು ಮಾಡಿಕೊಂಡು ಉಸಿರನ್ನು ಎಳ್ಕೊಂಡು ಜಲಂಧರ ಬಂಧವನ್ನು ಮಾಡಿ ಮತ್ತೆ ಮೇಲೆ ಬಂದು ಮೂಗಿನಿಂದ ಉಸಿರು ಬಿಡಬೇಕು. ಬಾಯಿಯಿಂದ ನಾಲಿಗೆಯನ್ನು ಮಡಚಿ ಹಲ್ಲಿಗೆ ಒತ್ತಡ ಕೊಟ್ಟು ಉಸಿರು ತಗೊಂಡು ಬಿಡುವಾಗ ಜಲಂಧರ ಬಂಧ ಮಾಡಿ ನಾಲಿಗೆಯನ್ನು ಬಿಡಿಸ್ಕೊಂಡು ಮೂಗಿನಿಂದ ಉಸಿರು ಬಿಡಬೇಕು. ಅದು ಮಾತ್ರ ಜ್ಞಾಪಕ ಇರಬೇಕು. ಮತ್ತು ಬಾಯಿಯಿಂದ ಉಸಿರು ಬಿಡಬಾರ್ದು. ಕೈಗಳು ಚಿನ್ನಮುದ್ರೆಯಲ್ಲೇ ಇರಲಿ, ರೆಡಿಯಾಗಿ, ಬಾಡಿ ನೇರವಾಗಿರಲಿ. ನಾಲಿಗೆನ ಹಲ್ಲಿಗೆ ಪ್ರೆಷರ್ ಕೊಡಿ. ನಾಲಿಗೆ ತುದಿ ಕೆಳಮುಖವಾಗಿ ಬೆಂಡಾಗಲಿ. ಕತ್ತು ಬಗ್ಗಿಸಿ ಜಲಂಧರ ಬಂಧ ಮಾಡುವಾಗ ನಾಲಿಗೆನ ಬಿಡಿಸ್ಕೊಂಡಿರಬೇಕು. ನಾಲಿಗೆ ಹಲ್ಲನ್ನು ಒತ್ತು ಕೊಟ್ಟಿರಬಾರ್ದು. ಆ ಸಮಯದಲ್ಲಿ ನಾಲಿಗೆ ಬಿಡಿಸ್ಕೊಂಡ ಮೇಲೆ ಕತ್ತನ್ನು ಬಗ್ಗಿಸ್ಕೋಬೇಕು. ಮತ್ತೊಮ್ಮೆ ಒಂದು 5 ಬಾರಿ ಮಾಡೋಣ. ನಿಧಾನವಾಗಿ ಉಸಿರು ತಗೊಳ್ಳಿ. ಮತ್ತೊಮ್ಮೆ
ಒಂದು 10 ಸೆಕೆಂಡ್ ಹಾಗೆ ದೇಹವನ್ನು ಅಬ್ಸರ್ವ್ ಮಾಡಿ. ಉಸಿರಾಟ ನಾರ್ಮಲಿಗೆ ಬರಲಿ. ಈಗಲೂ ಬಾಯಿ ಎಲ್ಲ ನೋಡಿ ತೇವ ಆಗಿರುತ್ತೆ, ಶ್ವಾಸನಾಳ ಎಲ್ಲ ತೇವ ತಂಪಾಗಿರುತ್ತೆ, ಮೂಗಿನಿಂದ ಬರೋ ಗಾಳಿ ಬಿಸಿಯಾಗಿರುತ್ತೆ, ಚೆನ್ನಾಗಿ ಅನುಭವಕ್ಕೆ ಬರುತ್ತೆ. ನಿಮಗೆ ಅತ್ಯಂತ ದಾಹ ಆಗಿ ನೀರು ದೊರೆಯದೇ ಇದ್ದಾಗ ಈ ಎರಡೂ ಪ್ರಾಣಾಯಾಮಗಳನ್ನು ಮಾಡ್ಬೋದು. ಬಾಯಾರಿಕೆ ನೀಗಿಸಿ ದಾಹವನ್ನು ಅಡಗಿಸುತ್ತೆ, ದೇಹ ತಂಪಾಗಿ ಉಷ್ಣತೆಯನ್ನು ಕಾಪಾಡುತ್ತೆ. ಪಿತ್ತಜನಕಾಂಗ ಆಕ್ಟಿವೇಟ್ ಆಗಿ ಪಿತ್ತ ದೋಷದ ಸಂಬಂಧಪಟ್ಟಂಥ ಎಲ್ಲ ದೋಷ ನಿವಾರಣೆಗೆ ಈ ಪ್ರಾಣಾಯಾಮ ಸಹಾಯ ಮಾಡುತ್ತೆ. ಸ್ನೇಹಿತರೆ, ನಾವಿಂದು 2 ಪ್ರಾಣಾಯಾಮವನ್ನು ಕಲ್ತಿದ್ದೀವಿ, ಶೀತಾಲಿ ಮತ್ತು ಶೀತ್ಕಾರಿ. ಈ ಎರಡೂ ಪ್ರಾಣಾಯಾಮಗಳು ನಮ್ಮ ದೇಹವನ್ನು ತಂಪಾಗಿಸುತ್ತೆ, ಉಷ್ಣತೆಯನ್ನು ಕಾಪಾಡುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ನ ನಿವಾರಣೆ ಮಾಡುತ್ತೆ, ಉಸಿರಾಟದ ಪ್ರಾಬ್ಲಮ್ ನಿವಾರಣೆಗೆ ಸಹಾಯ ಮಾಡುತ್ತೆ, ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ, ದೇಹದ ಎಲ್ಲ ಜೀವಕೋಶಗಳಿಗೆ ಪ್ರಾಣವಾಯು ದೊರೆಯುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ದೇಹ ತಂಪಾಗೋದ್ರಿಂದ ಬಾಯಾರಿಕೆ ದಾಹನೂ ನಿವಾರಣೆ ಆಗುತ್ತೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ಪ್ರಾಣಾಯಾಮಗಳನ್ನು ಕಲಿಯೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ದೈವಿಕ ಮಹಾಶಕ್ತಿಯು ನಿಮಗೂ ನಿಮ್ಮ ಕುಟುಂಬಕ್ಕೂ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯಜ್ಞಾನವನ್ನು ನೀಡಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನಾವು ಹಿಂದಿನ ಸಂಚಿಕೆಯಲ್ಲಿ ಗರ್ಭಿಣಿ ಸ್ತ್ರೀಯ ಆರೈಕೆ ಮತ್ತು ಪೋಷಣೆ ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳ್ಕೊಂಡ್ವಿ. ಈಗ ನಂತರ ಮುಂದಿನ ಒಂದು ಹಂತ ಅಂದರೆ ಮಗುವಿನ ಒಂದು ಜನನ ಆದಮೇಲೆ ಇದೇ ಸ್ತ್ರೀಗೆ ಅಂದರೆ ಬಾಣಂತಿಯ ಆರೈಕೆ ಹೇಗೆ, ಪೋಷಣೆ ಹೇಗೆ ಅನ್ನೋದ್ರ ಬಗ್ಗೆ ಕೆಲವು ವಿವರಗಳನ್ನು ತಿಳ್ಕೊಳ್ಳೋಣ. ಗರ್ಭ ಧರಿಸಿದ 9 ತಿಂಗಳುಗಳ ಕಾಲ ಶರೀರದಲ್ಲಿ ಸಾಕಷ್ಟು ಹಾರ್ಮೋನ್ಗಳ ವ್ಯತ್ಯಾಸ ಆಗಿರುತ್ತೆ, ಶರೀರದಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ, ಅಂಗಾಂಗಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ. ಈ ಅಂಗಾಂಗಗಳೆಲ್ಲವೂ ಕೂಡ ಮತ್ತೆ ಪುನಃ ಹಿಂದಿನ ಸ್ಥಿತಿಗೆ ಬರಬೇಕಾದ್ರೆ ಗರ್ಭಿಣಿ ಸ್ತ್ರೀಗೆ ಈಗ ಬಾಣಂತಿಯಾಗಿ ನಾವು ಕೆಲವು ಆರೈಕೆಗಳನ್ನು, ಉಪಚಾರಗಳನ್ನು ಮಾಡಬೇಕಾಗತ್ತೆ. ಇದನ್ನು ಕೆಲವರು ತಪ್ಪಾಗಿ ಅರ್ಥೈಸ್ಕೊಂಡು ಇದನ್ನು ಒಂದು ರೋಗ, ಇದೊಂದು ಕಾಯಿಲೆ, ಈ ರೀತಿ ಎಲ್ಲನೂ ಅರ್ಥ ಮಾಡ್ಕೊಳ್ತಾರೆ. ಆದರೆ ಈ ಬಾಣಂತಿತನ ಅನ್ನುವಂಥದ್ದು ರೋಗವೂ ಅಲ್ಲ, ಕಾಯಿಲೆಯೂ ಅಲ್ಲ. ಇದು ತನ್ನ ಅಂಗಾಂಗಗಳನ್ನು ಮತ್ತೆ ಪುನಶ್ಚೇತನಗೊಳಿಸೋದಕ್ಕೋಸ್ಕರ ನಾವು ಆಕೆಗೆ ಸ್ವಲ್ಪ ವಿಶ್ರಾಂತಿಯನ್ನು ಕೊಡಬೇಕಾಗತ್ತೆ, ಮತ್ತು ಕೆಲವು ಆರೈಕೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ಈ ಒಂದು ಪೋಷಣೆಯ ಆರೈಕೆಯ ಅಗತ್ಯ ಇರುತ್ತೆ. ಹಾಗಾದರೆ ಈ ಪೋಷಣೆಯನ್ನು, ಆರೈಕೆಯನ್ನು ಹೇಗೆಲ್ಲ ಮಾಡಬೇಕಾಗತ್ತೆ, ಇದರ ವಿವರ ಏನು ಅನ್ನೋದನ್ನು ಇವಾಗ ನಾವು ತಿಳ್ಕೊಳ್ಳೋಣ. ಮಗುವಿನ ಜನನ ಆದ ಮೇಲೆ 10 ದಿವಸಗಳ ಕಾಲ ಆಕೆಯ ಎಲ್ಲ ಅಂಗಾಂಗಗಳು ಕೂಡ ಬಹಳ ಸೂಕ್ಷ್ಮವಾಗಿರುತ್ತೆ. ಶರೀರದಲ್ಲಿ ಸಾಕಷ್ಟು ರಕ್ತದ ವ್ಯಯ ಆಗಿರುತ್ತೆ, ನೀರಿನ ಅಂಶವೆಲ್ಲವೂ ಕೂಡ ಹೊರಗಡೆ ಹೋಗಿರುತ್ತೆ, ಶರೀರದಲ್ಲಿರ್ತಕ್ಕಂತಹ ಜಿಡ್ಡಿನ ಅಂಶವೆಲ್ಲವೂ ಕೂಡ ಹೊರಗಡೆ ಹೋಗಿರುತ್ತೆ. ಹೀಗಾಗಿ ಇದನ್ನೆಲ್ಲವನ್ನು ಕೂಡ ನಾವು ಆಹಾರ ಕ್ರಮದಲ್ಲಿ ಪೂರೈಕೆ ಮಾಡಿ ಮತ್ತೆ ಅವೆಲ್ಲವೂ ಕೂಡ ಪುನಶ್ಚೇತನಗೊಳ್ಳೋದಕ್ಕೆ ನಾವು ಸಹಾಯ ಮಾಡಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ನಾವು ಏನೇನೆಲ್ಲ ಕೊಟ್ಟರೆ ಇದೆಲ್ಲವನ್ನು ಕೂಡ ಮತ್ತೆ ಪಡೀಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನು ಒಂದೊಂದೇ ನೋಡೋಣ. ಈ ಮೊದಲ 10 ದಿವಸಗಳಲ್ಲಿ ನಾವು ಯಾವುದೇ ರೀತಿಯ ವಿಶೇಷವಾದ ಆಹಾರವನ್ನು ಕೂಡ ಕೊಡಬಾರದು. ಬೆಳಗ್ಗೆ ಹೊತ್ತು ತಿಂಡಿಯ ಬದಲಾಗಿ ರವೆಯ ಗಂಜಿಯನ್ನು ಬಹಳ ತೆಳುವಾಗಿ ಹಾಲು ಮತ್ತು ಸಕ್ಕರೆಯ ಒಂದು ಮಿಶ್ರಣದೊಂದಿಗೆ ಗಂಜಿಯ ರೂಪದಲ್ಲಿ ಒಂದು ತಿಂಡಿಯ ಬದಲಾಗಿ ಅದನ್ನು ಕೊಡಬಹುದು. ಊಟಕ್ಕೆ ಬಂದಾಗ ಊಟದಲ್ಲಿ ನಾವು ಮಧ್ಯಾಹ್ನ ಮತ್ತು ರಾತ್ರಿ 2 ಊಟ, ಬೆಳಗ್ಗೆ 1 ಗಂಜಿ, ಇಷ್ಟು ಮಾತ್ರ ಆಹಾರ ಸಾಕು. ಊಟಕ್ಕೆ ಕುಸುಬಲಕ್ಕಿಯನ್ನು ಬಳಸುವಂಥದ್ದು ಬಹಳ ಶ್ರೇಷ್ಠ. ಕುಸುಬಲಕ್ಕಿ ಆಗಲೇ ಅದು ಒಂದು ರೀತಿಯ ಅಕ್ಕಿ, ಬಾಯ್ಲ್ಡ್ ರೈಸ್ ಅಂತಲೇ ಕರಿತೀವಿ. ಅಂದರೆ ಒಮ್ಮೆ ಅದಾಗಲೇ ಬೆಂದಿರೋವಂಥದ್ದು. ಮತ್ತು ನಾವು ಅದನ್ನು ಬಹಳ ಮೆದುವಾಗಿ, ಹಗುರವಾಗಿ ಅಕ್ಕಿಯನ್ನು ಬೇಯಿಸಿ ಅನ್ನವನ್ನು ಮಾಡಿ ಅದಕ್ಕೆ ನಾವು ಜೀರಿಗೆ ಮೆಣಸಿನ ಸಾರನ್ನು ನಾವು ಮಾಡಿ ಊಟಕ್ಕೆ ಕೊಡಬೇಕಾಗತ್ತೆ. ನಾನು ಆಗಲೇ ಹೇಳಿದೆ, ಶರೀರದಲ್ಲಿರ್ತಕ್ಕಂತಹ ಅಂಗಾಂಗಗಳೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿದೆ ಅಂತ.
ಈ ಸೂಕ್ಷ್ಮವಾಗಿರುವಂತಹ ಸಂದರ್ಭದಲ್ಲಿ ಜೀರ್ಣಕ್ರಿಯೆ ಕೂಡ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಹಾಗಾಗಿ ಕುಸುಬಲಕ್ಕಿಯ ಅನ್ನವನ್ನು ತಿನ್ನೋದ್ರಿಂದ ಬಹಳ ಸುಲಭವಾಗಿ ಜೀರ್ಣಿಸುತ್ತೆ. ಮತ್ತು ಜೀರಿಗೆ ಮೆಣಸಿನ ಸಾರು. ಜೀರಿಗೆ ಮೆಣಸಿನ ಸಾರು ಅಂದರೆ ಕೆಲವರು ಈ ಬೇಳೆ ಕಟ್ಟಿನ ಸಾರಿಗೆನೇ ಜೀರಿಗೆ ಮೆಣಸು ಹಾಕಿ ಸಾರು ಮಾಡಿ ಕೊಟ್ಬಿಡ್ತಾರೆ. ಇದು ತುಂಬ ತಪ್ಪಾಗತ್ತೆ. ಯಾಕೆಂದರೆ ಈ 10 ದಿವಸಗಳಲ್ಲಿ ಯಾವುದೇ ರೀತಿಯ ವಾಯುವಿನ ಅಂಶವನ್ನು ಶರೀರಕ್ಕೆ ಸೇರಿಸದೇ ಇರೋದು ಒಳ್ಳೆಯದು. ಬೇಳೆಯ ಕಟ್ಟಿನಲ್ಲಿ ವಾಯುವಿನ ಅಂಶ ಇರೋದ್ರಿಂದ ಈ ಬೇಳೆಯ ಕಟ್ಟನ್ನು ಬಳಸದೇ ಇರೋವಂಥದ್ದು ತುಂಬ ಉತ್ತಮ. ಹಾಗಾದರೆ ಇದನ್ನು ಹೇಗೆ ಮಾಡೋದು? ಜೀರಿಗೆ ಮೆಣಸನ್ನು ಸ್ವಲ್ಪ ಜಜ್ಜಿ, ಆ ಜೀರಿಗೆ ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಇವು ಮೂರನ್ನು ಕೂಡ ಸ್ವಲ್ಪ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತೇ ಕುದಿಬೇಕದು. ಅಂದರೆ ಜೀರಿಗೆ ಮೆಣಸಿನ ಸಾರವೆಲ್ಲವೂ ಕೂಡ ನೀರಿಗೆ ಬರುವಂತೆ ಚೆನ್ನಾಗಿ ಕುದಿಸಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋದಕ್ಕೆ ಕೊಡಬಹುದು. ಈ 10 ದಿವಸಗಳು ಕೂಡ ಈ ಜೀರಿಗೆ ಮೆಣಸಿನ ಸಾರು, ಕುಸುಬಲಕ್ಕಿಯ ಅನ್ನ ಮತ್ತು ರವೆಯ ಗಂಜಿ ಇಷ್ಟು ಮಾತ್ರ ಆಹಾರವನ್ನು ಸೇವನೆ ಮಾಡೋದು ಬಹಳ ಒಳ್ಳೆಯದು. ಮತ್ತು ನಾನು ಆಗಲೇ ಹೇಳಿದ ಹಾಗೆ ಶರೀರದ ಎಲ್ಲ ಅಂಗಾಂಗಗಳು ಕೂಡ ಬಹಳ ಸೂಕ್ಷ್ಮವಾಗಿರುತ್ತೆ. ಅದು ಯಾವುದೇ ಅಂಗಗಳ ಬಳಕೆಯನ್ನು ಕೂಡ ನಾವು ಜಾಸ್ತಿಯಾಗಿ ಮಾಡದೇ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಅಂದರೆ ಇವಾಗ ಹಲ್ಲು ಉಜ್ಜೋದು ಅಂದರೆ ಬರೀ ನಾವು ಮಾಮೂಲಾಗಿ ಬ್ರಷ್ನಲ್ಲಿ ಹಾಕಿ ಚೆನ್ನಾಗಿ ಹಲ್ಲನ್ನು ಉಜ್ಜ್ತೀವಿ. ಇದು ಕೂಡ ಬೇಡ. ಹಲ್ಲನ್ನು ಬ್ರಷ್ನಿಂದ ಚೆನ್ನಾಗಿ ಉಜ್ಜೋದ್ರಿಂದ ಏನಾಗುತ್ತೆ, ಎಲ್ಲವೂ ಕೂಡ ವಸುಡು ಎಲ್ಲವೂ ಕೂಡ ಸೂಕ್ಷ್ಮವಾಗಿರೋದ್ರಿಂದ ಹಲ್ಲುಗಳೆಲ್ಲ ಕೂಡ ಸಂದು ಬಿಡೋದಕ್ಕೆ ಶುರು ಆಗುತ್ತೆ, ದೂರ ಆಗುತ್ತೆ. ಹಾಗಾಗಿ ಬರೀ ಬೆರಳಲ್ಲೇ ಯಾವ ಥರ ಟೂತ್ ಪೌಡರನ್ನು ನಿಮಗೆ ಅನುಕೂಲವಾಗುವಂಥದ್ದನ್ನು ಬಳಸಿ ಕೈಯಲ್ಲೇನೆ ಹಲ್ಲು ಉಜ್ಜೋದು ತುಂಬ ಒಳ್ಳೆಯದು. ಇದೇ ರೀತಿ ಪ್ರತಿಯೊಂದು ಅಷ್ಟೇ. ಈ ಕೆಲವರು ಈ ಬೇಜಾರು ಅಂತ ಹೇಳಿ ಪುಸ್ತಕಗಳನ್ನು ಓದುವಂಥದ್ದು ಇದೆಲ್ಲ ಮಾಡ್ತಾರೆ. ಕಣ್ಣಿಗೆ ಕೂಡ ನಾವು ಯಾವುದೇ ರೀತಿಯ ನಾವು ಹೆಚ್ಚಿನ ಬಳಕೆಯನ್ನು ಮಾಡಿದಿರ ಅದನ್ನು ಜೋಪಾನ ಮಾಡಬೇಕಾಗತ್ತೆ. ಸಾಧ್ಯವಾದಷ್ಟು ಕೂಡ ಕಣ್ಣನ್ನು ಮುಚ್ಚಿ ಸಮಯ ಸಿಕ್ಕಾಗ ಸ್ವಲ್ಪ ನಿದ್ದೆಯನ್ನು ಮಾಡೋದು ಅಥವಾ ಒಂದು ಸ್ವಲ್ಪ ಮಂದ ಬೆಳಕಿನಲ್ಲಿ ಇರುವಂಥದ್ದು. ಹಿಂದೆ ಎಲ್ಲ ಏನು ಮಾಡೋರು ಅಂದರೆ ಕತ್ತಲೆಯ ಕೋಣೆಯನ್ನು ಮಾಡಿ ಮಗುವನ್ನು ಬಾಣಂತಿಯನ್ನು ಪೋಷಣೆ ಮಾಡ್ತಾಯಿದ್ರು. ಈಗ ಅವ್ರಿಗೆ ಏನು ತಿಳುವಳಿಕೆ ಇರಲಿಲ್ಲ. ಚೆನ್ನಾಗಿ ಗಾಳಿ ಬೇಕು, ಬೆಳಕು ಬೇಕು, ಇವೆಲ್ಲವೂ ಬೇಕು ಅಂಥೇಳಿ ಫ್ಯಾನ್ ಎಲ್ಲ ಹಾಕಿ ತುಂಬ ಆರಾಮವಾಗಿ ನೋಡ್ಕೊಳ್ಳೋ ರೀತಿಯಲ್ಲಿ ತುಂಬ ನಾವು ವಿಪರೀತವಾದ ನಾಗರಿಕತೆ ನಮ್ಮಲ್ಲಿ ಇದೆ ಅಂತ ಹೇಳಿ ಎಲ್ಲವನ್ನೂ ಕೂಡ ಬಳಕೆಯನ್ನು ಮಾಡ್ತಾರೆ. ಈ ರೀತಿ ಫ್ಯಾನ್ ಹಾಕೋದಾಗಲಿ ಮತ್ತು ಹೆಚ್ಚಿನ ಬೆಳಕನ್ನು ಇಲ್ಲದೇ ಇರೋ ರೀತಿ ನೋಡ್ಕೊಳ್ಳೋದ್ರಿಂದ ಕಣ್ಣಿನ ಆಯಸ್ಸು ಜಾಸ್ತಿ ಆಗುತ್ತೆ. ಈ ಸಂದರ್ಭದಲ್ಲಿ ಕಣ್ಣು ಕೂಡ ಬಹಳ ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ಹೆಚ್ಚಿನ ಯಾವುದೇ ಪುಸ್ತಕವನ್ನು ಓದೋದು, ಟಿವಿಯನ್ನು ನೋಡೋದು ಈ ಥರ ಎಲ್ಲನೂ ಮಾಡಬಾರ್ದು. ಜೊತೆಗೆ ನಾವು ಹೆಚ್ಚಿನ ಬೆಳಕನ್ನು ಅಂದರೆ ದೀಪದ ಬೆಳಕನ್ನು ಬಾಣಂತಿ ಇರ್ತಕ್ಕಂಥ ರೂಮ್ನಲ್ಲಿ ಹಗಲಿನ ಹೊತ್ತಿನಲ್ಲಿ ವಿಶೇಷವಾಗಿ ಹಾಕದೇ ಇರೋದು ತುಂಬ ಒಳ್ಳೆಯದು. ಹೀಗೆ ಪ್ರತಿಯೊಂದನ್ನು ಕೂಡ ಮತ್ತೆ ಬಂದವರೆಲ್ಲರೂ ಕೂಡ ಮಾತಾಡಿಸೋದು, ತುಂಬ ಹೊತ್ತು ಮಾತಾಡೋದು ಇದು ಕೂಡ ತುಂಬ ತಪ್ಪಾಗುತ್ತೆ. ಅವ್ರ ಹತ್ರ ಹೆಚ್ಚಿಗೆ ಇವ್ರು ಬೇಕಾದರೆ ಮಾತಾಡಲಿ, ಅವ್ರು ಕೇಳಿಸ್ಕೊಳ್ಳಿ ಅಷ್ಟೇ ಹೊರತು ಅವ್ರ ಹತ್ರ ಹೆಚ್ಚಿಗೆ ಮಾತಾಡಿಸ್ಬಾರ್ದು. ಮತ್ತು ಕೂತ್ಕೊಂಡು ಯಾರೋ ಬಂದಿದ್ದಾರೆ ಅನ್ನೋದು ಎದ್ದು ಕೂತ್ಕೊಳ್ಳೋದು, ಹಾಗೆ ಪದೇ ಕೂತ್ಕೊಳ್ಳೋದನ್ನು ಮಾಡೋದ್ರಿಂದ ಸೊಂಟ ಮತ್ತು ಬೆನ್ನು ಆ ಕ್ಷಣದಲ್ಲಿ ಏನು ಗೊತ್ತಾಗಲ್ಲ. ಒಂದು 10 ವರ್ಷಗಳ ನಂತರ ವಿಪರೀತ ಬೆನ್ನು ನೋವು ಬರೋದು, ವಿಪರೀತ ಸೊಂಟದಲ್ಲಿ ನೋವು ಬರೋದು ಇವೆಲ್ಲವೂ ಶುರುವಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕೂಡ ವಿಶ್ರಾಂತ ಸ್ಥಿತಿಯಲ್ಲಿರೋದು ಒಳ್ಳೆಯದು. ಯಾವುದೇ ಅಂಗಗಳ ಬಳಕೆಯನ್ನು ಹೆಚ್ಚಾಗಿ ಮಾಡದೇ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಈ ನಿಯಮಗಳನ್ನು ಕನಿಷ್ಠ ಪಕ್ಷ 1 ತಿಂಗಳು ಅನುಸರಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ಇವಾಗ 11ನೇ ದಿವಸಕ್ಕೆ ಬಂದಾಗ ಬಾಣಂತಿಗೆ ತಲೆಗೆ ಸ್ನಾನವನ್ನು ಮಾಡಿಸ್ಬೇಕಾಗತ್ತೆ. ಈ ತಲೆಗೆ ಸ್ನಾನವನ್ನು ಮಾಡಿಸುವಾಗ ಎಣ್ಣೆಯನ್ನು ಹಚ್ಚೋದಾಗಲಿ ಮತ್ತು ಯಾವುದೇ ರೀತಿಯ ದ್ರವ್ಯಗಳನ್ನು ಉಪಯೋಗಿಸಿ ಸ್ನಾನ ಮಾಡಿಸುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಆ ದಿವಸ ಏನು ಮಾಡಬೇಕು, ಸ್ವಲ್ಪ ಕರಿಕಾಳು ಮೆಣಸನ್ನು ತಗೊಂಡು ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಅರೆದು ಆ ಹಾಲಿಗೆ ಮೆಣಸಿನ ಮಿಶ್ರಣವನ್ನು ತಲೆಗೆ ಮತ್ತು ಅಂಗಾಲುಗಳಿಗೆಲ್ಲ ಚೆನ್ನಾಗಿ ಹಚ್ಚಿ ಸ್ನಾನ ಮಾಡಿಸೋದು ತುಂಬ ಉತ್ತಮ. ಅಂಗಾಲುಗಳಿಗೆ ಇದನ್ನೆಲ್ಲ ಹಚ್ಚಿ ಸ್ನಾನವನ್ನು ಮಾಡಿಸುವಂಥದ್ದು ಬಹಳ ಉತ್ತಮ. ಈ ಸ್ನಾನವಾದ ನಂತರ ತಲೆಯಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ. ಹಾಗಾಗಿ ಕೆಂಡವನ್ನು ಮಾಡಿ ಸಾಂಬ್ರಾಣಿಯ ಹೊಗೆಯಲ್ಲಿ ತಲೆಯಲ್ಲಿ ಒಂದು ಸ್ವಲ್ಪನೂ ಕೂಡ ನೀರಿನ ಅಂಶ ಇಲ್ಲದೇ ಇರೋ ರೀತಿಯಲ್ಲಿ ತಲೆ ಕಾಯಿಸೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಈ ತಲೆ ಕಾಯಿಸೋದ್ರಿಂದ ಏನಾಗುತ್ತೆ, ನಾವು ತಲೆಯಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ರಂಧ್ರಗಳಲ್ಲಿ ನೀರಿನ ಅಂಶ ಸೇರಿರುತ್ತೆ. ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಅದನ್ನು ಹೋಗಲಾಡಿಸ್ಬೇಕಾಗತ್ತೆ.
ಬಾಣಂತಿಯ ಆರೈಕೆ ಬಗ್ಗೆ ಮತ್ತಷ್ಟು ವಿವರಗಳನ್ನು ಮತ್ತೆ ಹೇಳ್ತೀನಿ. ಅಲ್ಲಿವರೆಗೆ ಒಂದು ಸಣ್ಣ ವಿರಾಮ. ಬಾಣಂತಿಯ ಬಗ್ಗೆ ಕೆಲವು ವಿವರಗಳನ್ನು ಮಾತಾಡ್ತಾ ಇದ್ವಿ. ಅದನ್ನು ಮತ್ತಷ್ಟು ವಿವರಗಳೇನು ಅಂತ ತಿಳ್ಕೊಳ್ಳೋಣ. 11ನೇ ದಿನಕ್ಕೆ ಬಂದ್ವಿ. 11ನೇ ದಿನದಲ್ಲಿ ನಾವು ಬಾಣಂತಿಗೆ ತಲೆಗೆ ಸ್ನಾನವನ್ನು ಮಾಡಿಸ್ಬೇಕಾಗತ್ತೆ. ತಲೆಗೆ ಸ್ನಾನ ಮಾಡಿಸ್ಬೇಕಾದ್ರೆ ಕೆಲವರು ಎಣ್ಣೆಗಳನ್ನೆಲ್ಲ ಬಳಕೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಎಣ್ಣೆಯ ಬಳಕೆ ಬೇಡ. ಅದರ ಬದಲಿಗೆ 11ನೇ ದಿವಸ ನಾವು ಕರಿ ಕಾಳು ಮೆಣಸು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಆ ಮೆಣಸನ್ನು ಒಂದೆರಡು ಚಮಚದಷ್ಟು ಮೆಣಸನ್ನು ತಗೊಂಡು ಹಸುವಿನ ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಅರೆದು ಅದರ ಮಿಶ್ರಣವನ್ನು ತಲೆಗೆ ಅಂಗಾಲುಗಳಿಗೆಲ್ಲ ಚೆನ್ನಾಗಿ ಹಚ್ಚಿ ಸ್ನಾನವನ್ನು ಮಾಡಿಸ್ಬೇಕು. ಹಾಗೆ ಮಾಡಿಸೋದ್ರಿಂದ ಶರೀರದಲ್ಲಿ ಒಂದು ಸ್ವಲ್ಪವೂ ಕೂಡ ಶೈತ್ಯ ಸೇರದೇ ಇರೋ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಶರೀರದಲ್ಲಿ ಯಾವುದೇ ರೀತಿಯ ಶೈತ್ಯವು ಸೇರೋದಕ್ಕೆ ಈ ಮೆಣಸು ಅವಕಾಶ ಕೊಡೋದಿಲ್ಲ. ಮತ್ತು ಈ ಸ್ನಾನವಾದ ನಂತರ ತಲೆಯಲ್ಲಿ ನೀರು ಸೇರದೇ ಇರೋದಕ್ಕೋಸ್ಕರ ನಾವು ಕೆಂಡವನ್ನು ಮಾಡಿ ಕೆಂಡದಲ್ಲಿ ಸಾಂಬ್ರಾಣಿಯನ್ನು ಹಾಕಿ ಹೊಗೆಯನ್ನು ಮಾಡಿ ತಲೆಯನ್ನು ಸಂಪೂರ್ಣವಾಗಿ ಕಾಯಿಸಬೇಕು. ಕಾಯಿಸೋದ್ರಿಂದ ತಲೆಯಲ್ಲಿರ್ತಕ್ಕಂತಹ ರಂಧ್ರಗಳಲ್ಲಿ ನೀರಿನ ಅಂಶ ಸೇರಿರುತ್ತೆ. ಈ ನೀರೆಲ್ಲವೂ ಕೂಡ ಚೆನ್ನಾಗಿ ಒಣಗೋದಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಶರೀರದಲ್ಲಿ ಯಾವುದೇ ರೀತಿಯ ಒಂದು ನೀರಿನ ಅಂಶ ಉಳಿದೇ ಇರೋ ಹಂಗೆ ಮಾಡಬೇಕಂತಂದರೆ ನಾವು ಸ್ವಲ್ಪ ಸಾಂಬ್ರಾಣಿಯ ಹೊಗೆಯಲ್ಲಿ ತಲೆಯನ್ನು ಕಾಯಿಸಬೇಕಾಗತ್ತೆ. ಅಷ್ಟೇ ಅಲ್ಲ, ಶರೀರದಲ್ಲಿ ಕೂಡ ಕೈಗಳಿಗೆ ಕಾಲುಗಳಿಗೆ ಎಲ್ಲಕ್ಕೂ ಕೂಡ ಚೆನ್ನಾಗಿ ಶುದ್ಧವಾದಂತಹ ಅರಿಶಿಣದ ಪುಡಿಯನ್ನು ಇಟ್ಕೊಂಡು ಅರಿಶಿಣವನ್ನು ಹಾಕಿ ಚೆನ್ನಾಗಿ ಉಜ್ಜಬೇಕು. ಉಜ್ಜೋದ್ರಿಂದ ಏನಾಗುತ್ತೆ, ಶರೀರದಲ್ಲಿ ಚರ್ಮಗಳಲ್ಲಿರ್ತಕ್ಕಂತಹ ಎಲ್ಲ ರಂಧ್ರದಲ್ಲಿರುವಂತಹ ನೀರೆಲ್ಲವನ್ನೂ ಕೂಡ ಅದು ಎಳ್ಕೊಳ್ಳುತ್ತೆ. ಜೊತೆಗೆ ಅರಿಶಿಣ ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ. ಅದು ಚರ್ಮಕ್ಕೆ ಯಾವುದೇ ರೀತಿಯ ಸೋಂಕನ್ನು ಬರದೇ ಇರೋ ಹಾಗೆ ತಡೆಗಟ್ಟುತ್ತೆ ಮತ್ತು ಚರ್ಮದ ಒಂದು ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಹೀಗಾಗಿ ಶರೀರಕ್ಕೆ ಅರಿಶಿಣದ ಲೇಪನ ಬಹಳ ಮುಖ್ಯ. ನಂತರ ಮನೆಯಲ್ಲಿ ನಾವು ಈ ಬಾಣಂತಿ ಇನ್ನೇನು ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಆಗ್ತಾಳೆ ಅಂತ ಗೊತ್ತಿರೋದ್ರಿಂದ ಮುಂಚಿತವಾಗಿಯೇ ನಾವು ಸ್ವಲ್ಪ ಕೆಲವೊಂದು ಸಾಮಗ್ರಿಗಳನ್ನು ತಯಾರು ಮಾಡಿ ಇಟ್ಕೊಂಡಿರಬೇಕು. ಒಣಶುಂಠಿ ಪುಡಿಯನ್ನು ತಯಾರಿಸಿಟ್ಕೊಂಡಿದ್ದು, ಆ ಒಣಶುಂಠಿ ಪುಡಿಗೆ ಸ್ವಲ್ಪ ಬೆಲ್ಲವನ್ನು ತೆಳುವಾಗಿ ಹೆರೆದು ಅದನ್ನು ಚೆನ್ನಾಗಿ ಒಂದು ರೀತಿ ಮಿಶ್ರಣ ಮಾಡಿ ಆ ಮಿಶ್ರಣಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಉಂಡೆಗಳಾಗಿ ಒಂದು ಗೋಲಿಯ ಪ್ರಮಾಣದಲ್ಲಿ ಉಂಡೆಗಳನ್ನಾಗಿ ಮಾಡಿ 2 ರಿಂದ 3 ಉಂಡೆಗಳನ್ನು ತಿನ್ನೋದಕ್ಕೆ ಕೊಡಬೇಕು. ಅದರ ಜೊತೆಯಲ್ಲಿ ಒಣ ಕೊಬ್ಬರಿಯನ್ನು ತೆಳುವಾಗಿ ಒಂದು ಪೀಸ್ಗಳ ಥರ ಸ್ಲೈಸ್ ಥರ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಸುಡಬೇಕು. ಒಲೆಯಲ್ಲಿ ಕೆಂಡ ಇರೋರ ಮನೆಯಲ್ಲಿ ಕೆಂಡದಲ್ಲಿ ಹಾಕ್ಬೋದು, ಇಲ್ಲಾಂದರೆ ಗ್ಯಾಸಲ್ಲೇ ಕೂಡ ಮಾಡ್ಕೊಳ್ಬಹುದು. ಅದು ಸ್ವಲ್ಪ ಸುಟ್ಟಂಗೆ ಮಾಡಿ ಅದನ್ನು ಕೂಡ ಈ ಶುಂಠಿ ಬೆಲ್ಲದ ಜೊತೆಯಲ್ಲಿ ತಿನ್ನೋದಕ್ಕೆ ಕೊಡಬೇಕು. ಒಣ ಕೊಬ್ಬರಿಯೂ ಕೂಡ ಒಂದು ರೀತಿ ಆಂಟಿಸೆಪ್ಟಿಕ್. ಅದು ಶರೀರದ ಒಳಗೆ ಕೂಡ ಸಾಕಷ್ಟು ಎಲ್ಲ ರೀತಿಯ ಒಂದು ಬದಲಾವಣೆ ಆಗಿರೋದ್ರಿಂದ ಈ ಒಣ ಕೊಬ್ಬರಿ ಮತ್ತು ಶುಂಠಿ ಎರಡೂ ಶರೀರದೊಳಗೆ ಹೋಗೋದ್ರಿಂದ ಶೈತ್ಯವನ್ನು ತೆಗೆಯುತ್ತೆ ಮತ್ತು ಜಿಡ್ಡಿನ ಕೊರತೆ ಶರೀರಕ್ಕೆ ತುಂಬ ಇರುತ್ತೆ. ಹಾಗಾಗಿ ಈ ಕೊಬ್ಬರಿ ತುಂಬ ಸಹಾಯ ಮಾಡುತ್ತೆ. 11ನೇ ದಿನ ನಾವು ತಲೆಗೆ ಸ್ನಾನ ಮಾಡಬೇಕಾದ್ರೆ ನೀರಿಗೆ ಕೆಲವು ಸೊಪ್ಪಿನ ಮಿಶ್ರಣವನ್ನು ಹಾಕೋದ್ರಿಂದ ತುಂಬ ಉಪಯೋಗ ಇದೆ. ಹಾಗಾದರೆ ಆ ಸೊಪ್ಪುಗಳು ಯಾವ್ಯಾವುದು ಅಂತ ಹೇಳ್ತೀನಿ, ಗುರ್ತು ಹಾಕ್ಕೊಳ್ಳಿ. ಮಾವಿನ ಎಲೆ, ಬೇವಿನ ಎಲೆ, ಸೀಬೆ ಹಣ್ಣಿನ ಗಿಡದ ಎಲೆ, ಸಿಕ್ಕಿದರೆ ಎಲಚಿ ಹಣ್ಣಿನ ಎಲೆಯನ್ನು ಉಪಯೋಗಿಸ್ಕೊಳ್ಬಹುದು. ನಿಂಬೆ ಹಣ್ಣಿನ ಎಲೆ ಇದು ತುಂಬ ಮುಖ್ಯ. ಸೀತಾಫಲ ಹಣ್ಣಿನ ಎಲೆ, ಈ ಎಲ್ಲ ಸೊಪ್ಪಿನ ಎಲೆಗಳನ್ನು ಕೂಡ ಎಲೆ ಮತ್ತು ಆ ಸ್ವಲ್ಪ ಕಡ್ಡಿಯ ಸಮೇತವಾಗಿ ತಂದು ಅದನ್ನು ಬಾಯ್ಲರ್ ಅಥವಾ ನಿಮ್ಮಲ್ಲಿ ಹಂಡೆ ಇದ್ದರೆ ಹಂಡೆ ನೀರಿಗೆ ಹಾಕಬಹುದು. ಇದು ಯಾವುದೂ ಇಲ್ಲ ನಮ್ಮಲ್ಲಿ ಅಂತಂದರೆ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಟು ಅದರಲ್ಲಿ ನೀರು ಹಾಕಿ ಇದೆಲ್ಲವನ್ನು ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕಾಯಿಸಬೇಕು. ಈ ಕಾಯಿಸಿದಂತಹ ನೀರನ್ನು ನಾವು ಸ್ನಾನ ಮಾಡುವಂತಹ ನೀರಿಗೆ ಮಿಶ್ರಣ ಮಾಡಿಕೊಂಡು ಈ ನೀರಿನಿಂದ ಸ್ನಾನವನ್ನು ಮಾಡಿಸೋದ್ರಿಂದ ತುಂಬ ಲಾಭ ಇದೆ. ಇದರಲ್ಲಿ ಎಲ್ಲ ಸೊಪ್ಪಿನಲ್ಲಿರ್ತಕ್ಕಂತಹ ಗುಣಗಳು ಕೂಡ ಶರೀರಕ್ಕೆ ಬರುತ್ತೆ ಮತ್ತು ಸಾಕಷ್ಟು ಮೈಕೈಯಲ್ಲಿ ನೋವುಗಳಿರುತ್ತೆ, ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಬಹಳ ಸುಲಭದಲ್ಲಿ ನಾವು ಇದನ್ನು ಮಾಡ್ಕೊಳ್ಬಹುದು. ಇದರಿಂದ ಯಥೇಚ್ಛವಾದ ಲಾಭ ಶರೀರಕ್ಕಿದೆ. ನೋಡಿ, ಈ ರೀತಿ ಸ್ನಾನವನ್ನು ಮಾಡಿ ತಲೆಯನ್ನು ಕಾಯಿಸಿ ಶುಂಠಿ ಬೆಲ್ಲವನ್ನು ತಿಂದು ಇವೆಲ್ಲವೂ ಒಂದು ಸಂಪೂರ್ಣವಾಗಿ ಒಂದು
11ನೇ ದಿವಸದಲ್ಲಿ ನಾವು ಬೆಳಿಗ್ಗೆ ಮಾಡಬೇಕಾದಂತಹ ಒಂದು ಕ್ರಮ ಇದು. ಮತ್ತು ನಾನು ಊಟಕ್ಕೆ ಆಗಲೇ ಹೇಳಿದ ಹಾಗೆ ಕುಸುಬಲಕ್ಕಿ ಅನ್ನ ಮತ್ತು ಜೀರಿಗೆ ಮೆಣಸಿನ ಸಾರು ಇದರ ಬಳಕೆಯನ್ನು ಮಾಡುವಂಥದ್ದು. ಇದೆಲ್ಲದರ ಜೊತೆಗೆ ನಾವು ರಾತ್ರಿಯ ಊಟದಲ್ಲಿ ಬೇಕಾದರೆ ಸಬ್ಬಸಿಗೆ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಇದರ ಒಂದು ಪಲ್ಯವನ್ನು ಮಾಡಿ, ಪಲ್ಯದಲ್ಲಿ ಮೊದಲನೇ ಅನ್ನಕ್ಕೆ ನಾವು ಆ ಪಲ್ಯವನ್ನು ಕಲಸಿ ತಿನ್ನೋದು ಕೂಡ ತುಂಬ ಒಳ್ಳೆಯದು. ಸಬ್ಬಸಿಗೆ ಸೊಪ್ಪು ಮತ್ತು ಮೂಲಂಗಿಯನ್ನು ಚೆನ್ನಾಗಿ ಸಣ್ಣಗೆ ತುರಿಬೇಕು. ಈ ತುರಿದಂತಹ ಮೂಲಂಗಿಯನ್ನು ಬೇಯಿಸಿ ಪಲ್ಯವನ್ನು ಮಾಡಿ, ಇವೆರಡರ ಪಲ್ಯವನ್ನು ಕೂಡ ರಾತ್ರಿಯ ವೇಳೆಯಲ್ಲಿ ಊಟಕ್ಕೆ ಬಳಸೋದ್ರಿಂದ ಸಾಕಷ್ಟು ಉಪಯೋಗ ಇದೆ. ಮತ್ತು ಇದೆಲ್ಲದರ ಜೊತೆಗೆ ಸೊಂಟಕ್ಕೆ ಒಂದು ತೆಳುವಾದ ಬಿಳಿಯ ಒಂದು ಪಂಚೆಯ ರೀತಿ ಬಟ್ಟೆಯನ್ನು ತೆಗೆದುಕೊಂಡು, ಹತ್ತಿಯ ಬಟ್ಟೆಯೇ ಆದರೆ ತುಂಬ ಒಳ್ಳೆಯದು, ಅದನ್ನು ಚೆನ್ನಾಗಿ ಮಡಿಸಿ ಪದರದ ಹಾಗೆ ಮಾಡಿ ಸೊಂಟಕ್ಕೆ ಬಿಗಿಯಾಗಿ ಒಂದು ಬಟ್ಟೆಯನ್ನು ಕಟ್ಟುವಂಥದ್ದು ತುಂಬ ಮುಖ್ಯ. ಯಾಕೆ ಅಂದರೆ ಆಗಲೇ ನಾನು ಹೇಳಿದ ಹಾಗೆ ಗರ್ಭಕೋಶ ಬಹಳ ದೊಡ್ಡದಾಗಿ ಹಿಗ್ಗಿರುತ್ತೆ. ಅದನ್ನು ಮತ್ತೆ ಪುನಃ ಹಿಂದಿನ ಸ್ಥಿತಿಗೆ ತರಬೇಕಾದ್ರೆ ಈ ಉಪಚಾರ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಇದನ್ನು ಪ್ರತಿನಿತ್ಯದಲ್ಲಿ ಈ ಬಟ್ಟೆಯನ್ನು ಸೊಂಟಕ್ಕೆ ಕಟ್ಟತಕ್ಕಂಥದ್ದು ತುಂಬ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಬಾಣಂತಿಯ ಬಗ್ಗೆ ನಾವು ಏನೆಲ್ಲ ಉಪಚಾರ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ. ನಾವು ಬಾಣಂತಿಯ ಆರೈಕೆಯ ಬಗ್ಗೆ ವಿಚಾರಗಳನ್ನು ಸಾಕಷ್ಟು ತಿಳ್ಕೊಳ್ತಾ ಇದ್ವಿ. ಮತ್ತಷ್ಟು ವಿಚಾರಗಳನ್ನು ಈಗ ತಿಳ್ಕೊಳ್ಳೋಣ. ಈಗ 15 ದಿನಗಳ ನಂತರ ಬಾಣಂತಿಗೆ ಊಟ ಉಪಚಾರದಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಮಾಡಿಕೊಳ್ಬಹುದು. ಇಲ್ಲಿಯವರೆಗೆ ನಾವು ಬರೀ ಜೀರಿಗೆ ಮೆಣಸಿನ ಒಂದು ಸಾರು, ಕುಸುಬಲಕ್ಕಿ ಅನ್ನ ಮತ್ತು ರವೆಯ ಗಂಜಿ ಇದಿಷ್ಟನ್ನು ನಾವು ಬಳಸ್ಕೊಳ್ತಾ ಬಂದಿದ್ವಿ. ಈಗ ಸ್ವಲ್ಪ ಬೇಳೆಯ ತಿಳಿಯಾದ ಕಟ್ಟನ್ನು ತೆಗೆದುಕೊಂಡು ಆ ತಿಳಿ ಕಟ್ಟಿಗೆ ಜೀರಿಗೆ ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಅದರಿಂದ ನಾವು ಚೆನ್ನಾಗಿ ಕುದಿಸಿ ಸಾರನ್ನು ತಯಾರು ಮಾಡಿ ಈ ಸಾರನ್ನು ಊಟಕ್ಕೆ ನಾವು ಬಳಸಬಹುದಾಗಿದೆ. ಈ ಸಾರನ್ನು ನಾವು ಊಟಕ್ಕೆ ಬಳಸಬಹುದು. ಇದರ ಜೊತೆಗೆ ಕೆಲವು ತರಕಾರಿಗಳನ್ನೆಲ್ಲ ಕೂಡ ನಾವು ಬಳಸೋದಕ್ಕೆ ಪ್ರಾರಂಭ ಮಾಡಬಹುದು. ಅದರಲ್ಲಿ ವಿಶೇಷವಾಗಿ ಮೆಂತ್ಯದ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಅಗಸೆ ಸೊಪ್ಪು, ಈ ಸೊಪ್ಪಿನ ಒಂದು ಪಲ್ಯವನ್ನು ಮಾಡಿ ಬಡಿಸುವಂಥದ್ದು ತುಂಬ ಒಳ್ಳೆಯದು. ಯಾಕೆಂದರೆ ಅಗಸೆ ಸೊಪ್ಪಿನಲ್ಲಿ ಹೆಚ್ಚಿನ ಒಂದು ಕ್ಯಾಲ್ಸಿಯಂ ಅಂಶ ಇರುತ್ತೆ, ಕಬ್ಬಿಣದ ಅಂಶ ಇರುತ್ತೆ. ಸಬ್ಬಸಿಗೆ ಸೊಪ್ಪಿನಲ್ಲಿ ಮಗುವಿಗೆ ಬೇಕಾಗ್ತಕ್ಕಂತಹ ಹಾಲಿನ ಒಂದು ಕೊರತೆಯನ್ನು ಒಂದು ಪೂರೈಕೆ ಮಾಡುವಂತಹ ಶಕ್ತಿ ಇರುತ್ತೆ. ಈ ರೀತಿ ಮೆಂತ್ಯದ ಸೊಪ್ಪಿನಲ್ಲಿ ಶರೀರವನ್ನು ಒಂದು ರೀತಿ ಉಷ್ಣದಲ್ಲಿ ಕಾವಾಗಿಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಈ ಸೊಪ್ಪುಗಳನ್ನು ನಾವು ದಿನನಿತ್ಯದಲ್ಲಿ ಬಳಸೋದು ತುಂಬ ಶ್ರೇಷ್ಠವಾಗುತ್ತೆ. ಮತ್ತು ಕೆಲವು ತರಕಾರಿಗಳನ್ನು ಕೂಡ ರಾತ್ರಿಯಲ್ಲಿ ನಾವು ಪಲ್ಯದ ರೂಪದಲ್ಲಿ ಮಾಡಿ ಉಪಯೋಗಿಸ್ಬಹುದಾಗುತ್ತೆ. ಅದು ಸೋರೆಕಾಯಿ ಆಗಬಹುದು, ಪಡವಲಕಾಯಿ ಆಗಬಹುದು, ಮತ್ತು ಸುವರ್ಣಗೆಡ್ಡೆ, ಕ್ಯಾರೆಟು, ಬೀಟ್ರೂಟು, ತೊಂಡೆಕಾಯಿ, ಈ ತರಕಾರಿಗಳನ್ನು ಬಳಸಿ ಇದರಲ್ಲಿ ಪಲ್ಯವನ್ನು ಮಾಡಿ ಊಟಕ್ಕೆ ಹಾಕಬಹುದು. ಇದೆಲ್ಲದರ ಜೊತೆಗೆ ನಾವು ಯಥೇಚ್ಛವಾಗಿ ಬೆಣ್ಣೆ ಕಾಯಿಸಿದ ತುಪ್ಪವನ್ನು ಬಳಸಬೇಕು. ಬೆಳಿಗ್ಗೆ ರಾತ್ರಿ 2 ಟೈಮ್ ಕೂಡ ಊಟಕ್ಕೆ ಮಾಮೂಲಿ ದಿನಗಳಲ್ಲಿ ಬಡಿಸುವ ರೀತಿಯಲ್ಲಿ ಒಂದೊಂದು ಚಮಚ ತುಪ್ಪವನ್ನು ಹಾಕೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಚೆನ್ನಾಗಿ ಒಂದು 4-5 ಚಮಚಗಳಷ್ಟು ತುಪ್ಪವನ್ನು ಬಡಿಸಿ ಊಟಕ್ಕೆ ಹಾಕೋದ್ರಿಂದ ಶರೀರದಲ್ಲಿ ಜಿಡ್ಡಿನ ಕೊರತೆ ಇರ್ತಕ್ಕಂಥದ್ದು ನಿವಾರಣೆ ಆಗ್ತಾ ಬರುತ್ತೆ. ಜೊತೆಗೆ ತುಪ್ಪ ಶರೀರದಲ್ಲಿ ಇರ್ತಕ್ಕಂತಹ ದೋಷಗಳನ್ನೆಲ್ಲವನ್ನು ತೆಗೆಯುವಂತಹ ಕೆಲಸವನ್ನು ಮಾಡುತ್ತೆ. ನಾವು ಅದನ್ನು ಇಂಟರ್ನಲ್ ಕ್ಲೆನ್ಸಿಂಗ್ ಅಂತ ಕರಿತೀವಿ. ಅಂದರೆ ಒಳಭಾಗದ ಶುದ್ಧೀಕರಣದ ಕೆಲಸವನ್ನು ಕೂಡ ತುಪ್ಪ ಮಾಡುತ್ತೆ. ಜೊತೆಗೆ ಅದರಲ್ಲಿ ಕೂಡ ಕ್ಯಾಲ್ಸಿಯಂನ ಅಂಶ ಜಾಸ್ತಿ ಇರೋದ್ರಿಂದ ಮಗುವಿಗೆ ಕೂಡ ಅದು ಕ್ಯಾಲ್ಸಿಯಂ ಪೂರೈಕೆಯನ್ನು ಮಾಡುತ್ತೆ. ನೋಡಿ, ತುಪ್ಪ ಒಂದು ಏನೆಲ್ಲ ಮಾಡುತ್ತೆ. ಹಾಗಾಗಿ ಯಥೇಚ್ಛವಾಗಿ ತುಪ್ಪವನ್ನು ಬಳಸುವುದನ್ನು ಮರಿಬಾರ್ದು. ಮತ್ತು ನಾವು 15 ದಿವಸಗಳ ನಂತರದಲ್ಲಿ ನಾವು ಊಟಕ್ಕೆ ನಾವು ಈ ಹೆರಳೆ ಹಣ್ಣನ್ನು ತಂದು ಈ ಹೆರಳೆ ಹಣ್ಣಿನಲ್ಲಿ ಕುದುಮೆಣಸು ಅಂತ ಮಾಡ್ತೀವಿ. ಕುದುಮೆಣಸು ಅಂದರೆ ಏನದು? ಹೆರಳೆ ಹಣ್ಣನ್ನು ಕಟ್ ಮಾಡಿ 2 ಭಾಗವಾಗಿ ಮಾಡೋದು. ಆ ಹೋಳುಗಳಿಗೆ ಕರಿಕಾಳು ಮೆಣಸಿನ ಪುಡಿಯನ್ನು ಚೆನ್ನಾಗಿ ಉದುರಿಸ್ಬೇಕು. ಒಂದು ಕಡ್ಡಿ ಯಾವ್ದಾದ್ರು ತೊಗೊಂಡು ಚೆನ್ನಾಗಿ ಅದರೊಳಗೆ ಚೆನ್ನಾಗಿ ಹೋಗೋ ರೀತಿಯಲ್ಲಿ ಅದನ್ನು ನಾವು ಹೀಗೆ ಚುಚ್ಚಿ ಒಳಗಡೆ ಸಾಕಷ್ಟು ಹಾಕಬೇಕು. ಇದನ್ನು ಕೆಂಡದ ಮೇಲೆ ಅಥವಾ ನಾವು ಸ್ಟವ್ ಮೇಲೇನೆ ಏನಾದ್ರು ಒಂದು ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಹೋಳನ್ನು ಇಟ್ಟು ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಅದು ಚೆನ್ನಾಗಿ ಆ ರಸದ ಜೊತೆ ಚೆನ್ನಾಗಿ ಕುದಿಯುತ್ತೆ. ಆ ಒಂದು ಕುದಿಮೆಣಸು ಥರ ಮಾಡಿ ಅದನ್ನು
ಅನ್ನಕ್ಕೆ ಹಿಂಡಿ ಆ ರಸವನ್ನು ಹಿಂಡಿದಾಗ ಅದರಲ್ಲಿ ಮೆಣಸಿನ ಅಂಶ, ಹೆರಳೆ ಹಣ್ಣಿನ ರಸ ಎರಡೂ ಬರುತ್ತೆ. ಚೂರು ಉಪ್ಪು ಹಾಕ್ಕೊಂಡು ಸ್ವಲ್ಪ ತುಪ್ಪವನ್ನು ಸೇರಿಸಿ ಅನ್ನಕ್ಕೆ ಕಲಸಿ ತಿಂದರೆ ಅದು ಶರೀರಕ್ಕೂ ಒಳ್ಳೆಯದು, ಬಾಯಿಗೂ ರುಚಿಯಾಗಿರುತ್ತೆ, ಮತ್ತು ಶರೀರದಲ್ಲಿ ಪಿತ್ತದ ಅಂಶ ಸೇರದೇ ಇರೋ ರೀತಿ ಇದು ಜೋಪಾನ ಮಾಡುತ್ತೆ. ಹಾಗಾಗಿ ಕುದುಮೆಣಸನ್ನು ಕೂಡ ಉಪಯೋಗಿಸ್ಬಹುದು. ಮತ್ತು ಹೆರಳೆಕಾಯಿ, ಉಪ್ಪಿನಕಾಯಿ ಸ್ವಲ್ಪ ಹಳೆಯದಾಗಿರಬೇಕು, ಹೊಸದಾದ ಉಪ್ಪಿನಕಾಯನ್ನು ಬಳಸಬಾರ್ದು. ತುಂಬ ಮುಂಚಿತವಾಗಿಂದನೇ ಮಾಡಿಟ್ಕೊಂಡಿದ್ದು ಹಳೆಯದಾದ ಉಪ್ಪಿನಕಾಯನ್ನು ಊಟಕ್ಕೆ ಬಳಸಬಹುದು. ಮತ್ತು ರಾತ್ರಿ ಹೊತ್ತಿನ ಊಟಕ್ಕೆ ನಾವು 1 ತಿಂಗಳಾದ ನಂತರ ಹಾಲು ಮೆಣಸಿನ ಸಾರನ್ನು ಕೂಡ ಬಳಸಬಹುದು. ಅಂದರೆ ಬರೀ ಹಾಲಿಗೆನೇ ಜೀರಿಗೆ, ಮೆಣಸು, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಹಾಲು ಮೆಣಸಿನ ಸಾರು ರೀತಿಯಲ್ಲಿ ಮಾಡಿ ಬರೀ ಹಾಲಿನಲ್ಲೇ, ಅದಕ್ಕೆ ಬೇಳೆಕಟ್ಟನ್ನು ನಾವು ಹಾಕೋದಿಲ್ಲ, ಹಾಲು ನೀರು ಮಿಶ್ರಣ ಮಾಡಿ ಚೆನ್ನಾಗಿ ಕುದಿಸಿ ಸಾರನ್ನು ಮಾಡಿ ಊಟಕ್ಕೆ ಬಳಸಬಹುದು. ಈ ಊಟವೆಲ್ಲವೂ ಆದ ನಂತರ ವಿಳ್ಯದೆಲೆಯನ್ನು ಹಾಕೋದನ್ನು ಮರಿಬಾರ್ದು. ಈ ವಿಳ್ಯದೆಲೆ ಹಾಕೋದು ಕೆಲವರು ಏನಂತ ಯೋಚನೆ ಮಾಡ್ತಾರೆ ಅಂದರೆ ಕ್ಯಾಲ್ಶಿಯಂಗೋಸ್ಕರ ವಿಳ್ಯದೆಲೆ ಹಾಕ್ಕೊಳ್ಳಿ ಅಂತಾರೆ. ನಮಗೆ ಕ್ಯಾಲ್ಶಿಯಂ ಪೂರೈಕೆ ಒಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಬರುತ್ತೆ, ಈ ವಿಳ್ಯದೆಲೆ ಅಡಿಕೆಯನ್ನು ಹಾಕೋ ಅವಶ್ಯಕತೆ ಇಲ್ಲ ಅಂತ ಕೆಲವರ ವಾದ. ಈ ವಿಳ್ಯದೆಲೆಯನ್ನು ಹಾಕೋದ್ರಿಂದ ಶರೀರದಲ್ಲಿ ತಗೊಂಡಂತಹ ಆಹಾರವೆಲ್ಲವೂ ಕೂಡ ಸುಲಭವಾಗಿ ಜೀರ್ಣವಾಗುತ್ತೆ ಮತ್ತು ಶರೀರದಲ್ಲಿ ಒಂದು ರೀತಿ ಶಾಖ ಉತ್ಪತ್ತಿಯಾಗತ್ತೆ. ಈ ಸಂದರ್ಭದಲ್ಲಿ ಆದಷ್ಟು ಕೂಡ ಶೈತ್ಯ ಶರೀರದೊಳಗೆ ಸೇರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ತುಂಬ ಮುಖ್ಯ ಆಗತ್ತೆ. ಶರೀರದಲ್ಲಿ ಶಾಖ ಒಂದು ರೀತಿ ಉತ್ಪತ್ತಿ ಆಗುತ್ತೆ ವಿಳ್ಯದೆಲೆ ರಸದಿಂದ. ಅಷ್ಟೇ ಅಲ್ಲ, ಇದರ ಜೊತೆ ನಾವು ಅಡಿಕೆ ಪುಡಿಯನ್ನು ಹಾಕ್ತೀವಲ್ವ, ಈ ಅಡಿಕೆ ಪುಡಿ ಮನೆಯಲ್ಲಿಯೇ ತಯಾರು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಮನೆಯಲ್ಲೇ ತಯಾರು ಮಾಡುವಂತಹ ಈ ಅಡಿಕೆ ಪುಡಿಗೆ ಜಾಕಾಯಿ, ಜಾಪತ್ರೆ, ಲವಂಗ, ಏಲಕ್ಕಿ ಇದೆಲ್ಲವನ್ನು ಹಾಕಿ ಕೊಬ್ಬರಿ ತುರಿಯನ್ನು ಸಾಕಷ್ಟು ಹಾಕಿ ಇದರ ಮಿಶ್ರಣವನ್ನು ಮಾಡಿ ಅಡಿಕೆ ಪುಡಿಯನ್ನು ಮಾಡಿ ಈ ವಿಳ್ಯದೆಲೆ ಜೊತೆಯಲ್ಲಿ ಈ ಅಡಿಕೆ ಸುಣ್ಣವನ್ನು ಬೆರೆಸಿ ತಿನ್ನೋದ್ರಿಂದ ಶರೀರದಲ್ಲಿ ಶಾಖವೂ ಉಂಟಾಗುತ್ತೆ, ಸ್ವಲ್ಪ ಉಷ್ಣದ ಅಂಶ ಉಳ್ಕೊಳ್ಳೋದ್ರಿಂದ ಒಳಭಾಗದಲ್ಲಿ ಶರೀರದಲ್ಲಿ ಯಾವುದೇ ರೀತಿಯ ಶೈತ್ಯವೂ ಕೂಡ ಸೇರೋದಿಲ್ಲ. ಇದು ತುಂಬ ಮುಖ್ಯ ಆಗುತ್ತೆ. ಬರೀ ಕ್ಯಾಲ್ಶಿಯಂ ಒಂದೇ ಕೆಲಸವನ್ನು ವಿಳ್ಯದೆಲೆ ಮಾಡೋದಿಲ್ಲ, ಈ ಬೇರೆ ಎಲ್ಲ ರೀತಿಯ ಅನುಕೂಲಗಳು ಕೂಡ ಈ ವಿಳ್ಯದೆಲೆ ಅಡಿಕೆ ಸೇವನೆಯಿಂದ ಬರುತ್ತೆ. ಹಾಗಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಏನೇ ಆಹಾರವನ್ನು ಸೇವನೆ ಮಾಡಿದ್ರು ಕೂಡ, ಅಂದರೆ ಬೆಳಗ್ಗೆ ಗಂಜಿ ಕುಡ್ದಾಗಿರ್ಬೋದು, ಮಧ್ಯಾಹ್ನ ಊಟ ಮಾಡ್ದಾಗಿರ್ಬೋದು, ಮತ್ತು ರಾತ್ರಿ ಆಹಾರ ಸೇವನೆ ಆದಮೇಲೆ ಪ್ರತಿಯೊಂದು ಬಾರಿಯೂ ಕೂಡ ವಿಳ್ಯದೆಲೆ ಅಡಿಕೆಯನ್ನು ಸವಿಯೋದ್ರಿಂದ ಶರೀರಕ್ಕೆ ತುಂಬ ಲಾಭ ಇದೆ. ಇಷ್ಟೇ ಅಲ್ಲ, ಇನ್ನೂ ಒಂದು ಗುಟ್ಟು ಇದರಲ್ಲಿದೆ. ಈ ವಿಳ್ಯದೆಲೆ ರಸವನ್ನು ಶರೀರದೊಳಗೆ ಹೋಗೋದ್ರಿಂದ ಮಗು ಹಾಲು ಕುಡಿದಾಗ ಹಾಲನ್ನು ಕಕ್ಕೋದಿಲ್ಲ. ಸುಮಾರು ಮಕ್ಕಳು ಕುಡಿದಂಥ ಹಾಲನ್ನೆಲ್ಲ ಹೊರಗೆ ಕಕ್ಕಿಬಿಡುತ್ತವೆ, ಅವಕ್ಕೆ ಪೋಷಣೆ ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಆ ಒಂದು ಕೆಲಸವನ್ನು ಕೂಡ ವಿಳ್ಯದೆಲೆ ಮಾಡುತ್ತೆ. ಈ ವಿಳ್ಯದೆಲೆ ರಸವನ್ನು ಚೆನ್ನಾಗಿ ಸೇವನೆ ಮಾಡಿದಂಥವ್ರಿಗೆ ಮಕ್ಕಳಿಗೆ ಆಹಾರ ಒಂದು ಕಕ್ಕುವಂತಹ ಒಂದು ಪ್ರಸಂಗ ಬರೋದಿಲ್ಲ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಬಾಣಂತನದಲ್ಲಿ ಮಾತ್ರ ವಿಳ್ಯದೆಲೆ ಅಡಿಕೆಯನ್ನು ಸೇವನೆ ಮಾಡೋದು ತುಂಬ ಒಳ್ಳೆಯದು. ಈ ಬಾಣಂತಿಯ ಆಹಾರ ಕ್ರಮದ ಬಗ್ಗೆ ಇನ್ನೂ ಸಾಕಷ್ಟು ವಿವರಗಳನ್ನು ನಾನು ನಿಮಗೆ ಕೊಡೋದಿದೆ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ಮುಕ್ತಿನಾಗ ಪ್ರಚೋದಯಾತ್. ವೀಕ್ಷಕರೇ, ಆ ಮುಕ್ತಿನಾಗ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಿ. 26/5/2014 ಇಂದು ಸೋಮವಾರ, ಶ್ರೀ ಜಯನಾಮ ಸಂವತ್ಸರ, ವೈಶಾಖ ಮಾಸ, ಶುಕ್ಲ ಪಕ್ಷ, ವಸಂತ ಋತು. ಇಂದು ತ್ರಯೋದಶಿ, ಅಶ್ವಿನಿ ನಕ್ಷತ್ರ. ಬನ್ನಿ ಮೇಷರಾಶಿಯವರಿಗೆ ಹೇಗಿದೆ ಇವತ್ತು ನೋಡೋಣ. ಬನ್ನಿ. ಆರೋಗ್ಯ. ಇವತ್ತು ಮೇಷರಾಶಿಯವರಿಗೆ ನಿಜವಾಗ್ಲೂ ಅದೃಷ್ಟದ ದಿನ. ಆರಂಭ ಆರೋಗ್ಯದೊಂದಿಗೆ ಆಗ್ತಾ ಇದೆ. ಸ್ವಲ್ಪ ಸುಖ, ಆದರೂ ಮನಸ್ಸಿನಲ್ಲಿ ಆಂದೋಲನ. ನಿಮಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಮನಸ್ಸನ್ನು. ಹೇಗೆ ಮಾಡೋಣ, ಏನು ಮಾಡೋಣ, ಯಾಕೆ ಮಾಡೋಣ, ಇದೇ ನಿಮ್ಮ ಮುಂದೆ ನಿಂತಿರ್ತಕ್ಕಂಥದ್ದು. ಮಾಡಲಾ ಬೇಡವಾ, ಮಾಡಲಾ ಬೇಡ ಯೋಚನೆ ಮಾಡಬೇಡಿ.
ದೃಢ ಮನಸ್ಸಿನಿಂದ ದೃಢ ನಿರ್ಧಾರವನ್ನು ತಾವು ತಗೊಳ್ಳಿ. ವೀಕ್ಷಕರೇ, ಇವತ್ತು ನಿಮಗೆ ಸ್ವಲ್ಪ ಕಷ್ಟ, ಸ್ವಲ್ಪ ಭಯ. ಇದು ಯಾವಾಗಲೂ ಹೀಗೇ, ಒಳ್ಳೆಯದಾಗ್ತಿರುವಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಭಯ, ಸ್ವಲ್ಪ ಕಷ್ಟ. ಆದರೂ ಯೋಚನೆ ಮಾಡಬೇಡಿ, ಇವತ್ತು ನಿಮಗೆಲ್ಲೋ ಯಶಸ್ಸಾಗುತ್ತೆ. ಶುಭವಾಗಲಿ. ಬನ್ನಿ ಈಗ ವೃಷಭ ರಾಶಿಯವರಿಗೆ ಹೇಗಿದೆ ನೋಡೋಣ. ಬನ್ನಿ. ರೋಗ ಆರಂಭ ಯಾಕೋ ಸರಿ ಇಲ್ಲ. ಏನಾಗ್ತಾ ಇದೆಪ್ಪ? ತಲೆನೋವು, ಅದಕ್ಕೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೀನಿ. ಸ್ವಲ್ಪ ಕಷ್ಟ, ಸ್ವಲ್ಪ ಭಯ. ನಾನಾಗಲೇ ಹೇಳಿದ್ದೀನಿ, ಈ ಭಯ, ಕಷ್ಟ, ನಷ್ಟ ಎಲ್ಲ ಪಕ್ಕಕ್ಕೆ ತಳ್ಳಿ ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ. ಹೆಂಗಿರಬೇಕು? ಸಿಂಹ ಬಂದಂಗಿರಬೇಕು. ನೋಡಿ ಮೋದಿಯವ್ರನ್ನ ಹೇಗೆ ಬರ್ತಾ ಇದ್ದಾರೆ. ಎಲ್ಲ ವಾಹಿನಿಗಳಲ್ಲೂ ಅವರದೇ ಕಂಠ, ಅವರದೇ ಮಾತು. ಹಾಗೆ ಒಬ್ಬ ವ್ಯಕ್ತಿ ಯಾವಾಗಲೂ ಮುಂದೆ ಹೋಗ್ತಾನೆ ಇರಬೇಕು, ಧೈರ್ಯ ಇರಬೇಕು, ನೀವು ಗೆಲ್ಲೋದಕ್ಕೆ ಪ್ರಯತ್ನ ಪಡಬೇಕು. ವೀಕ್ಷಕರೇ, ಬನ್ನಿ ಮಿಥುನ ರಾಶಿ. ಇವತ್ತು ಸ್ವಲ್ಪ ಮಾನಸಿಕ ಚಂಚಲತೆ. ಮಾನಸಿಕ ಚಂಚಲತೆ ಎಂದಾಗ ಮಾಡಲೋ ಬೇಡವೋ ಅಳ್ದು ಸುರಿದು ಮಾಡುವಂಥದ್ದು. ಆಮೇಲೆ ನಿಮಗೊಂದು ವಾರ್ತೆ ಇದೆ, ಪ್ರಯಾಣ. ನೀವು ಸಡನ್ನಾಗಿ ಎಲ್ಲಿಗೂ ಹೋಗಬೇಕಾಗತ್ತೆ. ಯೋಚನೆ ಮಾಡಬೇಡಿ. ಪ್ರಯಾಣವನ್ನೂ ಕೂಡ ಸುಖಕರ ಯಾತ್ರೆ ಅಂತ ತಗೊಳ್ಳಿ, ಸುಲಭ ಆಗುತ್ತೆ. ಸ್ವಲ್ಪ ವಿರೋಧ, ಸ್ವಲ್ಪ ಕಷ್ಟ. ವಿರೋಧ, ನೀವು ಹೆಜ್ಜೆ ಇಟ್ಟ ತಕ್ಷಣ ನೀ ಹಂಗೆ ಹೋಗಬೇಡ, ನೀ ಹಿಂಗೆ ಹೋಗೋ, ನೀನು ಹಂಗೆ ಮಾಡಬೇಡ, ನೀನು ಹಿಂಗೆ ಮಾಡೋ, ನೀನು ಮಾಡಿ ಸರಿ ಇಲ್ಲ ಹೇಳ್ತಾರೆ. ಯೋಚನೆ ಮಾಡಬೇಡಿ. ಇಷ್ಟ ಅರ್ಥ ಸಿದ್ಧಿ. ನೀವು ಏನು ಅಂದ್ಕೊಂಡಿದ್ದೀರಾ ಅದು ನಡೀತಾ ಇದೆ. ಇನ್ನು ಯಾಕೆ ಯೋಚನೆ ಮಾಡ್ತೀರಾ? ಕೈ ತುಂಬ ಹಣ, ಸುಖ ಭೋಜನ. ಮನುಷ್ಯ ಕಷ್ಟಪಡೋದು ಯಾಕ್ರಿ? ಗೇಣು ಹೊಟ್ಟೆಗಾಗಿ, ತುಂಡು ಬಟ್ಟೆಗಾಗಿ ಅಲ್ವಾ? ಅದೆರಡು ಇದ್ಬಿಟ್ರೆ ಯಾಕೆ ಯೋಚನೆ ಮಾಡ್ತೀರಾ? ಸುಖವಾಗಿರಿ, ಮರ್ಯಾದೆ ಉಳಿಬೇಕು, ಹೊಟ್ಟೆ ತುಂಬಬೇಕು ಅಲ್ವಾ? ಹೊಟ್ಟೆ ತುಂಬಿರೋ ಮರ್ಯಾದೆ ಎಲ್ಲಿ ಬಂತು? ವೀಕ್ಷಕರೇ, ಕಟಕ ರಾಶಿ. ಕೈ ತುಂಬ ಹಣ, ಆದರೂ ಸ್ವಲ್ಪ ವಿರೋಧ. ಜೋಬ್ ತುಂಬ ದುಡ್ಡೇನಾಗಿದೆ, ಏನೋ ಮಾಡಬೇಕು ಅಂತೀನಿ, ನೀ ಹಂಗೆ ಮಾಡಬೇಡ ಕಣೋ ಅಂತಾರೆ. ಹಾಗೆಲ್ಲ ಸುಮ್ಮನೆ ಖರ್ಚು ಮಾಡಬೇಡ್ರಿ ಅಂತ ಮನೆಯವರು ಅಂತಾರೆ. ಹೇಗೋ ಏನೋ ಒಟ್ಟೊಳಗೆ ನಿಮ್ಮ ಸುಮಾರು ವಿಚಾರದಲ್ಲಿ ವಿರೋಧ ಇದೆ. ಸ್ಥಾನ ಸೌಖ್ಯ, ಸ್ವಲ್ಪ ಭಯ. ಸ್ಥಾನ ಸೌಖ್ಯ ಅಂದ್ರೇನು? ನೆನ್ನೆ ತಾನು ಆಫೀಸಲ್ಲಿ ಹೇಳಿರ್ತಾರೆ, ನಾಳೆ ನೀ ಆ ಬ್ರಾಂಚ್ಗೆ ಹೋಗ್ಬೇಕಾಯ್ತು ಕಣಯ್ಯ, ನಿನ್ನ ಪ್ರಮೋಷನ್ ಮಾಡಿ ಬೇರೆ ಕಡೆ ಹಾಕ್ತಾ ಇದ್ದಾರೆ ಕಣೋ, ಎತ್ತಂಗಡಿ ಮಾಡ್ತಾ ಇದ್ದಾರೆ ಕಣೋ ನಿನ್ನ. ಇವೆಲ್ಲ ಸಾಮಾನ್ಯವಾಗಿ ಹೇಳ್ತಾರೆ. ಅದು ಯಾವುದೂ ಇಲ್ಲ. ಯು ಹ್ಯಾವ್ ಬಿನ್ ಕನ್ಫರ್ಮ್ಡ್, ಯು ವಿಲ್ ಬಿ ಹಿಯರ್. ನಿಮಗೆ ಏನೂ ಆಗಲ್ಲ, ನೀವು ಧೈರ್ಯವಾಗಿ ಇದೇ ಸ್ಥಳದಲ್ಲಿ ಇರಬಹುದು ಅಂತ ಹೇಳಿದಾಗ ನಿಮಗೆ ಸ್ಥಾನ ಸೌಖ್ಯ ಅನ್ನೋದು ಸಿಗತ್ತೆ. ಹಾಗೆ ಸಿಂಹರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಸ್ವಲ್ಪ ವ್ಯಾಧಿ ಅಂದರೆ ಹೇಳೋವಾಗಲೇ ತಲೆನೋವು ಸ್ವಾಮಿ, ಏನು ಎದ್ದು ಕೆಲಸ ಮಾಡೋಕ್ಕಾಗತ್ತೆ ಹೇಳಿ? ಸ್ವಲ್ಪ ಆಟೋಮೆಟಿಕ್ಕಾಗಿ ಎದ್ದುಬಿಡಿ. ಇನ್ನೂ ಒಂದು ತಿಳ್ಕೊಳ್ಳಿ ವೀಕ್ಷಕರೇ, ಬೆಳಗ್ಗೆ ಸೂರ್ಯೋದಯ ಆಗೋದಕ್ಕೆ ಮುಂಚೆ ನೀವು ಎದ್ದಿದ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಲೇಟಾಗಿದ್ದರೂ ಕೂಡ ಆವತ್ತಿನ ದಿನ ಅಷ್ಟೊಂದು ಹಿತಕರವಾಗಿ ನಿಮಗೆ ಇರೋದಿಲ್ಲ. ಕೈ ತುಂಬ ಹಣ. ಇವತ್ತು 3-4 ಗ್ರಹಗಳು ನಿಮಗೆ ಹಣವನ್ನು ಕೊಡ್ತಾ ಇದೆ, ಅದನ್ನು ನೀವು ಸುಖಪಡ್ರಿ. ಕಾರ್ಯ ನಷ್ಟ ಆಗಂತ ಏನು ಕೆಲಸ ಮಾಡ್ತಾ ಇದ್ದೀರಾ ಅದು ಸ್ವಲ್ಪ ತಡೆ ಆಗುತ್ತೆ, ಆಗೋದಿಲ್ಲ ಅಂತ ಗೊತ್ತಾಗುತ್ತೆ. ಇನ್ನು ಸಂತೋಷ. ಮನುಷ್ಯ ಕಾಡಲ್ಲಿರಲಿ ಅರಮನೆಯಲ್ಲಿರಲಿ ಯಾವಾಗಲೂ ನಗ್ನಗ್ತಾ ಇರಬೇಕು, ಆವಾಗ ಜೀವನ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಬುದ್ಧಿ ಕ್ಲೇಶ ಅಂದರೆ ಇವತ್ತು ಏನೋ ಮನಸ್ಸಿನಲ್ಲಿ ಒಂದು ರೀತಿ ತೊಂದರೆ. ಯಾವ ರೀತಿ ನಾವು ಇದನ್ನು ಅಡ್ಜಸ್ಟ್ ಮಾಡಬೇಕು? ಶತ್ರು ಭಯ, ಸ್ವಲ್ಪ ರೋಗ. ಶತ್ರು ಯಾವಾಗ ಆಗ್ತಾನ್ರಿ? ಯಾವಾಗ ಇನ್ನೊಬ್ಬ ಹೇಳಿದ ಮಾತನ್ನು ನೀವು ಕೇಳೋದಿಲ್ವೋ ಆಗ ಒಂದು ಶತ್ರು ಆಗ್ತಾನೆ. ಏನೇ ಹೇಳಿದ್ರೆ ಎದುರು ಹತ್ರ ಕೊಡಬೇಡಿ, ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಬಂದ್ಬಿಡಿ, ತೊಂದರೆ ಇರೋದಿಲ್ಲ. ಸ್ವಲ್ಪ ರೋಗ, ಕೈ ತುಂಬ ಹಣ. ರೋಗ ಅಂದರೆ ಇಷ್ಟೇ ಆಲಸ್ಯ. ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇದ್ದೀರಪ್ಪ ನೀವು, ಸ್ವಲ್ಪ ರೆಸ್ಟ್ ಕಡಿಮೆ ಆಗಿದೆ ಅಷ್ಟೇ, ಹೋಗಿ ಆರಾಮ ಮಲ್ಕೊಂಬಿಡಿ. ಅವ್ರು ರೆಸ್ಟ್ ಸಿಕ್ಬಿಟ್ರೆ ನಿಮ್ಮ ರೋಗ ಅನ್ನೋದು ಇರೋದೇ ಇಲ್ಲ. ಕೈ ತುಂಬ ಹಣ ಬರ್ತಾ ಇದೆ, ಎಂಜಾಯ್ ಮಾಡಿ, ಶುಭ ಆಗಲಿ. ಇನ್ನು ತುಲಾರಾಶಿಯವರಿಗೆ ಹೇಗಿದೆ ನೋಡಿ. ತುಲಾರಾಶಿಯವರಿಗೆ ಆರಂಭದಲ್ಲಿ ಸ್ವಲ್ಪ ಭಯ,
ಆಮೇಲೆ ಸುಖ ಆಗ್ಬೋದಲ್ಲ. ಮೊದಲು ತಾನೇ ಭಯ, ಪರವಾಗಿಲ್ಲ. ಸ್ವಲ್ಪ ಕಲಹ, ಸ್ವಲ್ಪ ರೋಗ, ಆಮೇಲೆ ಸಿಗ್ತಾ ಇದೆ ಸಂಪತ್ತು. ಏನಿದು ಸಂಪತ್ತು ಅಂದರೆ, ನೀವು ಬರಬೇಕಾಗಿ ಷೇರು ಬಂದುಬಿಟ್ಟಿದೆ, ಯಾವುದೋ ತಾತನ ಆಸ್ತಿ ಬಂದಿದೆ, ಯಾವುದೋ ತಂದೆ ಆಸ್ತಿ ಬಂದಿದೆ, ಇನ್ಯಾವುದೋ ಬಿಸ್ನೆಸ್ಸಿಂದ ಬರಬೇಕಾಗಿತ್ತು ದುಡ್ಡು ಬಂದಿದೆ. ವೀಕ್ಷಕರೇ, ಇದನ್ನು ನೀವು ನಗನಗ್ತಾ ತಗೊಳ್ಳಿ, ಎಂಜಾಯ್ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಸ್ವಲ್ಪ ಸಂತೋಷ, ಸ್ವಲ್ಪ ಏನು ಸಂತೋಷ ಸಿಕ್ಕರೆ ಸಾಕು ನಮಗೆ ಅಲ್ವಾ. ಕೈ ತುಂಬ ಹಣ, 4-5 ಗ್ರಹಗಳು ಇವತ್ತು ನಿಮ್ಗೆ ದುಡ್ಡು ಕೊಡ್ತಾ ಇದೆಪ್ಪ, ಎಂಜಾಯ್ ಮಾಡಿ. ಸ್ವಲ್ಪ ಸ್ಥಾನ ಪಲ್ಲಟ ಅಂದ್ರೇನು? ನೀವು ನಾಳೆ ಚಿಕ್ಕಮಂಗ್ಳೂರಿಗೆ ಹೋಗಬೇಕು, ಆಗಲಿ ಸ್ವಾಮಿ. ಮಂಗಳೂರಿಗೆ ಹೋಗಬೇಕು, ಆಗಲಿ ಸ್ವಾಮಿ. ಡಿಲ್ಲಿಗೆ ಹೋಗಬೇಕು, ಆಗಲಿ ಸ್ವಾಮಿ. ಯಾಕೆ ಹೋಗಲೇಬೇಕು? ಹೈಯರ್ ಆಫೀಸರ್ ಹೇಳ್ತಾರೆ, ಕೈ ಕೆಳಗಿರೋರು ಕೇಳಲೇಬೇಕು. ಆದ್ದರಿಂದ ಸ್ಥಾನ ಪಲ್ಲಟ, ನಿಮ್ಮ ಜಾಗದಿಂದ ನಿಮಗೆ ಬದಲಾವಣೆ ಇದೆ. ಆಮೇಲೆ ಸ್ವಲ್ಪ ಚಿಂತೆ, ಸ್ವಲ್ಪ ಭಯ, ಕೊನೆಯಲ್ಲಿ ಅನುಕೂಲ. ಈ ಚಿಂತೆ ಭಯ ಅನ್ನತಕ್ಕಂಥದ್ದು ಸರ್ವೇ ಸಾಮಾನ್ಯ. ಕೊನೆಯೊಳಗೆ ಅನುಕೂಲ ಕೊಡ್ತಾ ಇದ್ದಾನೆ, ಸುಖ ಪಡಿ. ಧನಸ್ಸು ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಕಾರ್ಯದಲ್ಲಿ ತಡೆ, ನಿಮ್ಮ ಕೆಲಸದಲ್ಲಿ ಸ್ವಲ್ಪ ತಡೆ ಆಗ್ತಾ ಇದೆ, ಯೋಚನೆ ಮಾಡಬೇಡಿ. ಕೈ ತುಂಬ ಹಣ, 4 ಗ್ರಹಗಳು ನಿಮಗೆ ಹಣವನ್ನು ಕೊಡ್ತಾ ಇದೆ ನೋಡಿ. ಅವನು ಹೇಳ್ತಾನೆ, ಹಣ ಕೊಟ್ಟ ಮೇಲೂ ಸ್ವಲ್ಪ ಕಷ್ಟ ಅಂತಾನೆ. ಮ್ಯಾನೇಜ್ ಮಾಡೋದ್ರಲ್ಲಿ ಕಷ್ಟ ಇರ್ಬೋದು, ಅಥವಾ ಬಂದ ಹಣ ನಿಮಗೆ ಸಾಲದೇ ಇರಬಹುದು. ಅಥವಾ ಸ್ವಲ್ಪ ಶೋಕ, ಆಮೇಲೆ ಸ್ತ್ರೀ ಸುಖ, ಸ್ವಲ್ಪ ಸೌಖ್ಯ, ಸ್ವಲ್ಪ ಶೋಕ. ಸ್ವಲ್ಪ ಶೋಕ ಅಂದ್ರೇನು? ಯಾರೋ ನೀವು ಭಾಳ ಬೇಕಾದಂಥ ಆತ್ಮೀಯನಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತ ಇನ್ಫಾರ್ಮೇಷನ್ ಬಂದಿದೆ, ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಆಮೇಲೆ ಸ್ತ್ರೀ ಸುಖ ಹಾಗೂ ಸ್ವಲ್ಪ ಭಯ. ಸ್ತ್ರೀ ಸುಖ ಅಂದ್ರೇನು? ಇದನ್ನಾಗಲೇ ನಾನು ವಿವರಿಸಿದ್ದೀನಿ. ನಿಮ್ಮ ತಾಯಿ, ನಿಮ್ಮ ತಂಗಿಯರು, ನಿಮ್ಮ ಹೆಂಡತಿ, ನಿಮ್ಮ ಹೆಣ್ಣು ಮಕ್ಕಳು, ಯಾರಿಗೋ ಒಂಚೂರು ಸುಖ ತೊಂದರೆ ಇಲ್ಲದೆ ಸುಖವಾಗಿರುವಂಥ ಕಾಲ ಬಂದಿದೆ. ವೀಕ್ಷಕರೇ ಬನ್ನಿ, ಮಕರ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಸ್ವಲ್ಪ ರೋಗ, ಆರಂಭ ಸಾಮಾನ್ಯವಾಗಿ ನಿದ್ದೆ ಸಾಲದೇ ಇದ್ದರೆ, ಹಿಂದಿನ ದಿವಸ ಹೆಚ್ಚಿನ ಕೆಲಸ ಮಾಡಿದರೆ, ಲಾಂಗ್ ಡ್ರೈವ್ ಮಾಡಿದರೆ ನಿಮಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಸ್ವಲ್ಪ ವಿರೋಧ, ಆದರೂ ಬಂಧು ಸುಖ. ಸ್ವಲ್ಪ ವಿರೋಧ ಮನೆಯೊಳಗಿರ್ಬೋದು, ಅಥವಾ ಕಾರ್ಯದಲ್ಲಿ ಇರ್ಬೋದು, ಅಥವಾ ಬಿಸ್ನೆಸ್ ಇರ್ಬೋದು. ಆಮೇಲೆ ಜ್ಞಾನಾಭಿವೃದ್ಧಿ. ಜ್ಞಾನಾಭಿವೃದ್ಧಿ ಅಂದರೆ ಇವತ್ತು ನಿಮ್ಗೆ ಇದ್ದಕ್ಕಿದ್ದಾಗೆ ಬುದ್ಧಿ ಚಿಗುರ್ತು ಅಂತಾರಲ್ಲ, ಹಾಗೆ ಜ್ಞಾನ ತುಂಬ ಬೆಳವಣಿಗೆನ ಕಾಣುತ್ತೆ. ಅದರಿಂದ ನೀವು ಯಶಸ್ಸು ಕಾಣ್ತೀರಾ, ಸುಖ ಕಾಣ್ತೀರ. ಇನ್ನು ಕಾರ್ಯದಲ್ಲಿ ತಡೆ, ಸ್ವಲ್ಪ ನಷ್ಟ. ಕಾರ್ಯದಲ್ಲಿ ತಡೆ, ಸ್ವಲ್ಪ ನಷ್ಟ ಅಂದರೆ ನೀವು ಮಾಡ್ತಾ ಇರೋ ಕೆಲಸಕ್ಕೆ ಒಂದು ಸಣ್ಣ ಬ್ರೇಕ್, ಈಗ ಒಂದು ಸಣ್ಣ ವಿರಾಮ ಅಂತ ನಾವು ಕಾರ್ಯಕ್ರಮದಲ್ಲಿ ಹೇಳಿದ್ರೆ, ಆ ರೀತಿ ಒಂದು ತಡೆ, ಅದು ಮತ್ತೆ ಮುಂದಕ್ಕೆ ಹೋಗುತ್ತೆ. ಯೋಚನೆ ಮಾಡಬೇಡಿ. ಕುಂಭರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಕೈ ತುಂಬ ಹಣ ನೋಡಿ. ಕುಂಭರಾಶಿಯವರಿಗೆ ಇವತ್ತು ಕೈ ತುಂಬ ಹಣ, ದುಡ್ಡು ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ವಲ್ಪ ಸುಖ, ಸ್ವಲ್ಪ ರೋಗ. ಇವತ್ತು ನಿಮಗೆ ಸುಖನೂ ಬರ್ತಾ ಇದೆ, ಆದರೆ ಮಧ್ಯ ಆಲಸ್ಯನೂ ಬರ್ತಾ ಇದೆ. ಆಲಸ್ಯವನ್ನು ಮರೆತು ಕೆಲಸವನ್ನು ಮಾಡಿ. ಅಪಕೀರ್ತಿ, ಸ್ವಲ್ಪ ಭಯ. ಈ ಅಪಕೀರ್ತಿ ಅನ್ನೋದು ಡಿಪಾರ್ಟ್ಮೆಂಟಲ್ಲಿ ಆಗುವಂಥದ್ದು. ಅಪಕೀರ್ತಿ ಅನ್ನೋದು ಒಬ್ಬ ತಾನು ಹೆಚ್ಚಿಗೆ ಹೆಸರನ್ನ ಗಳಿಸೋಕ್ಕೋಸ್ಕರ ನಿಮ್ಮ ಮೇಲೆ ಇಲ್ಲದನ್ನು ಹೊರಿಸ್ತಕ್ಕಂಥದ್ದು. ಇದೆಲ್ಲ ಬರುತ್ತೆ, ಯೋಚನೆ ಮಾಡಬೇಡಿ, ದೇವರಿದ್ದಾನೆ. ಬನ್ನಿ ವೀಕ್ಷಕರೇ, ಮೀನರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಸ್ವಲ್ಪ ನಷ್ಟ, ಸ್ವಲ್ಪ ವ್ಯಾಧಿ. ನಷ್ಟ ಸಣ್ಣದಾಗಿರುತ್ತೆ, ಯೋಚನೆ ಮಾಡಬೇಡಿ. ವ್ಯಾಧಿನೂ ಸ್ವಲ್ಪ ಸಣ್ಣದಾಗೇ ಇರುತ್ತೆ. ತಲೆನೋವಿದೆಪ್ಪ, ಒಂದು ಮಾತ್ರೆ ತೊಗೊಂಡ್ರೆ ಮುಗಿದೋಯ್ತು, ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು. ಕೈ ತುಂಬ ಹಣ ಜೊತೆಗೆ ಶುಭ. ಕೈ ತುಂಬ ಹಣ ಅಂದರೆ ಸಾಕಷ್ಟು ದುಡ್ಡು ಬರ್ತಾ ಇದೆ, ಎಂಜಾಯ್ ಮಾಡಿ. ಶುಭ, ನೀವು ಅಂದ್ಕೊಂಡಿದ್ದೆಲ್ಲ ನಡೀತಾ ಇದೆ. ಸ್ವಲ್ಪ ಭಯ ಆಗುತ್ತೆ, ಯೋಚನೆ ಮಾಡಬೇಡಿ. ಎಲ್ಲವನ್ನು ದೇವರಿಗೆ ಅರ್ಪಣೆ ಮಾಡಿ, ನಿಮ್ಮ ಕೆಲಸವನ್ನು ನೀವು ಮಾಡಿ. ವೀಕ್ಷಕರೇ ಬನ್ನಿ, ಇವತ್ತಿನ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ಹೇಗಿದೆ ನೋಡೋಣ ಬನ್ನಿ. ರಾಹುಕಾಲ
3 ಗಂಟೆ 32 ನಿಮಿಷದಿಂದ 5 ಗಂಟೆ 8 ನಿಮಿಷ. ಗುಳಿಕ ಕಾಲ 12:20 ನಿಮಿಷದಿಂದ 1 ಗಂಟೆ 56 ನಿಮಿಷ. ಯಮಗಂಡ ಕಾಲ 9 ಗಂಟೆ 8 ನಿಮಿಷದಿಂದ 10 ಗಂಟೆ 44 ನಿಮಿಷ. ವೀಕ್ಷಕರೇ, ಯಾವುದೇ ಶುಭ ಕಾರ್ಯ ಈ ವೇಳೆಯಲ್ಲಿ ಆರಂಭ ಮಾಡಬೇಡಿ, ಮುಂಚೆನೇ ಆರಂಭ ಮಾಡಿ ಆಮೇಲೆ ಕಂಟಿನ್ಯೂ ಮಾಡಿ. ಶುಭ ಆಗಲಿ. ವೀಕ್ಷಕರೇ, ಫೋಟೋ ಹಲವಾರು ಜನ ತಾವು ಕಳಿಸ್ತಾ ಇದ್ದೀರಾ. ನಾವು ಕೆಲವು ಆಯ್ದ ಫೋಟೋಗಳನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ಮನೋಜ್ ಕುಮಾರ್ ಅಂತ ಒಂದು ಫೋಟೋ ಬಂದಿದೆ. ಈತನ ಡೇಟ್ ಆಫ್ ಬರ್ತು 5/6/99. ಮಗು ತುಂಬ ಒಳ್ಳೆಯವನು, ಆದರೆ ಆ ಹೆಸರು ತೋರಿಸ್ತಾ ಇದೆ ಅವನು ನೆಮ್ಮದಿ ಇಲ್ಲದ, ಆರೋಗ್ಯ ಇಲ್ಲದ ಯುವಕ ಅಂತ. ಈಗಾಗಲೇ ಅವರು ಬಹುಶಃ 4.5 ವರ್ಷದಿಂದ ಹೆಲ್ತಿನಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಈ ಮಗುಗೇನಾಗುತ್ತೆ ಅಂದರೆ ಆವಾಗವಾಗ ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಕಣ್ಣಿಗೆ ತೊಂದರೆ ಆಗುತ್ತೆ, ಮಾತಾಡೋದಿಲ್ಲ, ಹೇಳ್ಕೊಳ್ಳಲ್ಲ, ಸ್ವಲ್ಪ ಹಠ, ನಗು ಅನ್ನೋದೇ ಕಮ್ಮಿ. ಮುಂದೆ ಏನಾಗುತ್ತೆ, ಯಾರ ಹತ್ರಲೂ ಮಾತಾಡದಿರೋ ಒಂದು ಮೂಲೆ ಒಳಗೆ ಕೂತ್ಕೊಳ್ಳೋ ಗೂಬೆ ಥರ ಆಗಿಬಿಡುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿಬಿಟ್ರೆ ಗತಿ ಏನು ಅನ್ನೋದನ್ನು ತಾವು ಯೋಚನೆ ಮಾಡಬೇಕು. ತಾವು ಒಮ್ಮೆ ಮಗುವಿನ ಜಾತಕವನ್ನು ಮಾಡಿ ಸರಿಯಾದವರಿಗೆ ತೋರಿಸಿ ಆ ಜಾತಕದಲ್ಲಿರೋ ದೋಷವನ್ನು ನಿವಾರಣೆ ಮಾಡಿ ಕ್ಯಾಟ್ಸ್ ಐ ಉಂಗುರವನ್ನು ಹಾಕಿ, ಮಗುಗೆ ಉಂಗುರ ಸ್ಕೂಲ್ನಲ್ಲಿ ಅಲೋ ಮಾಡೋದಿಲ್ಲ, ಡಾಲರ್ ಹಾಕಿ, ಕ್ಯಾಟ್ಸ್ ಐ ಡಾಲರ್ ಹಾಕಿ ಮಗು ಚೆನ್ನಾಗಾಗ್ತಾನೆ. ಹೆಸರನ್ನು ನೀವು ಜಾತಕ ತಂದರೆ ನಾವು ಕೊಡ್ತೀವಿ. ನಾನು ಎಲ್ಲ ಕಾರ್ಯಕ್ರಮದಲ್ಲೂ ವೀಕ್ಷಕರೇ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. 5 ಹೆಸರಿಡಬೇಕು. ಮೊದಲನೇದು ನಕ್ಷತ್ರ ಪಾದ, 2ನೇದು ನೀವು ಹರಿಸ್ಕೊಂಡಿರೋ ದೇವರು, 3ನೇದು ವಂಶದ ಹೆಸರು, 4ನೇದು ಅಡ್ಡ ಹೆಸರು. ಈ 4 ಕೂಡ ಅವತ್ತು ಒಂದೇ ದಿವಸ ಮತ್ತೆ ಕರಿಬಾರ್ದು. ನೀವು ಕರಿಬೇಕಾದ ಯಾವುದು? ಮಗುವಿನ ಕುಂಡಲಿಗೆ ಅನುಗುಣವಾಗಿ ಕೊಡುವ ಹೆಸರು. ಯು ಆರ್ ಓನ್ಲಿ ಎ ಮೀಡಿಯೇಟರ್, ಹಿ ಈಸ್ ದ ಕ್ರಿಯೇಟರ್. ನೀವು ಮಧ್ಯವರ್ತಿಗಳು ಕೊಡ್ತಕ್ಕಂಥನೋ, ನೀವ್ಯಾರು ಈ ಮಗು ಜೀವನ ಹಾಳು ಮಾಡೋಕ್ಕೆ? ಮನೋಜ್ ಕುಮಾರ್ ಅಂತ ನೀವು ಶಾಪವನ್ನು ಕೊಟ್ಟಿದ್ದೀರಾ. ಆ ಮಗು ನೆಮ್ಮದಿಯಾಗಿಲ್ಲ, ಸುಖವಾಗಿಲ್ಲ, ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ತಾವು ಬನ್ನಿ, ಮುಂದೆ ಆಗಬಹುದಾದ ಅನರ್ಥವನ್ನು ಈಗಲೇ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಮಗುಗೆ ಕ್ಯಾಟ್ಸ್ ಐ ಡಾಲರ್ನ ಹಾಕಿ ಮಗು ಚೆನ್ನಾಗಿರ್ತಾನೆ. ಅವ್ರಿಗೂ ಅಷ್ಟೇ ತುಂಬ ಬಣ್ಣವಾದ ಬಟ್ಟೆಗಳನ್ನು ಹಾಕಬೇಡಿ, ಜೋರಾಗಿ ರೇಗಬೇಡಿ, ಮೆದುವಾಗಿ ಮಾತಾಡಿ ಕೆಲಸ ತೆಗೀರಿ, ಅವನು ಚೆನ್ನಾಗಾಗ್ತಾನೆ. ಅವನಿಗಿರೋ ದೋಷ ನಿವಾರಣೆ ಮಾಡಿ ಮಗು ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ಈಗ ಇನ್ನೊಂದು ಭಾವಚಿತ್ರ ನೋಡೋಣ ಬನ್ನಿ. ಇದರಲ್ಲಿ ಮೀನಾಕ್ಷಿ ಅಂತ ಒಂದು ಹುಡುಗಿಯ ಫೋಟೋ ಬಂದಿದೆ. ಆಕೆಯ ಡೇಟ್ ಆಫ್ ಬರ್ತ್ 4/8/89. ಈಕೆ ನಾವು ಆಕೆಯ ಭಾವಚಿತ್ರವನ್ನು ನೋಡ್ತಾ ಇದ್ದರೆ, ಮೀನಾಕ್ಷಿ ಅವರು ನೀವು ನೋಡ್ತಾ ಇದ್ದೀರಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ತುಂಬ ಬುದ್ಧಿವಂತರು, ತುಂಬ ಅದೃಷ್ಟ ಇದ್ದು ನೀವು ಯಶಸ್ಸನ್ನು ಕಾಣದೇ ಇರತಕ್ಕಂಥ ಒಂದು ಹೆಣ್ಣು. ಅದೃಷ್ಟ ಇದ್ದು, ಬುದ್ಧಿ ಇದ್ದು, ಯಶಸ್ಸನ್ನು ಕಾಣದೇ ಇರತಕ್ಕಂಥ ನತದೃಷ್ಟರು ಮೀನಾಕ್ಷಿ. ಕಾರಣ ಏನು ಅಂದರೆ ಒಂದೇ ಉತ್ತರ, ಅನುಮಾನಂ ಪೆದ್ದಲ ರೋಗಂ. ನೀವು ಈಗಲ್ಲ, ಚಿಕ್ಕಂದಿನಿಂದಲೂ ಕೂಡ ಹೆಜ್ಜೆ ಹಾಕುವಾಗ ಇದು ಸರಿಯಾಗಿದೆಯಾ ಇಲ್ವಾ ಅಂದ್ಕೊಂಡೇ ಹೆಜ್ಜೆ ಇಡ್ತಾ ಬಂದಿದ್ದೀರಾ. ನಿಮ್ಮ ಎಜುಕೇಷನ್ ಇರ್ಬೋದು, ಅಥವಾ ನಿಮ್ಮ ಸೆಲೆಕ್ಷನ್ಸ್ ಇರ್ಬೋದು, ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತುಂಬ ಅಳೆದು ಸುರಿದು ಮಾಡ್ತೀರಾ. ಇದು ತುಂಬಾ ತಪ್ಪು. ನೀವು ತುಂಬ ಧೈರ್ಯ ಇರುವಂಥ ಹೆಣ್ಣು. ನೀವು ದಯವಿಟ್ಟು ಧೈರ್ಯ ತಗೊಳ್ಳಿ, ದೃಢತೆ ತಗೊಳ್ಳಿ. ನೀವು ತುಂಬ ಚೆನ್ನಾಗಿರ್ತೀರ, ಬುದ್ಧಿ ತುಂಬ ಚೆನ್ನಾಗಿದೆ, ನಿಮಗೆ ಕಲೆ ಒಲಿಬೇಕು, ನೀವು ಒಳ್ಳೆ ಹೆಣ್ಣು. ಆದರೆ ನಿಮ್ಮ ಬಿಹೇವಿಯರಲ್ಲಿ, ಅಂದರೆ ನಾನು ಮಾತಾಡ್ತಾ ಇರೋದು ಮನೆಯವರ ಜೊತೆಯಲ್ಲಿ, ಅಥವಾ ನೀವು ಇಚ್ಛೆ ಪಡುವ ಅಥವಾ ಮುಂದೆ ಭಾವಿ ಪತಿಯ ಜೊತೆ ಇರಬಹುದು, ಅವರ ಜೊತೆಯಲ್ಲಿ ನಡೆಯುವಾಗ ನೀವು ತುಂಬ ಎಚ್ಚರಿಕೆಯಿಂದ ನಡೀಬೇಕು. ಅಂದರೆ ಅರ್ಥ, ನೀವು ದುಡುಕಿ ಮಾತಾಡಬಾರ್ದು. ನೀವು ಧೈರ್ಯಶಾಲಿ. ನಿಮ್ಮ ಜಾತಕದಲ್ಲಿ ರವಿ ಚಂದ್ರ ತುಂಬ ಚೆನ್ನಾಗಿದ್ದಾನೆ, ಆದರೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ನಿಮಗೆ ಗ್ಯಾಸು, ಹೀಟು, ವಾಯು ಆಗುವಂಥ ಅವಕಾಶ ಇದೆ. ಗೈನಕಾಲಜಿ ಪ್ರಾಬ್ಲಮ್ ಬರುವಂಥ ಅವಕಾಶ ಇದೆ. ಇದೆರಡನ್ನೂ ಕೂಡ ತಾವು ಕಳ್ಕೋಬೇಕು. ತಾವು ಕೂಡ ಆರೋಗ್ಯಕ್ಕೋಸ್ಕರ ಸ್ವಲ್ಪ ಸಮಯವನ್ನು ನೀವು ಬಿಡಬೇಕಾಗುತ್ತೆ. ಅಷ್ಟೇ ಅಲ್ಲ, ದೇವರನ್ನ ನೆನೆಸ್ಕೊಂಡ್ರೆ ಮಾತ್ರ ನೀವು ಚೆನ್ನಾಗಿರೋಕ್ಕೆ ಸಾಧ್ಯ. ನೀವು ನಗ್ತಾಯಿರಿ, ನಿಮ್ಮನ್ನು ಯಾರು ನಂಬಿಕೊಂಡಿದ್ದಾರೆ ಅವ್ರನ್ನೂ ಕೂಡ ನಗಿಸ್ತಾ ಇರಿ. ಹಾಗಿರಬೇಕಾದ್ರೆ ನೀವು ಮೊದಲು ದೇವ್ರ ನಮಸ್ಕಾರ ಮಾಡಬೇಕು, ಅನುಮಾನವನ್ನು ಬಿಡಬೇಕು. ಆಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಶುಭ ಆಗಲಿ. ಖಂಡಿತ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲದೆ ಮುಂದಿನ ಜೀವನ ಚೆನ್ನಾಗಿರುತ್ತೆ. ನಿಮಗೆ ಸೂಟ್ ಆಗುವಂಥದ್ದು ಪೂರ್ವ ದಿಕ್ಕಿನ ರಸ್ತೆ, ಪೂರ್ವದ ಬಾಗಿಲು.
ಆದರೆ ನಿಮ್ಮ ಗಂಡನ ಮೇಲೆ ಸೂಟ್ ಆಗುತ್ತೆ. ಗಂಡನೂ ಕೂಡ ಪೂರ್ವ ದಿಕ್ಕಿಗೆ ಹೋಲುವಂಥ ಮನುಷ್ಯ ಸಿಕ್ಕರೆ ಪರವಾಗಿಲ್ಲ, ಆದರೆ ನನಗನ್ಸೋದು ನಿಮ್ಗೆ ಸಿಕ್ಕೋದು ವ್ಯತಿರಿಕ್ತ. ಅದು ಸಿಕ್ಕುವಂಥ ವ್ಯಕ್ತಿಗೆ ಉತ್ತರ ಮತ್ತು ಪಶ್ಚಿಮ ಸೂಟ್ ಆಗುತ್ತೆ. ನೀವು ಇರಬೇಕಾದ ಪೂರ್ವ ಆದರೂ ಕೂಡ ಪರವಾಗಿಲ್ಲ, ಉತ್ತರ ದಿಕ್ಕಿನಲ್ಲಿ ನೀವು ವಾಸ ಮಾಡ್ಬೋದು, ಯಾವ ತೊಂದರೆ ಏನಿಲ್ಲ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನೀವು ಹಾಕ್ಕೋಬೇಕಾದ ಹರಳು ವಜ್ರ ಹಾಕ್ಕೊಳ್ಳಿ, ನೀವು ರಾಣಿಯಂತೆ ಮೆರಿಬೋದು, ಧೈರ್ಯ ಸಿಗುತ್ತೆ, ಆರೋಗ್ಯ ಸಿಗುತ್ತೆ. ಶುಭವಾಗಲಿ, ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ. ಈಗ ಇನ್ನೊಂದು ಭಾವಚಿತ್ರವನ್ನು ನೋಡೋಣ ಬನ್ನಿ. ಇಲ್ಲಿ ಸ್ವಾತಿ ಅನ್ನೋರ ಭಾವಚಿತ್ರ ನಮ್ಮ ಮುಂದೆ ಇದೆ. ಆಕೆಯ ಹುಟ್ಟಿದ ದಿನಾಂಕ 6/12/95. ಸ್ವಾತಿಯವರೇ, ನೀವು ನೋಡ್ತಾ ಇದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಒಂದು ವಿಚಾರ ನಿಮ್ಗೆ ಹೇಳ್ತೀನಿ. ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ರಾಣಿಯಂತಿರಬೇಕು. ಡೇಟ್ ಆಫ್ ಬರ್ತ್ ತುಂಬ ಚೆನ್ನಾಗಿದೆ. ಯಾವಾಗಲೂ ನಗುತ್ತಿರಬೇಕು. ಆದರೆ ನಿಮ್ಮ ಭಾವಚಿತ್ರದಲ್ಲಿ ನಗು ಸ್ವಲ್ಪ ಕಡಿಮೆ ಕಾಣ್ತಾ ಇದೆ. ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಾನವನ್ನು ನೀವು ನೋಡೋ ಯೋಗ ಇದೆ. ಆದರೆ ನಿಮ್ಮ ಹೆಸರು ಹೇಳ್ತಾ ಇದೆ ಸ್ವಲ್ಪ ಧೈರ್ಯ ಕಮ್ಮಿ, ಸ್ವಲ್ಪ ಆರೋಗ್ಯದಲ್ಲಿ ಕಮ್ಮಿ, ಮುಂದೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಈಗಲೇ ನೀವು ಅದನ್ನು ಹೆಸರು ಬದಲಾಯಿಸ್ಕೊಂಡ್ರೆ ತುಂಬ ಸೂಕ್ತ ಆಗುತ್ತೆ. ನೀವು ಒಂದು ಸರಿ ಜಾತಕ ತೊಗೊಂಡು ಬನ್ನಿ, ನಿಮ್ಮ ದೋಷ ಏನಿದೆ ಅದನ್ನು ಹೇಗೆ ಸರಿ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ನೀವು ಒಂದು ಗ್ರ್ಯಾಜುಯೇಷನ್ ಮಾಡುವಂಥ ಅವಕಾಶ ನಿಮಗಿದೆ. ನೀವು ಗ್ರ್ಯಾಜುಯೇಷನ್ ಮಾಡ್ಬೋದು, ಒಳ್ಳೆಯ ಉದ್ಯೋಗದಲ್ಲಿರ್ತೀರ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋವಂಥ ಅವಕಾಶ ಇದೆ. ನಿಮಗೆ ಸೂಟ್ ಆಗುವಂಥದ್ದು ಪೂರ್ವ ದಿಕ್ಕು, ಉತ್ತರ ದಿಕ್ಕು ಸೂಟ್ ಆಗುತ್ತೆ. ಯಾಕೆಂದರೆ ನಾವು ಗಂಡಸರನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಿಮಗೆ ಸಿಗೋ ಗಂಡನೂ ಕೂಡ ಉತ್ತರ ದಿಕ್ಕಿಗೆ ಸೂಟ್ ಆಗುವಂಥವ್ನು ಸಿಗ್ತಾನೆ. ಹಾಗಾಗಿ ನೀವು ಉತ್ತರ ದಿಕ್ಕಿನಲ್ಲೂ ಕೂಡ ಬಾಳ್ವೆ ಮಾಡಬಹುದು. ಹಾಗೆ ನೀವು ಕೂಡ ಇಷ್ಟೊತ್ತು ಏನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಡಾರ್ಕ್ ಬ್ಲೂ, ಡಾರ್ಕ್ ಬ್ಲ್ಯಾಕ್ ಈ ಎರಡನ್ನು ಬಿಟ್ಟು ಎಲ್ಲವನ್ನು ಉಪಯೋಗಿಸಿ. ಆ ಬಟ್ಟೆಗಳು ನಿಮಗೆ ಸೂಟ್ ಆಗಲ್ಲ. ಇನ್ನೂ ಒಂದು ವೀಕ್ಷಕರೇ, ಪ್ರತಿಯೊಬ್ಬರೂ ತಿಳ್ಕೊಂಬಿಡಿ, ಕಪ್ಪು ಬಟ್ಟೆಯನ್ನು ಯಾರೂ ಉಪಯೋಗಿಸಬೇಡಿ. ಕಪ್ಪು ಬಟ್ಟೆ ಯಾವತ್ತೂ ಒಂದು ಕ್ಷಣ ಹಾಕ್ಕೊಂಡ್ರೆ ಪರವಾಗಿಲ್ಲ. ವೀಕ್ಷಕರೇ, ಕಪ್ಪು ಬಟ್ಟೆಯನ್ನು ಯಾರೂ ಉಪಯೋಗಿಸಬೇಡಿ. ಕಾರಣ ಇಷ್ಟೇ, ಅದು ಎಲ್ಲ ನೆಗೆಟಿವ್ಸನ್ನು ಒಳಗಡೆ ತಗೊಳ್ಳುತ್ತೆ. ಹಾಗಾಗಿ ಕಪ್ಪು ಬಟ್ಟೆಯನ್ನು ತಾವು ಉಪಯೋಗಿಸದೇ ಇದ್ದರೆ ತುಂಬ ಉತ್ತಮ. ಬಿಳಿ ಬಣ್ಣಕ್ಕೆ ಡಿಫ್ರೆಂಟ್ ಬಾರ್ಡರ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಯಾವುದೇ ಬಣ್ಣ ಆಗಲಿ, ಡಾರ್ಕ್ ಬಣ್ಣ ಇಲ್ಲದೆ ಇರೋದನ್ನು ಉಪಯೋಗಿಸಿ. ಶುಭ ಆಗಲಿ. ವೀಕ್ಷಕರೇ, ನಾವು ವಾಸ್ತುವಿನ ವಿಚಾರ ಮಾತಾಡ್ತಾ ಇದ್ವಿ. ವಾಸ್ತುವಿನ ವಿಚಾರದಲ್ಲಿ ಪಂಚಭೂತಗಳ ತತ್ವವನ್ನು ಮಾತಾಡ್ತಾ ಇದ್ವಿ. ಅದರೊಳಗೆ ಈಗ ಆಕಾಶದ ಬಗ್ಗೆ ನೋಡೋಣ ಬನ್ನಿ. ಆಕಾಶ ಸುರಕ್ಷಿತ ಬದುಕಿಗೆ ಅವಕಾಶ. ಸುರಕ್ಷಿತ ಬದುಕಿಗೆ ಅವಕಾಶ ಅಂದರೆ ಏನು? ಭೂಮಿಯೇ ಹಾಸಿಗೆ, ಆಕಾಶವೇ ಹೊದಿಕೆ. ನಿಮ್ಮ ಮೈ ಮೇಲೆ ಏನಾದ್ರು ಒಂದು ಬಟ್ಟೆ ಇದ್ರಲ್ವೇನ್ರಿ ನಿಮ್ಮ ಸ್ವಲ್ಪ ನೆಮ್ಮದಿಯ ನಿದ್ದೆ ಮಾಡೋಕ್ಕೆ ಸಾಧ್ಯ? ಹೊದಿಕೆನೇ ಇಲ್ಲದೆ ಹೋದರೆ ಹೆಂಗೆ ಸಾಧ್ಯ? ಆ ಹೊದಿಕೆನೇ ಆಕಾಶ. ನೋಡಿ, ಸಂಜೆ ಆಗುತ್ತಿದ್ದ ಹಾಗೆ ನಿಮಗೆ ತಂಪೆರಿಯೋದು ಆಕಾಶ. ಬೆಳಕನ್ನು ಕೊಡೋ ಚಂದ್ರ ಇರೋದು ಆಕಾಶ. ನಕ್ಷತ್ರಗಳ ಮಿನುಗುತ್ತಾ ಇರತಕ್ಕಂಥದ್ದು ಆಕಾಶ. ಎಲ್ಲ ಗಾಳಿ, ಒಳ್ಳೆಯ ಹವಾ, ಒಳ್ಳೆಯ ಮಳೆ ಎಲ್ಲವನ್ನು ಇಟ್ಕೊಂಡಿರತಕ್ಕಂಥದ್ದು ಆಕಾಶ. ಆಕಾಶ ಇಲ್ಲದೆ ಇದ್ದರೆ ನೀವು ಹೇಗೆ? ಹೋಗ್ಲಿ, ಆಕಾಶ ಅಂದ್ರೆ ಏನು? ಶೂನ್ಯ ಸ್ವಾಮಿ, ಅದು ಶೂನ್ಯ, ಏನೂ ಇಲ್ಲ. ಭೂಮಿ ಆದರೆ ನಿಮಗೆ ತಡೆ ಇದೆ. ನೀವಿರ್ತಕ್ಕಂಥದ್ದು ಕಲ್ಲು ಮಣ್ಣುಗಳ ಮಿಶ್ರಿತ. ಅದರಲ್ಲಿ ಏನೂ ಇಲ್ಲ, ಓಪನ್ ಸ್ಪೇಸ್. ನಾವು ವಿಮಾನದಲ್ಲಿ ಏರುತ್ತಿದ್ದಂತೆ ನಾವು ಮೋಡಗಳನ್ನು ಸೀಳಿ ಮೇಲೆ ಹೋಗ್ತೀವಿ. ಹೋಗ್ತಾ ಹೋಗ್ತಾ ನಮಗೆ ಕಾಣೋದು ಕೆಳಗಡೆ ಮೋಡಗಳು, ಊರುಗಳೆಲ್ಲ ಹತ್ತಿ ಉಂಡೆ ಇದ್ದಾಗಿರುತ್ತೆ. ನಾವು ಮೊದಲು ಚಲನಚಿತ್ರವನ್ನು ನೋಡುವಾಗ, ನಾರದನ ಸನ್ನಿವೇಶ ಬರುವಾಗ ಅವರು ಮೋಡವನ್ನು ಕಟ್ ಮಾಡಿ ಇಟ್ಟಿದ್ದಾರೆ. ಅದು ಸತ್ಯ. ಹಾಗೆ ಕಾಣುತ್ತೆ ನೀವು ಮೇಲ್ಗಡೆ ಹೋಗುವಾಗ, ಬೇರೆ ಏನು ಕಾಣೋದೇ ಇಲ್ಲ. ಮೋಡಗಳನ್ನು ಬರೆದು ಅಲ್ಲಿ ಗುಡ್ಡೆಗಳು ಮಾಡಿಟ್ಟಂಗಿರುತ್ತೆ. ಇದು ಓಪನ್ ಸ್ಪೇಸ್. ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು ನೀವು. ನಾನಾಗಲೇ ಹೇಳಿದೆ, ಭೂಮಿಗೂ ಸೂರ್ಯನಿಗೂ ಎಷ್ಟಿದೆ? 150 ಮಿಲಿಯನ್ ಕಿಲೋಮೀಟರ್ ದೂರ ಇದೆ. ಎಲ್ಲಿವರೆಗೆ ನೀವು ಸಂಚಾರ ಮಾಡಲಿಕ್ಕೆ ಸಾಧ್ಯ? ಆದರೆ ಒಂದು ತಿಳ್ಕೊಳ್ಳಿ, ಸ್ವಲ್ಪ ದೂರ ಹೋಗ್ತಾ ಮೇಲೆ ನಿಮಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ. ಮನುಷ್ಯ ಮೇಲೆ ಹೋಗೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ವೀಕ್ಷಕರು, ಆಕಾಶ ಅನ್ನತಕ್ಕಂಥದ್ದು
ಒಂದು ಖಾಲಿ ಸ್ಥಳ, ಖಾಲಿ ಸ್ಥಳ. ಆದರೆ ಈ ಆಕಾಶ ಇದೊಂದು ದೊಡ್ಡ ಪ್ರಯೋಗಾಲಯ. ಎಲ್ಲ ಪ್ರಯೋಗಗಳು ನಡೆಯೋದಲ್ಲೇ, ಎಲ್ಲ ಪ್ರಯೋಗಗಳು ನಡೆಯೋದೇ ಅಲ್ಲಿ. ನೋಡೋಣ ಬನ್ನಿ ಆಕಾಶದ ವಿಚಾರ ಇನ್ನೇನು ಸಿಗತ್ತೆ ಅಂತ. ಆದಿ ಅಂತ್ಯ ಅರಿಯಲು ಆಗದೇ ಇರತಕ್ಕಂತಹ ಸ್ಥಳ ಆಕಾಶ. ಅರ್ಥವಾಯ್ತಾ ವೀಕ್ಷಕರೇ? ಆದಿಯಲ್ಲಿ ಅಂತ್ಯಲ್ಲಿ ಇದು ಓಪನ್ ಸ್ಪೇಸು, ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ಇಲ್ಲಿ ನಕ್ಷತ್ರ, ಧೂಳು, ವಾಯು, ಋತುಗಳು ಎಲ್ಲ ಇದರಲ್ಲೇ ಅಡಗಿ ಕೂತಿದೆ. ನೀವು ಬರ್ತಕ್ಕಂಥ ಬೆಳಕು, ಶಬ್ದ, ಗಾಳಿ, ಮಳೆ ಎಲ್ಲವೂ ಕೂಡ ಆಕಾಶದ ಒಳಗಡೆ ಇದೆ. ಅಂದರೆ ಆಕಾಶ ಇಲ್ದಿರ ನಮಗೇನು ಆಗೋದೇ ಇಲ್ಲ. ಈಗ ನೋಡಿ, ಸೂರ್ಯನ ಶಾಖ ನೀರಿನ ಮೇಲೆ ಬಿದ್ದಾಗ, ಸಮುದ್ರದ ನೀರೇ ಇರ್ಬೋದು, ಕೆರೆ ನೀರೇ ಇರ್ಬೋದು, ಅದು ಆವಿಯಾಗಿ ಮೇಲೆ ಹೋಗುತ್ತೆ. ಮೇಲೆ ಹೋದ ಮೇಲೆ ಅದು ಮೋಡ ಆಗುತ್ತೆ. ಮೋಡ ಆಗಿದ್ದನ್ನು ಅದು ಮಳೆಯಾಗಿ ಪರಿವರ್ತನೆ ಆಗುತ್ತೆ. ಪರಿವರ್ತನೆ ಆಗಿ ಮತ್ತೆ ಭೂಮಿಗೆ ಬರುತ್ತೆ. ನೋಡಿ, ಇಷ್ಟು ಪ್ರೋಸೆಸ್ ಆಗುವಂಥ ಒಂದು ಸ್ಥಳ, ಒಂದು ಪ್ರಯೋಗಾಲಯ, ಅದೇ ಆಕಾಶ. ಆವಿ ಮಾಡಿದ್ದು, ಆವಿಯನ್ನು ಮೋಡವನ್ನಾಗಿ ಮಾಡಿದ್ದು, ಮೋಡವಾಗಿದ್ದು ಮಳೆಯಾಗಿ ಆಗಿದ್ದು, ಮಳೆಯಾಗಿ ಮತ್ತೆ ಆವಿಯಾಗೋದು, ಅದೇ ಸೈಕಲ್. ಈ ಪ್ರಯೋಗಾಲಯ ಎಲ್ಲಿದೆ? ಆಕಾಶದಲ್ಲಿದೆ. ಆಕಾಶ ಇಲ್ದಿರ ನಾವಿಲ್ಲ. ವೀಕ್ಷಕರೇ, ಇದು ನಿಮಗೆ ತಿಳಿದಿರಲಿ, ಒಳ್ಳೆಯ ಗಾಳಿ ನಿಮಗೆ ಬರ್ತಕ್ಕಂಥದ್ದು ಆಕಾಶದಲ್ಲಿ ಈ ಮಲಿನವಾದ ಗಾಳಿಯನ್ನು ಇಟ್ಕೊಂಡ ಮೇಲೆ. ಶುದ್ಧವಾದ ಗಾಳಿ ನಿಮಗೆ ಕೊಡ್ತಾ ಇರೋದು ಆಕಾಶ. ನಿಮಗಿರ್ಬೋದು, ಪ್ರಾಣಿಗಳಿಗಿರ್ಬೋದು, ಜೀವ ಜಂತು, ಹಾಗೆ ನಮ್ಮ ಈ ಸಸ್ಯ ವರ್ಗಕ್ಕೂ ಕೂಡ ಒಳ್ಳೆಯ ಗಾಳಿಯನ್ನು ನೀಡ್ತಾ ಇರ್ತಕ್ಕಂಥದ್ದು ಯಾವುದು? ಅದೇನೇ ಆಕಾಶ. ಅಷ್ಟೇ ಅಲ್ಲ, ಈ ಋತುಗಳ ಬದಲಾವಣೆ ನಿಮಗೆ ಗೊತ್ತಾಗೋದು ಯಾವಾಗ? ಆಕಾಶದ ಮುಖಾಂತರವೇ. ಆಕಾಶದಲ್ಲಿ ಗುಡುಗು, ಆಕಾಶದಲ್ಲಿ ಸಿಡಿಲು, ಆಕಾಶದಲ್ಲಿ ಬಿಸಿಲು. ಅಷ್ಟೇ ಅಲ್ಲ, ಅಲ್ಲಿ ಮಾಯಿಶ್ಚರ್, ಫಾಗನ್ನು ನೋಡ್ತೀರಾ. ಇದು ಎಲ್ಲವೂ ಕೂಡ ಗೋಚರ ಆಗೋದು ಆಕಾಶದಲ್ಲಿ. ಸೊ ಆಕಾಶ ಎಲ್ಲರಿಗೂ ತಿಳಿಸಿ ಹೇಳುವ ಒಂದು ನಕಾಶ. ವೀಕ್ಷಕರೇ, ಆಕಾಶದ ಹಾರಾಟ, ಆಕಾಶದ ಒಂದು ಅಧ್ಯಯನ ಎರಡೂ ಎಲ್ಲರಿಗೂ ಉಲ್ಲಾಸ ತರುವಂಥದ್ದು. ನೀವು ನೋಡಿದ್ದೀರಾ, ರಾಕೆಟ್ ಇರ್ಬೋದು, ಯಾವುದೇ ಯುದ್ಧ ವಿಮಾನ ಇರಬಹುದು, ಯಾವುದೇ ಸಾಮಾನ್ಯ ವಿಮಾನಗಳಿರಬಹುದು, ಎಲ್ಲವೂ ಕೂಡ ಆಕಾಶ ಮಾರ್ಗದಲ್ಲೇ ಸಂಚಾರ ಮಾಡುತ್ತೆ. ನಾವೇನು ಹೇಳ್ತೀವಿ? ಶೌರ್ಯ ಪ್ರದರ್ಶನ, ಚೈತನ್ಯ ಪ್ರದರ್ಶನ. ಇದನ್ನು ನೋಡೋಕ್ಕೆ ತುಂಬ ಸಂತೋಷ ಆಗುತ್ತೆ. ನೀವು ಮೇಲ್ಗಡೆ ಹೋಗ್ತಾ ಇದ್ದ ಹಾಗೆಲ್ಲ ಆಕ್ಸಿಜನ್ಗೆ ನಿಮಗೆ ತೊಂದರೆ ಆಗೋದುಂಟು. ಭಾರವೇ ಇಲ್ಲದ ಎಲ್ಲ ವಸ್ತುಗಳು ಮೇಲ್ಗಡೆ ಹೋಗುತ್ತೆ. ಎಲ್ಲವನ್ನು ಶುದ್ಧಿ ಮಾಡುವಂಥ ಸ್ಥಳ ಆಕಾಶ. ಶುದ್ಧಿ ಮಾಡಿ ಎಂಥ ಒಳ್ಳೆ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಮನುಷ್ಯನಿಗೆ ಸುಖ, ಸುಖದಿಂದ ಜೀವನ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮನುಷ್ಯನ ಸುಖ ಆಕಾಶದಲ್ಲಿ ಅವಲಂಬನೆ, ಮನುಷ್ಯನ ಒಂದು ಸಂತೋಷ ವಾಯುವಿಹಾರದಲ್ಲಿ ಒಂದು. ಈಗ ನೋಡಿ, ನಾವಿಲ್ಲಿ ಮಾಮೂಲಿಯ ಭೂಮಿಯ ಮೇಲಿನ ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಸಾಕಷ್ಟು ಒಂದು ಟೈಮನ್ನು ನಾವು ಕೊಡಬೇಕಾಗತ್ತೆ. ಆದರೆ ಆಕಾಶದಲ್ಲಿ ಸಂಚಾರ ಮಾಡುವಾಗ ಅದಕ್ಕೆ ಟೈಮನ್ನು ಪ್ರಶ್ನೆಯೇ ಇಲ್ಲ. ಇಲ್ಲಿಂದ ಡೆಲ್ಲಿ 2 ಗಂಟೆಗಳ ಕಾಲ, ಮಡ್ರಾಸ್ 40 ನಿಮಿಷ. ಅಂದರೆ ಎಷ್ಟು ಫಾಸ್ಟಾಗಿ ಒಬ್ಬ ಮನುಷ್ಯ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಚಲನೆ ಮಾಡ್ಬೋದು. ಕಾರಣ ಆಕಾಶ ಮಾರ್ಗ. ಆಕಾಶ ಮಾರ್ಗ ಮನುಷ್ಯನಿಗೆ ಸುಖವಾದ ವಾಯು ವಿಹಾರ ಇದಿರುವಂತಹ ಮಾರ್ಗ. ಈ ಮಾರ್ಗದಲ್ಲಿ ಯಾವ ಅಡೆತಡೆ ಇಲ್ಲದೆ ಸುಖವಾಗಿ ಅವನು ತನ್ನ ಸ್ಥಳವನ್ನು ತಲುಪೋದಕ್ಕೆ ಅವಕಾಶ ಆಗುತ್ತೆ. ಈ ಆಕಾಶ ಅನ್ನೋದೇನಿದೆ, ಒಂದು ಸೈಂಟಿಫಿಕ್ ಲ್ಯಾಬ್. ಇದನ್ನು ಇನ್ನೂ ಕೂಡ ನಮ್ಮ ಜನ ಪರಿಶೀಲನೆ ಮಾಡ್ತಾನೇ ಇದ್ದಾರೆ. ಈ ಆಕಾಶದ ಮುಖಾಂತರ ಏನೇನು ಲಭ್ಯ ಆಗುತ್ತೆ, ಹೇಗಾಗಿ ನಾವು ಇದನ್ನು ಪಡಿಬಹುದು ಅನ್ನೋದನ್ನು ಪ್ರಯತ್ನ ಪಡ್ತಾನೇ ಇದ್ದಾನೆ ಮನುಷ್ಯ. ಮನುಷ್ಯನ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗಬೇಕು. ಸಾಮಾನ್ಯವಾಗಿ ಯುದ್ಧ ಅಂದಾಗ ಎಲ್ಲವೂ ಕೂಡ ಅವರು ಒಂದು ಆಕಾಶ ಮಾರ್ಗದಲ್ಲೇ ನೋಡ್ತಾರೆ. ವಿಜಯ ಪತಾಕೆ ಇರ್ಬೋದು, ಬಾಂಬ್ ಸಿಡಿಸೋದಿರ್ಬೋದು, ಶತ್ರುವಿನ ನೆಲೆ ಕಂಡು ಹಿಡ್ಕೊಳ್ಳೋದಿರ್ಬೋದು, ಎಲ್ಲದಕ್ಕೂ ಕೂಡ ನಮಗೆ ಸಹಾಯ ಆಗುವಂಥ ಒಂದೇ ನೆಲೆ ಆಕಾಶ ಮಾರ್ಗ. ಆಕಾಶ ಜೀವನದ ಬದುಕಿಗೆ ಸದಾವಕಾಶ. ಆಕಾಶ ಎಲ್ಲರ ಒಂದು ಸುಖಕ್ಕೆ ಒಂದು ದೊಡ್ಡ ಸೋಪಾನ.
ವೀಕ್ಷಕರೇ, ಆಕಾಶ ಮಾರ್ಗದಲ್ಲಿ ನೀವು ಕೂಡ ಯಾನ ಮಾಡಿ ಆ ಯಾನದ ಸುಖವನ್ನು ಪಡೆಯಿರಿ. ನಿಮಗೆ ಗೊತ್ತಾಗುತ್ತೆ ಮೇಲೆ ಹೋಗ್ತಾ 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 ಆ ಯಾನದ ಸುಖ ಹೇಗಿರುತ್ತೆ ಅಂತ. ತುಂಬ ಹಿತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಜೀವನ ಸಾರ್ಥಕ ಅನಿಸುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ರಕ್ಷಣೆ ಆಕಾಶ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಸುಖವನ್ನು ಕೊಡುವಂಥ ಸ್ಥಳ ಆಕಾಶ. ಈ ಆಕಾಶದ ಸುಖ ಪಡಿದೇ ಇರೋರೇ ಇಲ್ಲ, ಪ್ರತಿಯೊಬ್ಬನಿಗೂ ಸಿಗುತ್ತೆ ಆಕಾಶದ ಅವಕಾಶ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನದಿಂದ ಜ್ಞಾನಕ್ಕೆ, ಕತ್ತಲಿಂದ ಬೆಳಕಿಗೆ, ಅಸತ್ಯದಿಂದ ಸತ್ಯಕ್ಕೆ ನಮ್ಮ ಹೆಜ್ಜೆ. ಅಜ್ಞಾನದಲ್ಲಿದ್ದಾಗ ಮನಸ್ಥಿತಿ ಹೇಗಿರುತ್ತೆ ಅಂದರೆ ದ್ವಂದ್ವ, ಬೇಕು ಬೇಡ ಬೇಕು ಬೇಡ. ಈ ಬೇಕು ಬೇಡ ಇದ್ರಾದರೂ ಪರವಾಗಿಲ್ಲ, ಬೇಕು ಬೇಡಗಳು ಎರಡು ಒಟ್ಟಿಗೆ ಇರುತ್ತಲ್ಲ, ಇದನ್ನು ಆ್ಯಂಗ್ವಿಷ್ ಅಂತ ಕರೀತಾರೆ. ಬೇಕು ಬೇಡ ಎರಡು ಒಟ್ಟಿಗೆ ಇರೋದು ಆ್ಯಂಗ್ವಿಷ್. ಯಾವುದನ್ನು ನಾವು ಬೇಕು ಅಂತೀವಿ ಅದು ಅಲ್ಲಿದ್ದಾಗ ಅದು ಬೇಡ, ಯಾವುದು ಅಲ್ಲಿರಲ್ವೋ ಅದು ಬೇಕು. ಈ ಆತಂಕ ಉಂಟು ಮಾಡೋ ಸ್ಥಿತಿ ಇದು ಅಜ್ಞಾನದ ಸ್ಥಿತಿ. ಜ್ಞಾನದಲ್ಲಿ ಈ ಬೇಕೂ ಇಲ್ಲ ಬೇಡನೂ ಇಲ್ಲ, ಏನಿದೆಯೋ ಅದೇ ಎಲ್ಲ. ಬರೀ ಸಾಕು ಅಲ್ಲ, ಏನಿದೆಯೋ ಅದೇ ಎಲ್ಲ. ಅದು ಆರೋಗ್ಯಕರವಾದ ಸ್ಥಿತಿ. ತತ್ವ ಪ್ರಜ್ಞೆ ನಮ್ಮಲ್ಲಿ ದೃಢವಾಗಿದ್ದಾಗ ಈ ಆಮೆ ತನ್ನ ಕಾಲು ತಲೆ ಅಂಗಾಂಗಗಳನ್ನು ಒಳಗೆ ಎಳ್ಕೊಳ್ಳುತ್ತಲ್ಲ, ಆ ರೀತಿ ಎಲ್ಲವೂ ಕೂಡ ನಾವು ಇಂದ್ರಿಯಗಳನ್ನು ಒಳಗೆ ಎಳ್ಕೊಂಡು, ಮನಸ್ಸನ್ನು ಒಳಗೆ ಎಳ್ಕೊಂಡು, ಆ ಬುದ್ಧಿಯನ್ನು ಸ್ಥಿಮಿತದಲ್ಲಿ ಸ್ಥಿರವಾಗಿಟ್ಕೊಂಡಿರ್ತೀವಿ. ಈ ಕೆರಳಿಸುವ ವಿಷಯಗಳಿಂದ ತನ್ನೊಳಗೆ ಸೆಳ್ಕೊಂಡು ಇದನ್ನು ವಿಷಯ ಸ್ಪರ್ಶವಿಲ್ಲದೆ ಬಾಳೋದು ಅಂತ. ವಿಷಯ ಸ್ಪರ್ಶವಿಲ್ಲದೆ ಬಾಳೋದು ತತ್ವ ಪ್ರಜ್ಞೆ ದೃಢವಾಗಿದ್ದರೆ ಮಾತ್ರ. ಈ ವಿಷಯ ಸ್ಪರ್ಶವಿಲ್ಲದೆ ಬಾಳೋದು ಅಂದರೆ ಆ ಲೋಕದಲ್ಲಿದ್ದರೂ ಕೂಡ, ಜನಗಳ ಮಧ್ಯ ಇದ್ದರೂ ಕೂಡ, ಸಂದರ್ಭದ ಸನ್ನಿವೇಶದಲ್ಲಿ ನೀವು ಮಧ್ಯ ಇದ್ದರೂ ಕೂಡ, ಸಂಸಾರದಲ್ಲಿ ಇದ್ದರೂ ಅದಕ್ಕೆ ಅಂಟ್ಕೊಳ್ಳದೆ ಇರೋದು. ಇದಕ್ಕೆ ಬೆಸ್ಟ್ ಉದಾಹರಣೆ ತಾವರೆ ಎಲೆ ಮೇಲೆ ನೀರು ಅಂತಾರಲ್ಲ, ಅದೇ ಬೆಸ್ಟ್ ಉದಾಹರಣೆ. ಪ್ರಜ್ಞೆ ಸ್ಥಿರವಾಗಿರೋದು, ಸ್ಥಿರವಾಗಿ. ಇದನ್ನು ಕಾನ್ಸ್ಟೆಂಟ್ ಅವೇರ್ನೆಸ್ ಅಂತ ಹೇಳ್ತಾರೆ. ಕಂಟಿನ್ಯೂಸ್ಲಿ ಬೀಯಿಂಗ್ ಅವೇರ್, ಯಾವಾಗಲೂ ಕೂಡ. ಇದಕ್ಕೆ ನೀವೆಲ್ಲ ಅಭ್ಯಾಸಗಳನ್ನು ಮಾಡ್ತಾ ಇರೋದು ಗೊತ್ತಾ? ನೀವು ಯಾತಕ್ಕೆ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡ್ತೀರಾ? ಈ ರೀತಿ ಇರೋಕ್ಕೆ, ಕಾನ್ಸ್ಟೆಂಟ್ ಅವೇರ್ನೆಸ್ನಲ್ಲಿ. ಅವೇರ್ನೆಸ್ ಆಫ್ ವಾಟ್ ಯು ಡೂ, ವಾಟ್ ಯು ಫೀಲ್, ವಾಟ್ ಯು ಥಿಂಕ್. ಏನು ಮಾಡ್ತಾ ಇದೆಯಾ, ನಿನ್ನ ಭಾವನೆ, ನಿನ್ನ ಮನಸ್ಸು ಭಾವನೆ, ಯೋಚನೆಗಳು ಎಲ್ಲಕ್ಕೂ ಸಾಕ್ಷಿಯಾಗಿರೋದು. ನಾವು ಮಾಡ್ತಾ ಇರೋ ಎಲ್ಲ ಸರ್ಕಸ್ಸು ಇದಕ್ಕೋಸ್ಕರವೇ. ಎಲ್ಲ ಸಾಧನಗಳು, ನಿನ್ನ ಅಧ್ಯಾತ್ಮ ಸಾಧನೆ ಇದಕ್ಕೆ, ಈ ಸ್ಥಿತಿಗಿರೋದಕ್ಕೆ ಹೆಲ್ಪ್ ಮಾಡದೇ ಇದ್ದರೆ ದಯವಿಟ್ಟು ಅದನ್ನು ಮಾಡೋದು ಬೇಡ. ಯಾಕೆ ಮಾಡ್ತಾ ಇದ್ದೀವಿ? ಯಾವ ದೇವ್ರನ್ನೂ ಮೆಚ್ಚಕ್ಕೆ ಮಾಡ್ತಾ ಇಲ್ಲ, ಯಾವ ದೇವರು ಮೆಚ್ಚೋದಿಲ್ಲ. ಯಾರನ್ನ ಒಪ್ಸಕ್ಕೆ ಮಾಡ್ತಾ ಇದ್ದೀವಿ ಇದೆಲ್ಲ? ದಯವಿಟ್ಟು ಮಾಡಲೇಬೇಡಿ. ನಿಮ್ಮ ಒಳಗಡೆ ಆ ಪ್ರಜ್ಞೆ ದೃಢವಾಗಿ ನಿಲ್ಲೋ ಹಾಗೆ ನೀವು ಮಾಡ್ತಾ ಇರೋದೆಲ್ಲವೂ ಕೂಡ ಸಹಾಯ ಆಗ್ತಾ ಇದೆಯಾ? ಒಂದೊಂದು ಸತಿ ಹೇಳ್ತಾರೆ, ಕುಕರ್ಮಕ್ಕಿಂತ ಅಕರ್ಮವೇ ವಾಸಿ ಅಂತ. ಇದು ಧರ್ಮವಾಗಬೇಕಾದ್ರೆ ನೀವು ಏನಕ್ಕೆ ಮಾಡ್ತಾ ಇದ್ದೀರಾ, ಆ ಉದ್ದೇಶ ಸಫಲವಾಗಬೇಕು, ಸಾರ್ಥಕವಾಗಬೇಕು. ನೋಡಿ, ಸತ್ವಪೂರ್ಣವಾದ ಆಹಾರವನ್ನು ತೆಗೆದುಕೊಳ್ಬೇಕು. ಸತ್ವಪೂರ್ಣವಾದ ಆಹಾರ ಸಹಾಯ ಮಾಡುತ್ತೆ. ಆವಾಗ ನಮ್ಗೆ ಅರಿವಿದ್ದಾಗ ನಾವು ಬೇರೆ ಹಾಳುಮೂಳು ಏನೂ ತಿನ್ನೋದೇ ಇಲ್ಲ. ಯಾವುದು ನಮ್ಮ ಧ್ಯಾನಕ್ಕೆ ಸಪೋರ್ಟಿಂಗ್ ಆಗಿರುತ್ತೆ ಆಹಾರವನ್ನು ತಿಂತೇವೆ. ನಾವು ತಿಂತಾ ಇರೋದು ಆಹಾರ ದೇಹಕ್ಕಲ್ಲ, ಪಂಚಭೂತಗಳಿಗೆ, ಯಜ್ಞೋಪಾದಿಯಲ್ಲಿ ನಾವು ಊಟ ಮಾಡ್ತೇವೆ. ಸಹವಾಸ ಕೂಡ ಅಷ್ಟೇ, ಈ ಸಪೋರ್ಟಿವ್ ಆಗಿರಬೇಕು. ನಾವು ಮಾಡ್ತಾ ಇರೋ ಕೆಲಸಕ್ಕೆ ಏನು ಸಪೋರ್ಟಿವ್ ಆಗಿರಬೇಕು, ನಾವು ಮಾಡೋ ಸಹವಾಸ, ನಾವು ಮಾಡೋ ಯೋಗ ಸಾಧನೆ ಎಲ್ಲವೂ ಕೂಡ. ಆಗ ಈ ಇಂದ್ರಿಯ ವಿಷಯಗಳು ಅವನಿಂದ ದೂರ ಆಗುತ್ತೆ. ನಾವೇನು ದೂರ ಓಡಿ ಹೋಗಬೇಕಾಗಿಲ್ಲ.
ಅವು ಹತ್ತಿರ ಇದ್ದರೂ ಕೂಡ ನಮ್ಮನ್ನು ಅಂಟೋದಿಲ್ಲ. ಅದಕ್ಕೆ ಹೇಳ್ತಾರೆ ಬುದ್ಧಿಗೆ ಅದಕ್ಕೆ ಶ್ರೇಷ್ಠವಾದದ್ದು ಅಂದರೆ ತಾನೇನೋ ಒಂದು ಕೆಲಸ ಮಾಡ್ತಾ ಇದೆ, ಅದಕ್ಕಿಂತ ಶ್ರೇಷ್ಠವಾದದ್ದು ಸಿಕ್ಕಿದಾಗ ಅದು ಒಳಗೆ ಹೋಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ಆ ಪ್ರಜ್ಞೆ ಅದರೊಳಗಿದೆ. ಪ್ರತಿಯೊಬ್ಬರ ಬುದ್ಧಿನಲ್ಲೂ ಆ ಪ್ರಜ್ಞೆ ಅನ್ನೋದು ಇದೆ, ಸ್ವಲ್ಪ ಮಟ್ಟಿಗಾದರೂ ಇದೆ. ಅದಕ್ಕೇನಾದ್ರೂ ಒಳ್ಳೆ ವಿಚಾರದಲ್ಲಿ ಆಸಕ್ತಿ ಉಂಟಾದರೆ ಖಂಡಿತ ಅದು ಬದಲಾಗುತ್ತೆ. ಈಗ ಬುದ್ಧಿ ಶ್ರೇಷ್ಠತೆಯನ್ನು ಹುಡ್ಕೊಂಡು ಹೋಗುತ್ತೆ. ನೀವು ಮಾಡುವ ಸಾಧನೆಗಳೆಲ್ಲ ಬುದ್ಧಿಗೆ ಶ್ರೇಷ್ಠತೆಯನ್ನು ಬಯಸುವ ಹಾಗೆ ಮಾಡಬೇಕು. ದೇವ್ರ ಪೂಜೆ ಇರ್ಬೋದು, ಗುರುಗಳ ಹತ್ರ ಹೋಗೋದಿರ್ಬೋದು, ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ನೀವೇನೇನು ಮಾಡ್ತಾ ಇದ್ದೀರಾ ದೇವ್ರ ಹೆಸರಿನಲ್ಲಿ ನೋಡ್ಕೊಳ್ಳಿ, ಅವೆಲ್ಲವೂ ಕೂಡ ನಿಮ್ಮ ಬುದ್ಧಿಗೆ ಶ್ರೇಷ್ಠತೆಯನ್ನು ಬಯಸೋ ಹಾಗೆ ಮಾಡ್ತಾ ಇದ್ದೀರಾ. ಅದಕ್ಕೆ ಹಸಿವನ್ನು ಉಂಟು ಮಾಡ್ತಾ ಇದ್ದೀರಾ. ನಿಮ್ಮ ಬುದ್ಧಿಗೆ ದಾಹ ಬರೆಸ್ತಾ ಇದ್ದೀರಾ. ಪರಮಾತ್ಮನ ದಾಹ, ಕೃಷ್ಣನ ಹಸಿವು, ಆ ತತ್ವದ ಹಸಿವು, ಸತ್ಯದ ಹಸಿವು, ಇದನ್ನು ಉಂಟಾಗೋ ಹಾಗೆ ನಿಮ್ಮ ಸಾಧನೆಗಳೆಲ್ಲ ಇರಬೇಕು. ಈ ದಟ್ ಈಸ್ ಕ್ರಿಯೇಟಿಂಗ್ ಇಂಟ್ರೆಸ್ಟ್ ಟು ಯುವರ್ ಇಂಟೆಲಿಜೆನ್ಸ್ ಅಂತ. ಬುದ್ಧಿಗೆ ಒಳಗಿನ ಆಸಕ್ತಿ ಬಂದಾಗ ಅದೇ ನಿಜವಾದ ಬುದ್ಧಿಯೇ ನಿಜವಾದ ವೆಹಿಕಲ್. ಇಟ್ಸ್ ಎ ವೆರಿ 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 ಪವರ್ಫುಲ್ ಸಾಧನ, ಒಳ್ಳೆ ವೆಹಿಕಲ್ ಅದು. ಅದನ್ನು ಜಂಪಿಂಗ್ ಬೋರ್ಡ್ ಅಂತ ಕರಿತೀವಿ. ಒಳಗಡೆ ನಾವು ಹಾರೋದಕ್ಕೆ, ನೆಗೆಯೋದಕ್ಕೆ, ಜಿಗಿಯೋದಕ್ಕೆ, ಅಲ್ಲಿ ತಗೊಳ್ಳೋದಕ್ಕೆ ಆ ಬುದ್ಧಿ ಇಸ್ ದಿ ಬೆಸ್ಟ್ ಜಂಪಿಂಗ್ ಬೋರ್ಡ್. ಅದಕ್ಕಿಂತ ಬೇರೆದಿಲ್ಲ. ಈ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಒಂದು ಜಂಪಿಂಗ್ ಬೋರ್ಡ್ ಅಂತಾರೆ, ಅದು ಉಪಯೋಗಿಸ್ಕೊಂಡು ಅದರಿಂದ ಆ ಪೂಲ್ನಲ್ಲಿ ಜಂಪ್ ಮಾಡ್ತಾರೆ. ಆ ರೀತಿ ಒಳಗಡೆ ಒಂದು ದೊಡ್ಡ ಸರೋವರ ಇದೆ, ಮಾನಸ ಸರೋವರ. ಅದರೊಳಗೆ ನಾವು ಇಳಿಬೇಕಾದ್ರೆ, ಜಂಪ್ ಮಾಡಬೇಕಾದ್ರೆ ನಮ್ಮ ಬುದ್ಧಿಗೆ ಆ ಆಸಕ್ತಿಯನ್ನು ಬೆಳೆಸಿದಾಗ ದಟ್ ಈಸ್ ದಿ ಬೆಸ್ಟ್ ಇನ್ಸ್ಟ್ರೂಮೆಂಟ್. ಇಲ್ಲಿ ಮುಂದೆ 18 ಶ್ಲೋಕಗಳಿದೆ. ಈ 18 ಶ್ಲೋಕದಲ್ಲಿ ಕೃಷ್ಣನ ಉತ್ತರಗಳಿದೆ. ಅದು 72ನೇ ಶ್ಲೋಕದಿಂದ ಹಿಂದಿಂದಕ್ಕೆ ಹೋಗ್ತೇನೆ ನಾನು, ಯಾಕೆಂದರೆ ಅದು ಎಕ್ಸ್ಪ್ಲೈನ್ ಮಾಡುವಾಗ ನಿಮಗೆ ತಿಳ್ಕೊಳ್ಳೋದಕ್ಕೆ ಸುಲಭವಾಗಲಿ ಅಂತ. ಇದಕ್ಕೆ ಬ್ರಾಹ್ಮಿ ಸ್ಥಿತಿ ಅಂತ ಹೇಳ್ತಾರೆ. ಬ್ರಾಹ್ಮಿ ಸ್ಥಿತಿ ಅಂದರೆ ಬ್ರಹ್ಮ ವಸ್ತುವನ್ನು ತಿಳಿದು ಅನುಭವಿಸುವ ಒಂದು ಮನಸ್ಥಿತಿ. ಬ್ರಹ್ಮ ವಸ್ತುವನ್ನು ತಿಳಿದು ಅದನ್ನು ಅರಿತು ಅದನ್ನು ಅನುಭವಿಸುವಂತಹ ಒಂದು ಸ್ಥಿತಿಗೆ ಬ್ರಾಹ್ಮಿ ಸ್ಥಿತಿ ಅಂತ ಹೇಳ್ತಾರೆ. ಈ ಸ್ಥಿತಿ ಹೇಗಿರುತ್ತೆ ಅಂದರೆ ಆನಂದವಾಗಿರುತ್ತೆ, ತೃಪ್ತಿಯಾಗಿರುತ್ತೆ, ಪರಮಾನಂದದ ಸ್ಥಿತಿ. ಇಲ್ಲಿ ಮೋಹ ಇಲ್ಲ, ಭ್ರಾಂತಿ ಎಲ್ಲ ತೊಲಗಿರುತ್ತೆ. ಈ ಬ್ರಹ್ಮ ನಿರ್ವಾಣ ಅಂತ ಕೂಡ ಇದನ್ನು ಹೇಳ್ತಾರೆ. ಈ ಬ್ರಹ್ಮ ನಿರ್ವಾಣವನ್ನು ಹೊಂದುವ ಸ್ಥಿತಿ ಏನಿದೆ ಅಂದರೆ ಬ್ರಹ್ಮ ವಸ್ತುವಿನಲ್ಲಿ ಲೀನವಾಗುವ ಸ್ಥಿತಿ. ಇಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ಕೂಡ, ತಿರೋಧಾನ, ಅನುಗ್ರಹ ಎಲ್ಲವೂ ಕೂಡ ಈ ಪಂಚಕೃತ್ಯಗಳು ಏನೇನು ನಮ್ಮಲ್ಲಿ ನಡೀತಾ ಇದೆ, ನಮ್ಮಲ್ಲಿ ಬ್ರಹ್ಮನ ಕೆಲಸ ಏನು ನಡೀತಾ ಇದೆ, ಸೃಷ್ಟಿ, ಪರಿಪಾಲನೆ ಮತ್ತು ಲಯ, ತಿರೋಧಾನ, ಅನುಗ್ರಹ, ಈ ರೀತಿ ನಮ್ಮಲ್ಲಿ ಪಂಚಕೃತ್ಯಗಳು ನಡೀತಾ, ಅದಕ್ಕೆ ಸಾಕ್ಷೀಭೂತವಾಗಿರ್ತೇವೆ ಈ ಸ್ಥಿತಿನಲ್ಲಿ. ಇಲ್ಲಿ ಮುಖ್ಯವಾದ ಒಂದು ಅಂಶವನ್ನು ನಾವು ತಿಳ್ಕೊಳ್ಬೇಕು. ಇವಾಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದ ತಕ್ಷಣ ನಿಮಗೆ ಒಂದು ಕಲ್ಪನೆಯಲ್ಲಿ ಎಲ್ಲ ದೇವರುಗಳು ಮುಖ ಅಥವಾ ಫೋಟೋಗಳು ಅಥವಾ ದೇವಸ್ಥಾನಗಳು ಅಥವಾ ಈ ಶಿವಕಾಶಿ ಫೋಟೋಗಳು, ಕ್ಯಾಲೆಂಡರ್ಗಳು ಇದೆಲ್ಲ ಕಣ್ಮುಂದೆ ಬರುತ್ತೆ. ಇದು ಸ್ಥೂಲವಾದ ಮನಸ್ಸು ಅದನ್ನೇ ಗ್ರಹಿಸೋಕ್ಕೆ ಸಾಧ್ಯ. ಈಗ ನಾನು ನಿಮಗೆ ಸ್ವಲ್ಪ ಸೂಕ್ಷ್ಮಕ್ಕೆ ಹೋಗೋಕ್ಕೆ ಒಂದು ಕ್ಲೂಸ್ ಕೊಡ್ತೀನಿ. ಶಿವ ಅಂದರೆ ಯಾರು ಅಂತ. ಶಿವ ಅನ್ನೋದು ಪುನಃ ಶಿವಕಾಶಿ ಕ್ಯಾಲೆಂಡರ್ ಬರ್ಕೊಡ್ದು. ಶಿವ ಅಂದರೆ ನಮ್ಮಲ್ಲಿ ಒಂದು ದೃಢವಾದ, ನಿಶ್ಚಲವಾದ, ನಿರ್ಮಲವಾದ ಒಂದು ತತ್ವ. ಶಿವ ಅಂದಾಗ ಅಲ್ಲಾಡದೆ ಇರೋದು, ಒಳಗಡೆ ಅಲುಗಾಡದೆ ಇರುವಂಥ ಒಂದು ಧ್ಯಾನ ಅವಸ್ಥೆ. ಶಿವ ಅನ್ನೋದು ಎಲ್ಲವೂ ತನ್ನಲ್ಲೇ ತಾನು ಲೀನವಾಗಿಸಿಕೊಂಡಿರುವಂಥ ಸ್ಥಿತಿ. ಅಲ್ಲಿ ಏನೂ ಬದಲಾವಣೆಗಳಿಲ್ಲ, ನಿಶ್ಚಲ ತತ್ವ, ಅಲ್ಲಿ ಯಾವುದೂ ಚಂಚಲತೆ ಇಲ್ಲ. ಮತ್ತು ವಿಷ್ಣು ಅಂದರೆ ಏನು? ವಿಷ್ಣು ಅಂದರೆ ನಮ್ಮಲ್ಲಿ ಬದಲಾಗ್ತಾ ಇರೋದೆಲ್ಲವೂ ಕೂಡ, ದೇಹ ಬದಲಾಗ್ತಾ ಇದೆ, ಇದು ಮಾಯೆ. ಮನಸ್ಸು ಬದಲಾಗ್ತಾ ಇದೆ, ಅದು ಮಾಯೆ. ಬುದ್ಧಿ ಬದಲಾಗ್ತಾ ಇದೆ, ಮನಸ್ಸಿನಲ್ಲಿರೋ ಆಲೋಚನೆಗಳು ಬದಲಾಗ್ತಾ ಇದೆ, ಬುದ್ಧಿನಲ್ಲಿ ಹೇಳ್ತಾ ಇರೋ ಚಿಂತನೆಗಳು, ಆಲೋಚನೆಗಳು ಬದಲಾಗ್ತಾ ಇದೆ. ಅಹಂಕಾರದ ವ್ಯಕ್ತಿತ್ವಗಳೇ ಬದಲಾಗ್ತಾ ಇದೆ. ನಮ್ಮ ಪಾತ್ರಗಳು ಆಯಾ ಋಣ ತೀರದ ಮೇಲೆ ಬದಲಾಗ್ತಾನೇ ಇರುತ್ತೆ. ಇವೆಲ್ಲವೂ ಮಾಯೆ. ಪ್ರಪಂಚದಲ್ಲಿ ಏನೇನಿದೆ ಎಲ್ಲವೂ ಕೂಡ ವಿಷ್ಣು ಸ್ವರೂಪವೇ. ಎವ್ರಿಥಿಂಗ್ ಏನೇನು ನೀವು ನೋಡ್ತಾ ಇದ್ದೀರಾ ಎಲ್ಲವೂ ಪ್ರೊಜೆಕ್ಷನ್ ಆಫ್ ಗಾಡ್. ಎಲ್ಲನೂ ಕೂಡ ಬದಲಾಗ್ತಾ ಇದೆಯಲ್ಲ, ಇವೆಲ್ಲವೂ ವಿಶ್ವರೂಪ ಅಥವಾ ವಿಷ್ಣು ರೂಪ. ನಮ್ಮಲ್ಲಿ ಬದಲಾಗ್ತಾ ಇರೋದೆಲ್ಲ ವಿಷ್ಣು ರೂಪ. ಯಾವುದು ಬದಲಾಗದೆ ಕಾನ್ಸ್ಟೆಂಟಾಗಿ, ಸ್ಟಡಿಯಾಗಿ, ಯಾವಾಗಲೂ ಕೂಡ ನಿತ್ಯವಾಗಿ, ಸತ್ಯವಾಗಿ, ಒಂದು ಜಿತವಾಗಿದೆಯಲ್ಲ, ಇದು ಶಿವ. ಅಂದ್ರೇನು? ನಿತ್ಯ ಮತ್ತು ಅನಿತ್ಯ. ಒಂದು ದೃಢವಾಗಿದೆ,
ಒಂದು ಬದಲಾಗ್ತಾ ಇದೆ. ಎರಡೂ ಇದೆ ನಮ್ಮಲ್ಲಿ, ಶಿವಸ್ಥಿತಿನೂ ಇದೆ, ವಿಷ್ಣು ಸ್ಥಿತಿನೂ ಇದೆ. ಈ ಎರಡನ್ನು ನೋಡ್ತಾ ಇರೋರು ಯಾರು? ಈ ಎರಡೂ ಗೊತ್ತಾಗ್ತಾ ಇರೋದು ಯಾರಿಗೆ? ನಿಮ್ಮಲ್ಲಿರುವ ಅರಿವು. ನಿಮ್ಮಲ್ಲಿರುವ ಅರಿವೇನಿದೆ ಅದು ಬ್ರಹ್ಮನೇ ನಿಂತು ಸಾಕ್ಷಿಯಾಗಿ ಮತ್ತು ನಿತ್ಯ ಅನಿತ್ಯವನ್ನು ನೋಡ್ತಾ ಇದ್ದಾನೆ. ಇದನ್ನು ಬ್ರಹ್ಮಜ್ಞಾನ ಅಂತಾರೆ. ಅಹಂ ಬ್ರಹ್ಮಾಸ್ಮಿ, ನಾನೇ ಆ ಬ್ರಹ್ಮ. ಆ ಬ್ರಹ್ಮನಾಗಿ ನಾನಿದ್ದು ನಾನೇನನ್ನು ನೋಡ್ತಾ ಇದ್ದೀನಿ? ತಪಸ್ಸು ಮಾಡ್ತಾ ಅಲಗಾಡದೇ ಇರೋ ಶಿವನನ್ನು ನೋಡ್ತಾ ಇದ್ದೀನಿ. ಆಟ ಆಡ್ತಾ ಲೀಲೆಯಾಗಿ ಎಲ್ಲವನ್ನು ಆಟ ಆಡ್ತಾ ಇರೋ ಈ ಕೃಷ್ಣನನ್ನು ನೋಡ್ತಾ ಇದ್ದೀನಿ. ಎರಡೂ ನೋಡ್ತಾ ಇದ್ದೀನಿ. ನಾನು ನಿತ್ಯ ಅನಿತ್ಯಗಳನ್ನು ನಾನು ದರ್ಶನ ಮಾಡ್ತಾ ಇದ್ದೀನಿ. ನಾನು ಯಾರು? ಬ್ರಹ್ಮ. ಈ ಬ್ರಹ್ಮ ಜ್ಞಾನ ಯಾರಿಗಿದೆ ಅವನಿಗೆ ಒಂದು ಆನಂದ ಉಂಟಾಗತ್ತೆ. ಎರಡನ್ನೂ ನೋಡ್ತಾ ಇದ್ದಾಗ ಒಂದು ಆನಂದ ಉಂಟಾಗತ್ತೆ. ಈ ನಿತ್ಯ ಮತ್ತು ಅನಿತ್ಯ ವಿವೇಕದಲ್ಲಿ ಇರುವಂತಹ ಆ ಬ್ರಹ್ಮಜ್ಞಾನದಲ್ಲಿ ಆ ಸ್ಥಿತಿಯಲ್ಲಿ ಆನಂದ ಆಗುತ್ತಲ್ಲ, ಅದೇ ಬ್ರಹ್ಮಾನಂದ. ಈ ಒಳಗಿನ ಧ್ಯಾನ ಯಾರಿಗೆ ಗೊತ್ತಿದೆ ಅವರಿಗೆ ಹೊರಗಿನ ಆ ವಿಷ್ಣು ಸ್ವರೂಪ, ವಿಶ್ವ ಸ್ವರೂಪ ಏನಿದೆ, ಆ ಹೊರಗಿನ ಜಗತ್ತಲ್ಲಿರೋ ಬದಲಾವಣೆಗಳು ಎಲ್ಲವೂ ಕೂಡ ಸುಲಭವಾಗಿ ತೆಗೆದುಕೊಳ್ಳೋಕ್ಕಾಗತ್ತೆ. ಎಲ್ಲವನ್ನೂ ಕೂಡ ಒಳಗಿಡುವಂತಹ ಕಾನ್ಸ್ಟೆಂಟ್ ಏನಿದೆ, ಅಲ್ಲಾಡದೇ ಇರೋದು ಮತ್ತು ಬದಲಾಗ್ತಾ ಇರೋದು, ಎರಡವನ್ನೂ ತಗೊಳ್ತಾನೆ. ನಿಸ್ಪೃಹನಾಗಿ ಅಂದರೆ ಕಾಮನೆಗಳನ್ನು ಬಿಟ್ಟು, ಅಹಂಕಾರವಿಲ್ಲದೆ, ಮಮಕಾರವಿಲ್ಲದೆ, ಶಾಂತಿ ಸ್ವರೂಪರಾಗಿರುವಂತಹ ಸ್ಥಿತಿ ಏನಿದೆ ಅದನ್ನು ಆ ಬ್ರಹ್ಮ ಸಂಸ್ಥಿತಿ ಅಂತ ಹೇಳ್ತಾರೆ, ಅಥವಾ ಆ ಒಂದು ಆನಂದಕರವಾದ ಸ್ಥಿತಿ. ಇದು 72ನೇ ಶ್ಲೋಕದಲ್ಲಿ ಬರುತ್ತೆ. ಇದು 72ನೇ ಕೊನೆಯ ಸ್ಥಿತಿ. ಇದು ಅಂದರೆ ಇದಕ್ಕೆ ಹೋಗಬೇಕಾದ್ರೆ, ಅದಕ್ಕೆ ಮುಂಚೆ, ಈ ಸ್ಥಿತಿಗೆ ಹೋಗಬೇಕಾದ್ರೆ ಮುಂಚೆ ಯಾವ ಸ್ಥಿತಿ ಇರುತ್ತೆ ಅಂದರೆ ಮಮಕಾರವಿಲ್ಲದ ನಿಸ್ಪೃಹ ಸ್ಥಿತಿ ಬಂದು ಆಮೇಲೆ ಈ ಒಂದು ಬ್ರಹ್ಮ ಸಂಸ್ಥಿತಿ ಉಂಟಾಗುತ್ತೆ. ಅದಕ್ಕೆ ಮುಂಚೆ ಹೇಗಿರುತ್ತೆ ಅಂದರೆ ಹೊಸದಾಗಿ ಎಂದೆಂದಿಗೂ ಬರ್ತಾನೇ ಇದೆ, ನಿರಂತರವಾಗಿ ಈ ಸಮುದ್ರಕ್ಕೆ ಅಲೆಗಳು ಹೊಸತು ಬಂದು ಸೇರ್ಕೊಳ್ತಾ ಇರುತ್ತಲ್ಲ, ಆ ರೀತಿ ಬರ್ತಾನೇ ಇದೆ. ಇನ್ನೂ ಮನಸ್ಸು ಚಂಚಲವಾಗಿಯೇ ಇದೆ. ಅಂದರೆ ಈ ಸಮುದ್ರವನ್ನು ಹೊಸ ನೀರು ಹೇಗೆ ಹರಿದು ಬಂದು ಸೇರ್ಕೊಳ್ಳುತ್ತೋ ಆ ರೀತಿ ಬರ್ತಾನೇ ಇದೆ. ನೀವು ಸಾಕ್ಷೀಭೂತವಾಗಿದ್ದೀರಾ ಇನ್ನು ಆ ಸ್ಥಿತಿ. ಅದನ್ನು 70ನೇ ಶ್ಲೋಕದಲ್ಲಿ ಕೃಷ್ಣ ವರ್ಣನೆ ಮಾಡಿದ್ದಾನೆ. ಅದೆಲ್ಲ ಬರ್ತಾ ಇದೆ, ಹೊಸ ಪ್ರತಿ ಕ್ಷಣವೂ ಹೊಸದು ಬರ್ತಾ ಇದೆ, ಬಂದು ಸಮುದ್ರಕ್ಕೆ ಸೇರ್ತಾ ಇದೆ. ಈ ರೀತಿ ನಮ್ಮ ಮನಸ್ಸು ಕಾಣುತ್ತೆ ನೋಡ್ತಾ ಇದ್ರೆ ಈ ಸ್ಥಿತಿ. ಈ ಆಸೆಗಳು ಮನುಷ್ಯನನ್ನು ಪ್ರವೇಶ ಮಾಡ್ತಾ ಇದೆ. ಅಂದರೆ ಯಾರಲ್ಲಿ ಆ ಕಾಮನೆಗಳು ಪ್ರವೇಶ ಮಾಡೋದಿಲ್ವೋ ಅವನಿಗೆ ಇಂಥ ಸ್ಥಿತಿ ಸಿಗುತ್ತೆ, ಶಾಂತಿ ಬರುತ್ತೆ, ಪರಮಶಾಂತಿ ಬರುತ್ತೆ. ಆದರೆ ಹೊಸ ನೀರು ಬಂದು ಸೇರೋದು ಅಂದರೆ ಈ ಇಂದ್ರಿಯಗಳ ಒಂದು ಪ್ರವಾಹ, ತಮಸ್ಸಿನ ಪ್ರವಾಹ, ಆಮೇಲೆ ನಮ್ಮ ಮನಸ್ಸಿನ ಒಂದು ಪ್ರವಾಹ, ಕಾಮ ಕ್ರೋಧ ಇವೆಲ್ಲದರ ಪ್ರವಾಹ ಬಂದು ಸೇರ್ತಾ ಇದೆ. ಈ ರೀತಿ ಪ್ರವಾಹದಲ್ಲಿ ಕೊನೆಯಲ್ಲಿ ಒಂದು ಆಸೆಗಳೆಲ್ಲ ಬಂದಾಗ ನನ್ನಾಸೆ, ನಿನ್ನಾಸೆ, ಆ ಆಸೆ, ಎಲ್ಲ ಪ್ರಪಂಚದ ಆಸೆಗಳೆಲ್ಲ ಬರುತ್ತೆ. ಆಮೇಲೆ ಕೊನೆಯಲ್ಲಿ ಬರುವಂಥದ್ದು ಪರಮಾತ್ಮನ ಆಸೆ ಬರುವಷ್ಟರಲ್ಲಿ ಈ ಸಮುದ್ರದ ಮಧ್ಯದಲ್ಲಿ ಆ ಒಂದು ಉಕ್ಕಿ ಬರುವಂತಹ ಒಂದು ಆನಂದದ ಅಲೆ ಉಕ್ಕತ್ತೆ. ಅಂದರೆ ಸ್ವಾರ್ಥದ ಆಸೆ, ಸೆಲ್ಫಿಶ್ ಡಿಸೈರ್ಸ್ ಅಂತೇನಿದೆ ಅದು ನಾವು ಕೆಲಸ ಮಾಡ್ತಾ ಅದು ಪರಮಾತ್ಮನ ಇಚ್ಛೆಗಳಾಗಿ ಪರಿವರ್ತನೆ ಆಗಬೇಕು. ನಮ್ಮಲ್ಲಿ ಅದರ ಪರಿಣಾಮ ಆಗಬೇಕು. ಆಸೆಗಳಿದೆ ಸಹಜ, ಆದರೆ ಸ್ವಾರ್ಥದ ಆಸೆಗಳು ಏನಿರುತ್ತೆ ನಮ್ಮಲ್ಲಿ ಬರ್ತಾ ಇನ್ಕ್ಲೂಷನ್ ಆಗ್ತಾ ಪರಮಾತ್ಮನ ಇಚ್ಛೆಗಳಾಗತ್ತೆ. ಎಲ್ಲ ಆಗತ್ತದು ಅಂದರೆ ನಮ್ಮಲ್ಲಿ ಜ್ಞಾನೋದಯ ಆದಾಗ, ನಮ್ಮಲ್ಲಿ ಆ ತತ್ವಜ್ಞಾನ ಪ್ರಕಾಶಕ್ಕೆ ಬಂದಾಗ, ನಮ್ಮಲ್ಲಿ ಬುದ್ಧಿ ಪ್ರಚೋದನೆ ಆದಾಗ, ಆ ಪ್ರಜ್ಞೆ ಜಾಗೃತವಾದಾಗ ನಮ್ಮಲ್ಲಿ ಆಸೆಗಳೆಲ್ಲ ಆ ಜ್ಞಾನ ಶಕ್ತಿಯಿಂದ ಆ ಇಚ್ಛಾಶಕ್ತಿ ಅನ್ನೋದು ಪರಿವರ್ತನೆ ಆಗಿ ಆ ಇಚ್ಛಾಶಕ್ತಿಯಿಂದ ಕ್ರಿಯಾಶಕ್ತಿ ಆಗುತ್ತೆ. ಆಗ ಬರುವಂತಹ ಆಸೆಗಳೇನಿದೆ ಅದು ಸಮುದ್ರದ ಮಧ್ಯದಿಂದ ಬರುವ ಶಾಂತಿಯ ಒಂದು ಅಲೆಗಳು. ಸ್ಥಿತಪ್ರಜ್ಞನ ಲಕ್ಷಣದಲ್ಲಿ ಜ್ಞಾನಿ ರಾತ್ರಿ ಹೊತ್ತು ಎಚ್ಚರವಾಗಿರ್ತಾನೆ ಅಂತ ಇದೆ. ಹಾಗೆ ಅಂದರೆ ಅವನು ಜಾಗರಣೆ ಮಾಡ್ತಾನೆ, ನಿದ್ರೆ ಕೆಡ್ತಾನೆ ಅಂತ ಅರ್ಥ ಅಲ್ಲ. ರಾತ್ರಿ ಹೊತ್ತು ಎಚ್ಚರವಾಗಿರ್ತಾನೆ ಅಂದರೆ ಅವನು ನಿದ್ರೆನಲ್ಲೂ ಎಚ್ಚರವಾಗಿರ್ತಾನೆ, ಕನಸಿನಲ್ಲೂ ಎಚ್ಚರವಾಗಿರ್ತಾನೆ, ಎಚ್ಚರದಲ್ಲೂ ಎಚ್ಚರವಾಗಿರ್ತಾನೆ. ಅವನು ಕಾನ್ಸ್ಟೆಂಟ್ ಅವೇರ್ನೆಸ್ನಲ್ಲಿ 4ನೇ ಅವಸ್ಥೆ ತುರ್ಯಾವಸ್ಥೆಯಲ್ಲಿ ಸದಾ ಕಾಲ ಎಚ್ಚರದಲ್ಲಿದ್ದರು, ನಿದ್ದೆ ಮಾಡ್ತಿದ್ರು, ಕನಸಿನಲ್ಲಿ ಇದ್ದರು. ಆ 4th ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್, ಆಲ್ಟರ್ಡ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್, ಆ ಒಂದು ವಿವೇಕದ ಒಂದು ಸಾಕ್ಷೀಭೂತವಾದ ಸ್ಥಿತಿ ಅದು. ಆ ಸ್ಥಿತಿನಲ್ಲಿ ಇರೋನೇನೆ ಸ್ಥಿತಪ್ರಜ್ಞ. ಯಾವಾಗ ನಾವು ಇಂದ್ರಿಯಕ್ಕೆ ದಾಸರಾಗಿರ್ತೀವೋ ಆಗ ಪ್ರಜ್ಞೆ ಒಂದು ಅಪಹರಣ ಆಗಿರುತ್ತೆ ಅಂತ. ಪ್ರಜ್ಞೆ ಇರೋದಿಲ್ಲ. ಸಮುದ್ರದಲ್ಲಿ ದೋಣಿ ಗಾಳಿಗೆ ಎಲ್ಲೆಲ್ಲೋ ಹೊಡ್ಕೊಂಡು ಹೋಗ್ತಾ ಇರೋ ಹಾಗೆ ಇದ್ದಾಗ ಸ್ಥಿರವಾಗಿರೋದಿಲ್ಲ. ಪ್ರಜ್ಞೆ ಅನ್ನೋದು ಒಂದು ಪ್ರತಿಷ್ಠಿತವಾಗಿರೋದಿಲ್ಲ.
ಹೊರಮುಖದ ಬುದ್ಧಿಗೆ ತತ್ವ ಭಾವನೆ ಬರೋಕ್ಕೆ ಸಾಧ್ಯ ಇಲ್ಲ. ಹೊರಮುಖದ ಬುದ್ಧಿಗೆ ತತ್ವ ಭಾವನೆ ಬರೋದಿಲ್ಲ. ತತ್ವ ಭಾವನೆ ಇಲ್ಲದವನಿಗೆ ಅಶಾಂತಿನೇ ಬರೋದಕ್ಕೆ ಸಾಧ್ಯ. ನೋಡಿ, ಮನಸ್ಸು ಪ್ರಸಾದವಾದಾಗ ಅಂತ ಹೇಳ್ತಾರೆ. ಮನಸ್ಸು ಪ್ರಸಾದವಾದಾಗ ಅವನಲ್ಲಿ ಸಮಸ್ತ ದುಃಖಗಳು ಕೊನೆಯಾಗತ್ತೆ. ನಿಮ್ಮ ಮನಸ್ಸು ಪ್ರಸಾದವಾಗಬೇಕು, ಪ್ರಸನ್ನವಾಗಬೇಕು. ಮನಸ್ಸಿನಲ್ಲಿ ಆ ಬುದ್ಧಿ ಅನ್ನೋದು ದೃಢವಾಗಿ ನಿಲ್ಲಬೇಕು. ಬುದ್ಧಿಯಲ್ಲಿ ಆ ಪ್ರಜ್ಞೆ ದೃಢವಾಗಿ ನಿಲ್ಲಬೇಕು. ಆ ದೃಢವಾಗಿ ನಿಲ್ಲೋದು ಪ್ರತಿಷ್ಠಿತವಾಗಬೇಕು ಅನ್ನೋದನ್ನು ಚೆನ್ನಾಗಿ ಗಮನ ಇಟ್ಕೊಳ್ಳಿ. ದೇವರನ್ನ ಪ್ರತಿಷ್ಠಾಪನೆ ಮಾಡ್ತೀವಲ್ಲ, ಆ ರೀತಿ ನಿಮ್ಮಲ್ಲಿ ಪ್ರಜ್ಞೆ ಪ್ರತಿಷ್ಠಿತಗೊಳ್ಳಬೇಕು. ಬುದ್ಧಿ ದೃಢವಾಗಬೇಕು, ಮನಸ್ಸು ದೃಢವಾಗಬೇಕು. ಆಗ ಎಲ್ಲ ಸಮಸ್ತ ದುಃಖಗಳು ಕೂಡ ತಾನಾಗ್ತಾನೆ ಕೊನೆಯಾಗ್ಬಿಡುತ್ತೆ. ಅಂದರೆ ಇದು ಕೊಳಕಿಲ್ಲದ ಸ್ಥಿತಿ ಅಂತ, ಮಲಿನವಿಲ್ಲದ ಸ್ಥಿತಿ. ಇದನ್ನು ಹೊಂದಬೇಕಾದ್ರೆ ರಾಗ ದ್ವೇಷ ಇವುಗಳನ್ನೆಲ್ಲ ಬಿಟ್ಟು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು, ಅಂದರೆ ನಮ್ಮ ಮನಸ್ಸು ದೃಢವಾಗಿ ಆ ಇಂದ್ರಿಯಗಳನ್ನು ಹಿಡ್ಕೊಂಡಿದೆ. ಅಂದರೆ ಅದು ಪ್ರತಿಯೊಂದು ಪಂಚೇಂದ್ರಿಯಗಳು ಅದರ ಕೆಲಸವನ್ನು ಅದು ಮಾಡ್ತಾ ಇದೆ, ಅದರ ಜಾಗದಲ್ಲಿದೆ, ಅದು ಅದರ ಗೋಲಕದಲ್ಲಿದೆ. ನಮ್ಮ ಮನಸ್ಸು ಅದರ ಕೆಲಸನ ಮಾಡ್ತಾ ಇದೆ. ಅದರ ಕೆಲಸ ಮಾಡ್ತಿದೆ ಅಂದರೆ ಅದು ಆ್ಯಸ್ ಎ ಒಬೀಡಿಯಂಟ್ ಸರ್ವೆಂಟ್ ಅದರ ಕೆಲಸ. ಇವತ್ತವರೆಗೂ ಏನಾಗಿತ್ತು, ಅದು ಆಳ್ತಾ ಇತ್ತು, ಅದು ರಾಜ ಆಗಿತ್ತು, ನೀವು ಸೇವಕರಾಗಿದ್ದಿರಿ. ಈಗ ನೀವು ಯು ಆರ್ ದಿ ಕಿಂಗ್, ಯು ಆರ್ ದಿ ಕ್ವೀನ್. ನೀವೇ ಈಗ ಸಾಮ್ರಾಜ್ಯವನ್ನು ಆಳ್ತಾ ಇರೋರು, ಸ್ವಾಮಿ, ನೀವೇ ಯಜಮಾನ. ಈಗ ಯಾವ ಜಾಗದಲ್ಲಿದೆ? ಸರ್ವೆಂಟ್ ಜಾಗದಲ್ಲಿದೆ. ನಿಮ್ಮ ಮನಸ್ಸು ನಿಮ್ಮನ್ನು ಸೇವಿಸ್ತಾ ಇದೆ, ಸೇವೆ ಮಾಡ್ತಾ ಇದೆ. ಇದು ಮೆಡಿಟೇಷನ್ ಅನ್ನೋದು ಒಂದು ಆಪರ್ಚುನಿಟಿ. ಇವೆಲ್ಲನೂ ಕಡೆ ಕೇಳ್ತಾ ಇರೋದು ಒಂದು ಧ್ಯಾನ. ಇಟ್ಸ್ ಎ ಟ್ರಿಕ್ ಟು ಪ್ಲೇ ವಿತ್ ದಿ ಮೈಂಡ್. ಇದೆಲ್ಲ ಕೇಳ್ತಾ ಇದ್ದ ಭಗವದ್ಗೀತೆ, ಅದರಲ್ಲೂ ಕೂಡ ಇದೆಲ್ಲ ಕೇಳ್ತಾ ಇದ್ದಾಗ ಇದನ್ನು ಯಾವ ರೀತಿ ಬಳಸ್ಕೋಬೇಕು ಅಂದರೆ, ನಮ್ಮ ಮನಸ್ಸನ್ನು ಕನ್ನಡಿ ಇಟ್ಟು ನೋಡ್ಕೊಳ್ಳೋಕ್ಕೆ ಭಗವದ್ಗೀತೆಯನ್ನು ಹಿಡಿದು ಫೋಕಸ್ ಮಾಡಿ ನಮ್ಮ ಮನಸ್ಸನ್ನು ನೋಡ್ಕೋಬೇಕು. ನಮ್ಮ ಮನಸ್ಸಿನ ಆಟಗಳೆಲ್ಲವೂ ಕೂಡ ಕಾಣಿಸುತ್ತೆ. ನೋಡಿ, ಇಂದ್ರಿಯ ನೆನಪಿಗೆ ಬಂದಾಗ ತಕ್ಷಣ ವಿಷಯ ಸಂಬಂಧ, ಇಂದ್ರಿಯಗಳು ಕಣ್ಣು ಜ್ಞಾಪಕ ಬಂದಾಗ ಅದಕ್ಕೆ ಸಂಬಂಧಪಟ್ಟಿದ್ದ ಆ ಒಂದು ಇದಕ್ಕೆ ಹೋಗುತ್ತೆ ಕಣ್ಣು. ಈ ಸಂಬಂಧದಿಂದ ವಿಷಯದಲ್ಲಿ ಒಂದು ಕಾಮ, ಆಸೆ ಮೂಡುತ್ತೆ. ಆ ಆಸೆಗೆ ಏನಾದರೂ ಅಡ್ಡಿ ಬಂದಾಗ ನಿಮ್ಮಲ್ಲಿ ಕ್ರೋಧ ಉಂಟಾಗುತ್ತೆ. ಆ ಕ್ರೋಧ ಯಾವಾಗ ಬಂತು ಅಂದರೆ ವಿವೇಕ ತಪ್ಪಿಸುತ್ತೆ. ಅಂದರೆ ಇದಕ್ಕೆ ಒಂದು ಶ್ಲೋಕ ಅವತ್ತು ಹೇಳಿದೆ ನಾನು, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಾತ್, ಕಾಮಾತ್ ಕ್ರೋಧಾಭಿಜಾಯತೆ. ಎಷ್ಟು ಚೆನ್ನಾಗಿದೆ ಭಗವದ್ಗೀತೆ. ಈ ಶ್ಲೋಕ ಒಂದನ್ನೇ ಪದೇ ಕಾಂಟಂಪ್ಲೇಟ್ ಮಾಡ್ತಾ ಸುಮಾರು ಎಷ್ಟೋ ಅಧ್ಯಾಯಗಳು ನನಗೆ ರೆವಲೇಷನ್ ಆಯಿತು. ಹಾಗೆ ಗೊತ್ತಿಲ್ಲ ನಿಮಗೆ ಓದ್ತಾ ಇದ್ದಾಗ ಯಾವ ಶ್ಲೋಕ ಮನಸ್ಸಿಗೆ ಒಲಿಯತ್ತೋ ಅಂತ. ಯಾವ ಗಳಿಗೆನಲ್ಲಿ ಯಾವ ಸ್ಥಿತಿನಲ್ಲಿ ಮನಸ್ಸಿಗೆ ಒಂದು ಶ್ಲೋಕ ಓದ್ತೀರಾ ಅದು ತುಂಬ ಪರಿಣಾಮ, ಅದೇ ನಿಮಗೆ ಗುರು ಆಗಿಬಿಡುತ್ತೆ. ಅದೊಂದೇ ಶ್ಲೋಕ ಸಾಕು, ದಾರಿದೀಪ ಆಗಿಬಿಡುತ್ತೆ, ಇಡೀ ಭಗವದ್ಗೀತೆ ರಿವೀಲ್ ಆಗಿಬಿಡುತ್ತೆ. ಹಾಗೆ ನನಗೆ ಸಿಕ್ಕಿರುವಂತಹ ಒಂದು ದೀಕ್ಷೆ ಈ ಶ್ಲೋಕ. ಒಂದು ಮನಸ್ಸು ಯಾವುದಾದ್ರೂ ಒಂದು ಕಡೆಗೆ ಬೇಕು ಅಂತ ಆಸೆ ಬಂದುಬಿಟ್ಟಾಗ ಆ ಇಂದ್ರಿಯಗಳದ್ರ ಹಿಂದೆ ಹೋಗುತ್ತೆ, ಅದು ಪಡ್ಕೋಬೇಕು. ಅದು ಪಡ್ಕೊಂಡ ತಕ್ಷಣ ಅದನ್ನು ನಮ್ಮನ್ನಲ್ಲೇ ಉಳಿಸ್ಕೋಬೇಕು ಅನ್ನೋದು. ಈ ಅಕಸ್ಮಾತ್ ಯಾರಾದರೂ ಕಿತ್ಕೊಂಡು ಹೋದರೆ ಕಳ್ಕೊಂಬಿಟ್ರೆ ಅನ್ನೋ ಭಯ, ಅದು ಹೊಟ್ಟೋಗುತ್ತಲ್ಲ ಅನ್ನೋ ಭಯ. ಅದು ಹೊಟ್ಟೋಗ್ಬಿಟ್ರಂತೂ ಕ್ರೋಧದಿಂದ ಬುದ್ಧಿನೇ ನಾಶ ಆಗಿಬಿಡುತ್ತೆ. ಆ ಅಬ್ಸೆಷನ್ ಅನ್ನೋದು, ಆ ಮನೋವಿಕಾರ ಎಷ್ಟು ದೊಡ್ಡ ಕಾಯಿಲೆ, ಎಷ್ಟು ದೊಡ್ಡ ರೋಗ. ಅದರಿಂದ ಅಜ್ಞಾನಕ್ಕಿಂತ ಬೇರೆ ರೋಗ ಇಲ್ಲ ಅಂತಾರೆ. ಆದರೆ ಅದಕ್ಕೆ ಔಷಧಿಯೇ ಇಲ್ಲ ಹೊರಗಡೆ, ಜ್ಞಾನ ಒಂದೇ ಔಷಧಿ. ಆ ರೀತಿ ಸಿದ್ಧೌಷಧ ಯಾವುದು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಜಗತ್ತಿಗೆ ಅವನು ವೈದ್ಯ ಅಂತ, ಜಗನ್ ವೈದ್ಯ. ಅವನಿದ್ದಾಗ ಏನು ಯೋಚನೆ, ಎಲ್ಲ ರೋಗಗಳು ಕೂಡ ಪರಿಹಾರವಾಗುತ್ತೆ ಅಂತ. ಇವತ್ತಿನ ಒಂದು ವಿಚಾರದ ಮೇಲೆ ಒಂದು ಸಣ್ಣ ಹೋಮ್ವರ್ಕ್ ಕೊಡ್ತೀನಿ. ಇದೊಂದು ಚಿಂತನೆ ನೋಡಿ. ಈ ಸಮೋಹ ಅಂದರೆ ನಮ್ಮ ಬಗ್ಗೆ ನಮಗಿರೋ ವ್ಯಾಮೋಹ. ಆ ಸಮೂಹದಿಂದ ಎಷ್ಟೋ ಸತಿ ತಿಳುವಳಿಕೆ ಏನಿದೆ ನಮ್ಮಲ್ಲಿ ಅದು ಕೆಳಗಾಗ್ಬಿಡುತ್ತೆ. ನಾವು ಏನು ತಿಳ್ಕೊಂಡಿದ್ದೀವೋ ಅದು ಸಮಯಕ್ಕೆ ಕೆಲಸ ಮಾಡೋದಿಲ್ಲ. ಇಷ್ಟೆಲ್ಲ ತಿಳ್ಕೊಂಡಿದ್ರೂ ಕೂಡ ಆ ಸಮೂಹದಲ್ಲಿದ್ದಾಗ, ಒಂದು ಅಬ್ಸೆಷನ್ ಇದ್ದಾಗ ನಾವು ತಿಳ್ಕೊಂಡಿರೋ ಜ್ಞಾನ ಏನು ವಿಸ್ಡಮ್ ಅದು ನಮ್ಮ ದಿನನಿತ್ಯಕ್ಕೆ ಬರೋದೇ ಇಲ್ಲ, ಉಪಯೋಗಕ್ಕೆ ಬರೋದಿಲ್ಲ. ಅದು ಹೇಳ್ತಾರೆ, ಯಾವಾಗ ತಿಳುವಳಿಕೆ ಕಡಿಮೆ ಆಗೋಯ್ತು ಬುದ್ಧಿನಾಶವಾಗತ್ತೆ ಅಂತ. ಬುದ್ಧಿನಾಶದಿಂದ ಮನುಷ್ಯ ನಾಶ ಆಗೋದ್ರಿಂದ ಅವನ ಸಂಸಾರ ನಾಶ ಆಗೋದ್ರಿಂದ ಸಮಾಜವೇ ನಾಶ, ಸಮಾಜದಿಂದ ಪ್ರಪಂಚನೇ ನಾಶ. ಒಬ್ಬೊಬ್ಬರಿಂದನೂ ಪ್ರಪಂಚ ನಾಶಕ್ಕೆ ನಾವು ಕಾರಣ ಆಗಿಬಿಡ್ತೀವಿ. ನಮ್ಮಲ್ಲಿ ಬುದ್ಧಿ ನಾಶವಾಗಿಬಿಟ್ರೆ, ಬುದ್ಧಿ ಹೊರಟೋದ್ರೆ, ಬುದ್ಧಿನೇ ಬಹಳ ಮುಖ್ಯವಾದದ್ದು.
ಬುದ್ಧಿ ಕೆಡಿಸ್ಕೋಬಾರ್ದು, ಜಾತಿ ಕೆಟ್ಟರು ಬುದ್ಧಿ ಕೆಡಬಾರ್ದು ಅಂತ ಗಾದೆ ಇದೆ. ಈ ಬುದ್ಧಿ ನಾಶವಾಗುತ್ತೆ. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಈ ಬುದ್ಧಿಶಕ್ತಿ ವಿವೇಕ ಶಕ್ತಿ ಜೊತೆ ಸೇರಿದಾಗ ಅದನ್ನೇ ಚಿತ್ಶಕ್ತಿ ಅಂತಾರೆ. ಅದನ್ನೇ ಪ್ರಜ್ಞಾ. ವಿವೇಕ ಶಕ್ತಿ ಜೊತೆ ಬುದ್ಧಿಶಕ್ತಿ ಸೇರಬೇಕು. ಅಕಸ್ಮಾತ್ ಬುದ್ಧಿ ನಾಶವಾಗಿಬಿಟ್ರೆ, ಬುದ್ಧಿ ನಾಶವಾಗೋದು ಹೇಗೆ? ಬುದ್ಧಿ ಅಹಂಕಾರದ ಜೊತೆ ಸೇರಿದ್ರೆ. ಬುದ್ಧಿ ವಿವೇಕದ ಜೊತೆ ಸೇರಿದ್ರೆ ಚಿತ್ಶಕ್ತಿ, ಬುದ್ಧಿ ಅಹಂಕಾರದ ಜೊತೆ ಸೇರಿದ್ರೆ ಮನುಷ್ಯ ನಾಶ. ಇವಾಗ ನೋಡ್ಕೊಳ್ಳಿ, ನಿಮ್ಮ ಹೋಮ್ವರ್ಕ್ನಲ್ಲಿ ನಿಮ್ಮ ನಾಶವೋ ನಿಮ್ಮ ಉದ್ಧಾರವೋ, ಇಷ್ಟೇ ಹೋಮ್ವರ್ಕು. ನಿಮ್ಮ ಬುದ್ಧಿ ಅಹಂಕಾರದ ಜೊತೆ ಸೇರಿದ್ರೆ ನಾಶ, ಮನುಷ್ಯ ನಾಶ, ಮನುಷ್ಯ ಜನ್ಮ ನಾಶ, ಅವನಿಂದ ಪ್ರಪಂಚ ನಾಶ. ನಿಮ್ಮಿಂದ ಪ್ರಪಂಚ ನಾಶ ಮಾಡಕ್ಕೆ ಹುಟ್ಟಿದ್ದೀರಾ, ಪ್ರಪಂಚನ ನರಕ ಮಾಡಕ್ಕೆ ಹುಟ್ಟಿದ್ದೀರಾ, ಸ್ವರ್ಗ ಮಾಡಕ್ಕೆ ಹುಟ್ಟಿದ್ದೀರಾ. ಇನ್ನೆಲ್ಲೂ ಸ್ವರ್ಗ ಇಲ್ಲ, ನಾವಿರೋ ಕಡೆನೇ ಸ್ವರ್ಗ. ಅದರಿಂದ ಬುದ್ಧಿಯನ್ನು ಜೋಪಾನವಾಗಿ ಅಹಂಕಾರದ ಜೊತೆ ಸೇರಿಸದೆ, ಅದರ ಸಹವಾಸ ಮಾಡದೆ, ಇವತ್ತಿಂದ ನಾಳೆವರೆಗೂ ಕೂಡ ಬುದ್ಧಿಯನ್ನು ವಿವೇಕದಲ್ಲಿ ಅಂದರೆ ಪ್ರಜ್ಞೆಯನ್ನು ಸುಪ್ರತಿಷ್ಠ ಮಾಡಿ ಅಂತ ಹೇಳಿ ಭಗವದ್ಗೀತೆ ಈ ಅಧ್ಯಾಯ ಮುಗಿಯುತ್ತೆ. ದ್ವಿತೀಯ ಅಧ್ಯಾಯ ಸಂಪೂರ್ಣವಾಗುತ್ತೆ. ಮುಂದೆ ಸಾಂಖ್ಯ ಅಂದರೆ ಏನು, ವಸ್ತು ತತ್ವದ ವಿವೇಕ ಏನು ಅನ್ನೋದು ನಾಳೆ ನೋಡೋಣ. ಅಲ್ಲಿವರೆಗೂ ಗಮನಿಸ್ತಾ ಇರಿ. ನಿಮ್ಮ ಅಹಂಕಾರವನ್ನು ಆದಷ್ಟು ಆ ಮೈಲಿಗೆಯಿಂದ ದೂರ ಇರಿ. ನಾಳೆವರೆಗೂ ನಮಸ್ಕಾರ.